ಏನು ಪ್ರಿನ್ಸಿಪಲ್ ಹೆಂಗೆ ಹೇಳ್ತಾ ಇದ್ದೆ ವರ್ಕೆಲ್ಲ? ಸರ್ ನೀವು ಬಂದ್ರಿ? ಬನ್ನಿ 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 ಕೂತ್ಕೊಳ್ಳಿ. ಯಾಕೆ ಅಷ್ಟೊಂದು ಸರ್ಪ್ರೈಸ್ ಆಗಿದ್ದೀರಾ? ಯಾಕೆ ನಾ ಬರೋದು ಹೇಳಿದಿಲ್ವಾ ನಿಮಗೆ? ನಾನು ಸಂಗೀತ ಮೇಡಮ್ ಬರ್ತಾರಲ್ವಾ, ಅವ್ರು ಬರ್ತಾರೆ ಇಲ್ಲ ಗಂಗಾ ಮೇಡಮ್ ಬರ್ತಾರೆ ಅನ್ಕೊಂಡಿದ್ದೆ. ಇಲ್ಲ, ಇಯರ್ ಎಂಡ್ ಮತ್ತು ಫೈನಾನ್ಷಿಯಲ್ ಎಂಡು ಮತ್ತು ಇಯರ್ ಬಜೆಟ್ ಮಂಡನೆ ಮಾಡೋದಕ್ಕೆ ನಾನು ಬರ್ತೀನಲ್ಲ ಯಾವಾಗಲೂ. ಹೌದಲ್ಲ ಸರ್, ಮರ್ತಿದ್ದೆ, ಸಾರಿ. ಆಮೇಲೆ ಶೇರ್ ಹೋಲ್ಡರ್ಸು, ಆಮೇಲೆ ಕಾಂಟ್ರಿಬ್ಯೂಟರು ಎಲ್ಲರೂ ಬಂದಿದ್ದಾರಲ್ಲ? ಹಾಂ ಸರ್, ಎಲ್ಲರೂ ಬಂದಿದ್ದಾರೆ. ಸರಿ, ಅವ್ರಿಗೆ ಈ ಸಲದ್ದು ಎಲ್ಲ ಏನೇನು ಇದೆ, ಏನೇನು ಪ್ರೋಗ್ರೆಸ್ ಆಗಿದೆ ಅಂತ ಎಲ್ಲ ಕೊಟ್ಟಿದ್ದೀರಲ್ಲ? ಹಾಂ ಸರ್, ಕೊಟ್ಟಿದ್ದೀನಿ. ಏನಾದರೂ ಕರೆಕ್ಷನ್ನು? ಸರ್ ಈ ಸಲ ಯಾವ ಕರೆಕ್ಷನ್ ಬೇಡ, ಹೇಗೆ ಇವಾಗ ಸ್ಕೂಲ್ ನಡೆಸ್ಕೊಂಡು ಹೋಗ್ತಾ ಇದೆ ಹಾಗೆ ಇರಲಿ, ನಮಗೆ ಎಷ್ಟು ಕಮಿಷನ್ ಬರ್ತಾ ಇದೆ ಅಷ್ಟೇ ಇರಲಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ರಾಡಕ್ಟ್ ಎಲ್ಲನೂ ಸೇಮ್ ಅಮೌಂಟೇ ಹೇಳ್ತಿದ್ದಾರೆ, ಆದರೆ ಬುಕ್ದು ಒಂದಿಟ್ಟು ಇಂಕ್ರಿಮೆಂಟ್ ಮಾಡ್ತಿದ್ದಾರೆ. ಯಾಕಂತಂದರೆ ಅವ್ರದ್ದು ಬುಕ್ ಸ್ಟಾಕ್ಗಳು ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳಿ ಇನ್ಫಾರ್ಮ್ದವರು ಇಂಕ್ರಿಮೆಂಟ್ ಮಾಡಿದ್ದಾರೆ. ಇವೆರಡು ಇಂಕ್ರಿಮೆಂಟ್ ಆಗಿದೆ ಸರ್. ಓಕೆ, ಇಂಕ್ರಿಮೆಂಟ್ ಅಷ್ಟೇ ಇರಲಿ. ಆ ಇಂಕ್ರಿಮೆಂಟ್ನು ಸ್ಟೂಡೆಂಟ್ ಮೇಲೆ ಹೇರಾಕೋಬೇಡ್ರಿ, ಅದರದ್ದೆಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ. ಸರ್ ಅದು ಸಂಗೀತ ಮೇಡಮ್ ಆಲ್ರೆಡಿ ಸ್ಕೂಲ್ ಯೂನಿಫಾರ್ಮ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್, ಆಮೇಲೆ ಬುಕ್ ರೇಟು ಜಾಸ್ತಿ ಮಾಡಿದ್ದಾರೆ. ನೋ, ಅದ್ಯಾವುದು ಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ಅದ್ಯಾವುದು ಮಾಡಬೇಡಿ, ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ. ಮ್ಯಾನೇಜ್ಮೆಂಟಿಂದ ಫಂಡ್ ಎಷ್ಟೊಂದು ಉಳಿದಿದೆಯಲ್ಲ ಇನ್ನೂ. ಸರಿ ಸರ್, ಹಾಗೆ ಮಾಡ್ತೀನಿ. ನಾನು ಬೇಕಿದ್ದರೆ ಇವತ್ತು ಸಂಗೀತ ಮ್ಯಾಮ್ ಜೋಡಿ ಮಾತಾಡ್ತೀನಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸರ್ ಫೈಲ್ ಸೈನ್ ಎಲ್ಲ ಅದೆಲ್ಲ ನಾನು ನೋಡ್ಕೊತೀನಿ, ಅದ್ರ ಬಗ್ಗೆ ತೆಗೆದುಕೊಬೇಡಿ. ನಾನೀಗ ಸ್ಟೂಡೆಂಟ್ ಜೋಡಿ ಮಾತಾಡಬೇಕು. ಕ್ಲಾಸ್ ರೂಮ್ ನಡೀತಾ ಇದೆ. ಹಾಂ ಸರ್, ನಡೀತಿದೆ. ಸೊ ಎಲ್ಲರೂ ಒಂದರಲ್ಲಿ ಗ್ಯಾದರ್ ಮಾಡೋಕ್ಕಾಗುತ್ತಾ ಸರ್? ಒಂದು ಸ್ವಲ್ಪ ಜನನ ಗ್ಯಾದರ್ ಮಾಡ್ಬೋದು, ಯಾಕಂದರೆ ಒಂದು ಸ್ವಲ್ಪ ಜನ ಕಾಂಪಿಟೇಷನ್ಗೆ ಅಂತ ಬೇರೆ ಸ್ಟೇಟಿಗೆ ಹೋಗಿದ್ದಾರೆ. ಸರಿ, ಎಷ್ಟು ಜನ ಇದ್ದಾರೆ ಅಷ್ಟು ಜನ ಗ್ಯಾದರ್ ಮಾಡಿ. ಸರ್ ಸ್ವಲ್ಪ ಜನ ಟ್ರಿಪ್ಪಿಗೆ ಹೋಗಿದ್ದಾರೆ ಗೋಕರ್ಣಕ್ಕೆ, ಅವ್ರಿನ್ನೂ ಬರಬೇಕು ನಾಳೆ. ಸೊ ಇವಾಗ ರಿಮೈನಿಂಗ್ ಯಾರಿದ್ದಾರೆ ಅವ್ರನ್ನಷ್ಟ ಕರೆಸ್ಲಾ? ಹಾಂ ಶೋರ್, ಕರ್ಸ್. ಹಾಯ್, ಎಷ್ಟೇನಾ ಸ್ಟೂಡೆಂಟ್ಸ್ ಇವಾಗ? ಹಾಂ ಸರ್, ಸ್ವಲ್ಪ ಜನ ಊರಿಗೆ ಹೋಗಿದ್ದಾರೆ ಹಾಗಾಗಿ. ಹಾಯ್, ನಾನು ಪರಿಚಯ ಮಾಡಿಕೊಡ್ಬೇಕಾ? ಎಲ್ರಿಗೂ ಪರಿಚಯ ಇದೆಯಾ? ಸೊ ನನ್ನ ಪರಿಚಯ ಯಾರ್ಯಾರಿಗಿದೆ ಕೈ ಎತ್ತಿ ನೋಡೋಣ. ಓಕೆ, ಯಾರಿಗೂ ಇಲ್ವಾ? ಹಾಯ್, ನನ್ನ ಹೆಸರು ಶ್ಯಾಮ್ ಅಂತ. ನಾನು ಈ ಸ್ಕೂಲಿನ ಫೌಂಡರ್, ಆಮೇಲೆ ವರ್ಕರ್ ಆ್ಯಂಡ್ ಆಲ್ಸೋ ನಾನು ಈ ಸ್ಕೂಲಲ್ಲಿ ಕಲಿತು ಫಾರಿನಲ್ಲಿ ಎಜುಕೇಷನ್ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿದ್ದೀನಿ. ಸೊ ಇದನ್ನು ಸ್ಕೂಲೆಲ್ಲ ಕಟ್ಟಿದ್ದೆಲ್ಲ ನಮ್ಮ ಅಜ್ಜ, ನಾವು ಮುಂದುವರ್ಸ್ಕೊಂಡು ಹೋಗಿದ್ದು ನಮ್ಮಪ್ಪ, ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಸೊ ನಿಮಗೆ ಸ್ಕೂಲ್ ಬಗ್ಗೆ ಏನಾದರೂ ಬ್ಯಾಡ್ ಒಪಿನಿಯನ್ ಆರ್ ಮ್ಯಾನೇಜ್ಮೆಂಟ್, ಟೀಚರ್ ಇಶ್ಯೂ ಏನಾದರೂ ಇದೆಯಾ? ಲ್ಯಾಬ್ ಇಶ್ಯೂ, ಬುಕ್ಸ್ ಇಶ್ಯೂ, ಲೈಬ್ರರಿನಲ್ಲಿ ಬುಕ್ಸ್ ಎಲ್ಲ ಕರೆಕ್ಟಾಗಿ ಸಿಗ್ತಿದೆಯಾ? ಕ್ಯಾಂಟೀನಲ್ಲಿ ಏನಾದರೂ ಕಿರಿಕು ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ? ಇನ್ನೂ ಸರ್ ಏನಿಲ್ಲ. ಏನಾದರೂ ಇದ್ದರೆ ಹೇಳಿ, ನಿಮ್ಮ ಪ್ರಿನ್ಸಿಪಲ್ ಹತ್ರ ಅಂತ ಅಂಜಬೇಡಿ. ಏನಾದರೂ ಇದ್ದರೆ ನನ್ನ ಮುಂದೆ ನೀವು ಧಾರಾಳವಾಗಿ ಹೇಳ್ಕೊಬೋದು. ಹೌದು, ನೀವು ಧಾರಾಳವಾಗಿ ಹೇಳ್ಕೊಬೋದು. ನಿಮ್ದು ಏನೇ ಸಮಸ್ಯೆ ಇದ್ದರು ಹೇಳಿ. ಏನಾದರೂ ಸಮಸ್ಯೆ ಇದೆಯಾ? ಅಥವಾ ನಿಮ್ಮ ಕಾಂಪಿಟೇಷನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತಿದೆಯಾ? ಅಥವಾ ಪೇಪರ್ ಪ್ರೆಸೆಂಟೇಷನ್, ಎನಿಥಿಂಗ್ ಯು ಕ್ಯಾನ್ ಟಾಕ್ ವಿತ್ ಮೀ. ಸರ್ ಅದು ಹಾಂ ಹೇಳಿ ಏನಂತ? ಅಂಜಲಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ಏನು ಹೇಳ್ಬೇಕು ಅನ್ಕೊಂಡಿದ್ಯಾ? ಮಿಸ್ ಪ್ರಿನ್ಸಿಪಲ್, ನೀವು ಬ್ಯಾಕ್ ಬನ್ನಿ, ಹಿಂದ್ಗಡೆ ಬನ್ನಿ ಒಂದು ಸ್ವಲ್ಪ. ಸರ್ ಅದು ಹಂಗಲ್ಲ, ಅವ್ರಿಗೆ ಮೇ ಬಿ ಅದೇನೋ ಸಮಸ್ಯೆ ಅನಿಸಿರ್ಬೇಕು, ಬಟ್ ಅದು ಸಮಸ್ಯೆ ಇರಲ್ಲ, ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ನಾನು ಇದ್ದೀನಲ್ವಾ, ನಾನು ಬಂದಿದ್ದೀನಲ್ವಾ ಅವ್ರ ಜೊತೆ ಮಾತಾಡ್ಬೇಕಂತಾನೆ. ನೀವು ಸ್ವಲ್ಪ ಹಿಂದಕ್ಕೆ ಬನ್ನಿ ನೋಡೋಣ. ಹೇಳಮ್ಮ, ಏನು ಸಮಸ್ಯೆ? ನಿಮ್ಮ ಹೆಸರು ಏನಂದ್ರಿ? ಸರ್ ನನ್ನ ಹೆಸರು ಅಂಜಲಿ ಅಂತ. ಅಂಜಲಿ ಅವ್ರಿ, ಹೇಳಿ. ಸರ್ ಸಮಸ್ಯೆ ಏನಂತಂದರೆ ಟೀಚರ್ ಕೊರತೆ ಇದೆ, ಒಂದನೇದು. ಎರಡನೇದು ಬಂದುಬಿಟ್ಟು ಲೈಬ್ರರಿನಲ್ಲಿ ಬುಕ್ಸು ಆನ್ ಟೈಮ್ ಸಿಗ್ತಾ ಇಲ್ಲ. ಸೊ ಇವಾಗ ಎಷ್ಟೋ ಜನ ಬಡವರಿಗೆ ಅಂತಂದರೆ ನಮ್ಮಂಥವ್ರಿಗೆ ಒಂದು ಬುಕ್ ಕೊಟ್ಟರೆ ಒಂದು ವಾರದಲ್ಲಿ ರಿಟರ್ನ್ ಮಾಡಬೇಕು, ಆಮೇಲೆ ಹೊಸ ಬುಕ್ ತೊಗೊಳೋದಕ್ಕೆ ಇನ್ನೊಬ್ರು ಕೊಟ್ಟಾಗಲೇ ತೊಗೋಬೇಕು, ಆ ಥರ ಪ್ರಾಬ್ಲಮ್ ಇದೆ ಸರ್. ಈ ಥರ ಸಮಸ್ಯೆಗಳು ಬಂದಾಗ ನಾವು ಬುಕ್ಸ್ ಹೇಗೆ ರಿಟರ್ನ್ ಮಾಡಿಬಿಟ್ಟು ಮತ್ತೆ ಓದೋದಕ್ಕಾಗೋದಿಲ್ಲಲ್ಲ. ಅದಕ್ಕೆ ನಮಗೆ ಹೆಂಗೆ ಬೇಕಂದರೆ ಒಂದು 15 ದಿನಗಂಟಲೆ ಒಂದು ಬುಕ್ ಕಂಟಿನ್ಯೂ ಆಗಿ ಓದಿ ಆಮೇಲೆ ರಿಟರ್ನ್ ಮಾಡಿದಾಗ ಅಟ್ಲೀಸ್ಟ್ ನಮಗೆ ಅದೇ ಬುಕ್ ಅಥವಾ ಬೇರೆ ಬುಕ್ ಎಕ್ಸ್ಟ್ರಾ ಸಿಗೋ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಒಮ್ಮೆ 3 ಬುಕ್ ಕೊಡ್ತಾರೆ, ಆದರೆ ಒಮ್ಮೆ ಕೊಡ್ತಿದ್ರು ಮೊದಲು, ಇವಾಗ ಏನು ಮಾಡ್ತಿದ್ದಾರೆ 1 ಬುಕ್ ಅಷ್ಟೇ ಕೊಡ್ತಿದ್ದಾರೆ. ಆಮೇಲೆ ನನ್ನಂಥವ್ರಿಗೆ ತುಂಬ ಜನಕ್ಕೆ ಬುಕ್ ಹೊರಗಡೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಬುಕ್ ರೇಟ್ ತುಂಬಾ ಜಾಸ್ತಿ ಇದೆ ಇವಾಗ. ಸೊ ಆ ಟೈಮಲ್ಲಿ ನಾವು ಲೈಬ್ರರಿನೇ ಡಿಪೆಂಡ್ ಆಗಿರ್ತೀವಿ. ಅಂಥದ್ರಲ್ಲಿ ಎಲ್ಲೋ ಒಂದು ಸಣ್ಣ ರೇಟಿನ ಬುಕ್ಗಳನ್ನ ನಾವು ಕೊಂಡ್ಕೊಂಡಿರ್ತೀವಿ, ಇಲ್ಲ ಅಂತನಲ್ಲ. ಆದ್ರೂ ನಮ್ಮ ಕೈಲಿ ನಾವೇನೋ ಅಫೋರ್ಡ್ ಮಾಡ್ಬೋದು, ನಮಗಿಂತ ಕಡಿಮೆ ಇರೋರ್ಗೆ ಅಫೋರ್ಡ್ ಆಗದೇ ಇದ್ದಾಗ ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ನನಗನ್ಸುತ್ತೆ ಸರ್. ಇನ್ನೊಂದು, ಲೈಬ್ರರಿನಲ್ಲಿ ಕುಂತ್ಕೊಂಡು ಓದಬೇಕು ಅಂತಂದರೆ ಇಂಥಷ್ಟು ಲಿಮಿಟ್ ಅಂತ ಇದೆ. ಸೊ ಆ ಲಿಮಿಟಲ್ಲಿ ನಮಗೆ ಒಮ್ಮೊಮ್ಮೆ ಹೇಳ್ತಾರೆ ಇಲ್ಲೇ ರೀಡೇಬಲ್ ಇಯರ್ ಓನ್ಲಿ ಅಂತ ಹೇಳಿ, ಅಂಥ ಬುಕ್ಗಳನ್ನ ಅಲ್ಲೇ ಕುತ್ಕೊಂಡು ಓದೋದಕ್ಕಾಗಲ್ಲ. ಯಾಕಂದರೆ ಲೈಬ್ರರಿ ತುಂಬ ಜನ ಅಕ್ಯುಪೈ ಮಾಡ್ಕೊಳ್ಳೋಕ್ಕೂ ಸ್ಪೇಸು ಮತ್ತು ಚೇರ್ಗಳಿಲ್ಲ. ಸೊ ಅದರಿಂದನೂ ಪ್ರಾಬ್ಲಮ್ ಆಗ್ತಿದೆ. ಯಾ ಸರ್, ಶಿ ಈಸ್ ರೈಟ್, ವಿ ಕ್ಯಾನ್ ಅಫೋರ್ಡ್. ಮೀನ್ಸ್ ನಮ್ಮಂಥವ್ರು, ನಾನು ಈಗ ಎಕ್ಸಾಂಪಲ್ ನಾನು 4 ಬುಕ್ ತೊಗೊಂಡಿದ್ದೀನಿ, 2 ಬುಕ್ಕು ಲೈಬ್ರರಿಯಿಂದ ತೊಗೊಳ್ತೀನಿ. ಹಾಗಂತ ಹೇಳಿ ಎಲ್ಲರಿಗೂ ಆ ಥರ ತೊಗೊಳೋದಕ್ಕಾಗೋದಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ ಬುಕ್ಸ್ ಕ್ವಾಂಟಿಟಿನ ಜಾಸ್ತಿ ಮಾಡಿ ಆಮೇಲೆ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ದೊರಕೋ ಥರ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಬುಕ್ಸ್ ನೀವು ಕೊಡ್ತಿದ್ದೀರಲ್ಲ 1 ಅವರ್ ವಿ ಕ್ಯಾನ್ ರೀಡ್ ಇಟ್ ಇನ್ ಹಿಯರ್ ಓನ್ಲಿ ಅಂತ ಹೇಳಿ, ಸೊ ಇಲ್ಲೇ ಕುತ್ಕೊಂಡು ಓದ್ಬೋದು ನೀವು ಅನ್ನೋ ಏನೋ ಆಪ್ಷನ್ ಕೊಟ್ಟಿದ್ದೀರಲ್ಲ, ಅದನ್ನು ನೀವು 1 ಡೇ ಅಂತ ಹೇಳಿ ಏನಾದರೂ ಸ್ಟೂಡೆಂಟ್ಗಳಿಗೆ ಕೊಟ್ಟರೆ ಇಂಟ್ರೆಸ್ಟ್ ಇರೋರು, ಸ್ಟೋರಿಗಳನ್ನ ಓದೋರು ಅವ್ರ ಮನೆಗೆ ಹೋಗಿ ಓದ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್, ನನಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ವೆರೈಟಿ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಹಾಗಂತ ಹೇಳಿ ಎಲ್ಲರಿಗೂ ಆ ಥರ ಅಫೋರ್ಡ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ. ಓಕೆ, ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ
ಸರ್ ಮತ್ತು ಚೇರ್ ಅಕ್ಯುಪೇಷನ್ ತುಂಬ ಕಡಿಮೆ ಇದೆ ಸರ್ ಅಲ್ಲಿ. ಆಮೇಲೆ ಒಂದು ಕ್ಲಾಸಿಂದ ಎಲ್ಲ ಸ್ಟೂಡೆಂಟ್ಗಳು ಏನಾದರೂ ಹೋಗಿ ಅಕ್ಯುಪೈ ಮಾಡಿದರೆ ಕುಂತ್ಕೊಳ್ಳೋಕ್ಕೆ ಸಾಲೋದಿಲ್ಲ ಸರ್. ಓಕೆ, ಮತ್ತೇನು ಕೊರತೆ ಇದೆ ಹೇಳಿ. ಸರ್ ಲ್ಯಾಬ್ರೇಟರಿನಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ದು ಸ್ವಲ್ಪ ಕೊರತೆ ಇದೆ ಸರ್. ಹೌದಾ, ಯಾವ ಲ್ಯಾಬು? ಸರ್ ಕೆಮಿಸ್ಟ್ರಿ ಲ್ಯಾಬ್ ಸರ್. ಪ್ರಿನ್ಸಿಪಲ್, ಕೆಮಿಸ್ಟ್ರಿ ಲ್ಯಾಬ್ ಹೋದ್ಸಲ ಹೈಯರ್ ಆಗಿದ್ರಲ್ಲ, ಏನಾಯಿತು? ಸರ್ ಅವ್ರಿಗೆ ಸ್ಯಾಲ್ರಿ ಕಡಿಮೆ ಅಂತ ಬಿಟ್ಟೋದ್ರು ಸರ್. ಹೌದಾ? ಅಲ್ಲ, 20,000 ಅಂದರೆ ಸ್ಯಾಲ್ರಿ ಕಡಿಮೆ ಅವ್ರಿಗೆ. ಸರ್ 20,000 ಅಲ್ಲ ಸರ್, ಸಂಗೀತ ಮೇಡಮ್ ಬರೀ 12,000 ಕೊಡ್ತಾ ಇದ್ರು. ಹೌದಾ? ಮತ್ತು ಬುಕ್ಕಲ್ಲಿ 20,000 ಅಂತ ಇದೆ. ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸರ್. ಓಕೆ, ಮತ್ತೇನು ಸಮಸ್ಯೆ ಇದೆ? ಸರ್, ಬೈಕ್ ಪಾರ್ಕಿಂಗ್ ಚಾರ್ಜಸ್ ಅಪ್ಲೈ ಆಗ್ತಿದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಟೂಡೆಂಟ್ಗಳಿಗೆ ಚಾರ್ಜ್ ಅಪ್ಲೈ ಆದರೆ ಎಲ್ಲಿಂದ ಕೊಡಬೇಕು ಹೇಳಿ? ಯಾಕಂದರೆ ನಾವೆಲ್ಲ ಸ್ಟೂಡೆಂಟ್ಗಳು, ನಮಗೇನೋ ನಾವು ಕೊಡ್ಬೋದು, ಆದರೆ ಎಷ್ಟೋ ಜನ ಕೊಡೋದಕ್ಕಾಗೋದಿಲ್ಲ. ಅವರು ಅಂಥವ್ರಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನನಗನ್ಸುತ್ತೆ. ಏನು, ಬೈಕ್ ಪಾರ್ಕಿಂಗ್ಗೆ ಚಾರ್ಜ್ ಹಾಕಿದಾರಾ? ಯಾರು ಹಾಕಿದ್ದಾರೆ? ಸರ್ ಅದನ್ನು ಕೂಡ ಸಂಗೀತ ಮೇಡಮ್ ಹಾಕಿದ್ದಾರೆ ಸರ್. ಹೌದಾ? ಸರಿ, ಇದ್ರ ಬಗ್ಗೆ ಮಾತಾಡ್ತೀನಿ ತಗೊಳ್ಳಿ. ಈ ಸಲ ಚಾರ್ಜ್ ಇಲ್ಲದೆ ಇರೋ ಥರ ಮಾಡ್ತೀನಿ, ಫ್ರೀಯಾಗಿ ಮಾಡ್ತೀನಿ, ಆಯಿತಾ? ಸರ್ ಇಫ್ ಯು ಡೋಂಟ್ ಮೈಂಡ್. ಹೇಳಮ್ಮ, ಹೇಳು. ಸರ್ ಕ್ಯಾಂಟೀನ್ ಫುಡ್ ಅಷ್ಟು ಚೆನ್ನಾಗಿಲ್ಲ. ನಾವು ರೊಕ್ಕ ಕೊಟ್ಟು ತೊಗೊಳ್ತೀವಲ್ವಾ, ಇವಾಗ 50 ರೂಪಾಯಿಗೆ ಕ್ವಾಂಟಿಟಿನ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಿಲ್ಲ ಅವರು, ತುಂಬ ಕಡಿಮೆ ಕೊಡ್ತಿದ್ದಾರೆ. ಆಮೇಲೆ ಟೇಸ್ಟ್ ಇಲ್ಲ, ತಿನ್ನೋದಕ್ಕೆ ಮನಸ್ಸಾಗಲ್ಲ ಹೇಳಬೇಕಂದ್ರೆ. ಆಮೇಲೆ ವೆರೈಟಿ ಫುಡ್ ಇಲ್ಲ. ಈಗ ಫಾಸ್ಟ್ ಫುಡ್ ಈಗ ಎಲ್ಲ ಟ್ರೆಂಡಿಂಗು. ಸೊ ನಾವೆಲ್ಲ ಅದನ್ನು ದೂರ ಹೋಗಿ ತೊಗೊಂಡು ಬರಬೇಕು. ಸೊ ಅದ್ರ ಬದಲು ಇಲ್ಲೇ ಆದರೆ ನಮಗೆ ಚೆನ್ನಾಗಿರುತ್ತೆ. ಆಮೇಲೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅವಕಾಶ ಕೊಟ್ಟರೂ ಚೆನ್ನಾಗಿರುತ್ತೆ. ಇದರಿಂದ ಕ್ಯಾಂಪಸ್ಸಿಗೂ ಚೆನ್ನಾಗಾಗುತ್ತೆ, ನಮಗೂ ಒಂದು ಅಂದರೆ ಕಾಲೇಜ್ ಬಿಟ್ಟು ತುಂಬ ದೂರ ಹೋಗಿ ಸೆಲೆಬ್ರೇಟ್ ಮಾಡೋ ಟೈಮ್ ವೇಸ್ಟು ಕಡಿಮೆ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಹೌದಾ? ಸರಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಎನಿಥಿಂಗ್ ಎಲ್ಸ್? ಸರ್ ನಥಿಂಗ್ ಸರ್, ಇಷ್ಟೇ. ಥ್ಯಾಂಕ್ ಯು. ಮತ್ತೇನಾದರೂ ಫೆಸಿಲಿಟಿ ಬೇಕಂದರೆ ನನ್ನ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. 900 ಆಮೇಲೆ 68. ಓಕೆ? ಹಾಂ ಸರ್, ಶೋರ್. ಆಮೇಲೆ ನನ್ನ ನಂಬರು ಸೇವ್ ಮಾಡ್ಕೊಳ್ಳಿ, ಏನಾದರೂ ಹೆಲ್ಪ್ ಬೇಕಂದರೆ. ಹೌದು, ಇವ್ನು ನಮ್ಮ ತಮ್ಮ, ಇವ್ನ ನಂಬರು ಸೇವ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ಬೋದು. 728311888823. ಹಾಂ ಸರ್, ಥ್ಯಾಂಕ್ ಯು. ಸರ್, ಇನ್ನೊಂದು. ಹೇಳಿ. ಸರ್, ಅಂದರೆ ಕಾಲೇಜ್ಗೆ ಟಾಪರ್ ಬಂದವ್ರಿಗೆ ಏನೂ ಆಫರ್ ಇರಲ್ವಾ ಸರ್? ಇರುತ್ತಲ್ಲ, ಅವ್ರಿಗೆ ಸನ್ಮಾನ ಇರುತ್ತೆ, ಆಮೇಲೆ ಸ್ಕಾಲರ್ಶಿಪ್ ಇರುತ್ತೆ. ಸರ್ ಓಕೆ, ಆದರೆ ಸ್ವಲ್ಪ ಬಡ ವಿದ್ಯಾರ್ಥಿಗಳಿಗೆ ಜಾಸ್ತಿ ಸ್ಕಾಲರ್ಶಿಪ್ ಕೊಡೋದಕ್ಕಾಗುತ್ತಾ ಅಂತ? ಅದ್ರ ಬಗ್ಗೆ ಮಾತಾಡ್ತೀನಿ, ಆಯಿತಾ? ಸೊ ಟುಡೇ ಎಂಡ್ ಆಫ್ ದ ಡೇ ನಿಮ್ಮ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ, ಓಕೆನಾ? ಥ್ಯಾಂಕ್ ಯು ಸರ್. ಸೊ ನೀವೆಲ್ಲ ನಿಮ್ಮ ಕ್ಲಾಸಿಗೆ ಹೋಗ್ಬೋದು. ಈಗ ಏನು ಹೇಳೋದು, ಇಷ್ಟೊಂದು ಚೆನ್ನಾಗಿದ್ದಾಳೆ. ಹಾಯ್, ಫುಲ್ ರಿಚ್ ಅನಿಸುತ್ತೆ ಓನರ್ ಅಂದರೆ. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ಹಾಯ್ ಮಂಜುಳಾ, ಏನು ಓದ್ತಿದ್ದೀರಾ? ನಾನು BSc ಫಸ್ಟ್. ಹೌದಾ? ಮತ್ತೆ ನನ್ನ ನಂಬರ್ ತೊಗೊಂಡಿದ್ದೀರಲ್ಲ? ತೊಗೊಂಡಿದ್ದೀನಿ. ಏನಿದು ಪ್ರಿನ್ಸಿಪಲ್? ಅವ್ರು ಹೇಳ್ತಾ ಇರೋದೇನು, ನೀವು ಬುಕ್ಕಲ್ಲಿ ಕೊಟ್ಟಿರೋದೇ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ. ಯಾರು ಇದನ್ನೆಲ್ಲ ಮಾಡ್ತಾ ಇರೋದು? ನಾನು ಬುಕ್ಸ್ ಏನು ಹೇಳಿದ್ದೆ, ಪರ್ ಸ್ಟೂಡೆಂಟ್ಗೆ ಟ್ವೈಸ್ ಅಂದರೆ ಬರ್ಬೋದು, ಅದು ಎಲ್ಲರಿಗೂ ಸರ್ಕ್ಯುಲೇಟ್ ಆಗಬೇಕು ಅಂತ ಎಷ್ಟೋ ಎಕ್ಸ್ಟ್ರಾ ಬುಕ್ಸ್ ತರಿಸಿದ್ದೆ ತಾನೆ, ಅವ್ಯಾಕೆ ಬಂದಿಲ್ಲ ಇನ್ನು? ಆಮೇಲೆ ಲೈಬ್ರರಿ ಅವ್ನಿಗೆ ಯಾಕೆ 12,000 ಕೊಡ್ತಾ ಇದ್ದೀರಾ ನೀವು? ನನಗೆ ಇವತ್ತು ಫೈಲ್ ಬೇಕು, ನೀವು ಎಷ್ಟೆಷ್ಟು ಏನೇನು ಮಾಡ್ತಿದ್ದೀರಾ, ಏನೇನು ಗೋಲ್ಮಾಲ್ ಮಾಡ್ತಿದ್ದೀರಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಇವತ್ತು ಬೇಕು. ಸರ್ ಅದು ಇಲ್ಲ, ಇದು ಇಲ್ಲ, ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು. ಆಮೇಲೆ ಕ್ಯಾಂಟೀನವನ್ನ ರಿಪ್ಲೇಸ್ ಮಾಡಬೇಕು, ಇಮ್ಮಿಡಿಯೇಟ್ ರಿಪ್ಲೇಸ್. ಓಕೆ? ಎಲ್ಲ ಥರ ಅಡುಗೆ ಮಾಡೋವನ್ನ ಕಳಿಸ್ಬೇಕು. ಸೊ ಅವನಿಗೆ ಕ್ಯಾಂಟೀನ್ ಅವನಿಗೆ ಎಷ್ಟು ಅಮೌಂಟ್ ಕೊಡಬೇಕು, ಅವ ನಮಗೆ ಎಷ್ಟು ಕೊಡಬೇಕು, ಅದ್ರ ಮೇಲೆ ಲೆಕ್ಕಾಚಾರ ಹಾಕಿ ಕಳಿಸ್ತೀನಿ. ಸರಿ ಸರ್. ಸರ್, ಏನಕ್ಕೆ ಅಷ್ಟೊಂದು ರೇಟ್ ಹಾಕ್ತಿದ್ದೇನೆ? ಕರೆಸಿ ಅವನ್ನ ನೋಡೋಣ, ಕ್ಯಾಂಟೀನ್ ಅವನ್ನ. ಏನಕ್ಕೆ ಅಷ್ಟು ರೇಟ್ ಅದು? ಇಲ್ಲ, ಕರ್ಸೋದು ಬೇಡ ಬಿಡು, ಅವನ್ನ ರಿಪ್ಲೇಸ್ ಮಾಡಿ ಎಲ್ಲ ಥರ ಚೀನೀಸ್ ಎಲ್ಲ ಥರ ಅಡುಗೆ ಮಾಡೋರನ್ನ ಕಳಿಸಿ. ಇಲ್ಲ, ಬಿಫೋರ್ ಇಂಟರ್ವ್ಯೂ ತೊಗೊಳ್ಳಿ ಯಾರಾದರೂ. ಅಂದರೆ ನಾವು ಇಟ್ಟಿರೋದು ಕಡಿಮೆ ರೇಟ್ಗೆ, ಯಾಕಂದರೆ ಎಲ್ಲ ಥರ ಸ್ಟೂಡೆಂಟ್ಸ್ಗಳು ಇಲ್ಲಿ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗೋ ಥರ ಇರಬೇಕು ಅಂತ ನಾನು ಮಾಡೋದು. ನಾನು ಕಲಿಬೇಕಾದ್ರೆ ನಮ್ಮಪ್ಪ ಹೆಂಗಿಟ್ಟಿದ್ದಾಗುತ್ತಾ, ಎಲ್ಲ ಥರನೂ ಸಿಗೋ ಥರ ಇತ್ತು. ಆಮೇಲೆ ನೋಡು, ನಾನು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಒಳಗೆ ಒಂದೀಟು ಕಾಂಪ್ರಮೈಸ್ ಆಗಲ್ಲ. ಬುಕ್ಸ್ ಯಾಕೆ ಇನ್ನೂ ಬಂದಿಲ್ಲ, ಫೋನ್ ಮಾಡಿ ಅವ್ರಿಗೆ. ಲೈಬ್ರರಿನ ಯಾರು ಮೇಂಟೈನ್ ಮಾಡ್ತಾರೆ? ಸರ್ ಅದು ಸುಮೇಶ್ ಸರ್, ಇವತ್ತು ರಜೆಯಲ್ಲಿದ್ದಾನೆ. ನಿಮಗೆ ನಾನು ಬರ್ತೀನಿ ಅಂತ 1 ವೀಕ್ ಮುಂಚೆನೇ ನಾನು ನಿಮ್ಗೆ ವಾರ್ನಿಂಗ್ ಕೊಟ್ಟಿದ್ದೆ. ವಾರ್ನಿಂಗ್ ಕೊಟ್ಟಾದ್ಮೇಲೂ ಕಮಿಟಿ ಮೆಂಬರ್ಸ್ ಯಾರು ಬಂದಿಲ್ಲ. ಆಮೇಲೆ ಸ್ಕೂಲಲ್ಲಿರೋರಿಗೆ ರಜೆ ಹೇಗೆ ಕೊಟ್ರಿ ನೀವು? ಇವತ್ತೇನೋ ಸಂಡೇನಾ, ಹಾಲಿಡೇನಾ, ಯಾವುದಾದ್ರೂ ಹಬ್ಬ ಇದೆಯಾ, ಹರಿದಿನ ಇದೆಯಾ, ಏನಿದೆ? ತುಂಬ ಮಿಸ್ಟೇಕ್ಗಳು ಕಾಣ್ತಿದ್ದಾವೆ ಮಿಸ್. ಇದು ಯಾಕೋ ನಂಗೆ ಸರಿ ಬರ್ತಿಲ್ಲ. ನಾನು ನಿಮ್ಮನ್ನು ರಿಪ್ಲೇಸ್ ಮಾಡೋದಕ್ಕೂ ನಾನು ಹಿಂದಕ್ಕೆ ಸರಿಯಲ್ಲ. ಸರ್ ಹಂಗಲ್ಲ ಸರ್, ಇದರಲ್ಲಿ ನಂದು ಏನು ಮಿಸ್ಟೇಕ್ ಇಲ್ಲ, ಎಲ್ಲ ಸಂಗೀತ ಮೇಡಮ್ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಏನಂತಾರೆ ಅದ್ರ ಮೇಲೆ ಸೈನ್ ಮಾಡಿ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡು, ನೀನು ಮಾಡ್ತಿರೋ ಅಪರಾಧನ ಚಿಕ್ಕಮ್ಮನ ಮೇಲೆ ಹಾಕ್ಬೇಡ ನೀನು. ನನಗೆ ಗೊತ್ತು ಅವರೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತಾರೆ ಅಂತ. ಇಲ್ಲ ಸರ್, ಪ್ರಾಮಿಸ್, ಎಲ್ಲ ಅವರೇ ಹ್ಯಾಂಡಲ್ ಮಾಡೋದು. ಸರಿಯಾಗಿದ್ದರೆ ನಾಳೆ ಮೀಟಿಂಗಲ್ಲಿ ನನ್ನ ಚಿಕ್ಕಮ್ಮನ ಕರೆಸು, ನಾನು ಅವ್ರ ಜೋಡಿನೇ ನಿಮ್ಮ ಜೋಡಿ ಮಾತಾಡ್ತೀನಿ. ಹಾಂ ಸರ್, ಅಷ್ಟೇ ಆಗಲಿ. ಸೊ ಇವತ್ತು ಎಂಡ್ ಆಫ್ ದಿ ಡೇ ಇವಂಗೆ ಇದನ್ನು ಕೊಡು, ಲೆಟ್ರ್ ಕೊಡು ಬಿಡೋದಕ್ಕೆ. ಸರ್ ಇದು 1 ಇಯರ್ ಕಾಂಟ್ರಾಕ್ಟ್ ಸರ್. ಸೊ 1 ಇಯರ್ ಕಾಂಟ್ರಾಕ್ಟ್ ಅಲ್ವಾ? ಯಾವಾಗ ಮುಗಿಯುತ್ತೆ ಸರ್? ಇದು ಇನ್ನೂ ನೆಕ್ಸ್ಟ್ ವೀಕ್ ಮುಗಿಯುತ್ತೆ ಸರ್. ಅಡ್ವಾನ್ಸ್ ಆಗಿ ಬಿಡಿಸ್ಬೇಕಂದ್ರೆ ಏನಾದರೂ ಚಾರ್ಜಸ್ ಇದೆಯಾ? ಹಾಂ ಸರ್, ನಮ್ಮ ಕಡೆಯಿಂದ ಒಂದು 30,000 ಹೋಗುತ್ತೆ ಸರ್. ಟುಡೇ ಎನಿ ಕಂಡೀಷನ್ ಯು ಶುಡ್ ಎಕ್ಸಿಟ್. ಓಕೆ? ಶೋರ್ ಸರ್. ಅಯ್ಯೋ ಏನಪ್ಪ ಇದು,
ಅಲ್ಲ ಇವ್ರು ನೋಡಿದ್ರು ಒಂದೇ ಹೇಳ್ತಾರೆ, ಅವ್ರು ನೋಡಿದ್ರು ಒಂದೇ ಹೇಳ್ತಾರೆ. ನಾನು ಎರಡು ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ಈ ಸಂಗೀತ ಮೇಡಮ್ ಯಾವಾಗ ಬರ್ತಾರೇನೋ ಅವಾಗಿಂದ ಫೋನೇ ಪಿಕಪ್ ಮಾಡ್ತಿಲ್ಲ. ಅವ್ರು ಸಿಗಾಕೊಳ್ಳೋದಲ್ಲೇ ನನ್ನ ಸಿಕ್ತಾರೆ. ಲಾಸ್ಟ್ ಟೈಮ್ ಏನೋ ಗಂಗಾ ಮೇಡಮ್ ಹೆಂಗೋ ಪಾರಾದ್ವಿ, ಇವಾಗ ಸರ್ ಕಡೆ ಹೆಂಗೆ ಇದು ಯಾಕೋ ನನ್ನ ಚೇರಿಗೆ ಕೂತು ಬರ್ತಿದೆಯಲ್ಲಪ್ಪ. ಇವ್ರು ಸಂಗೀತ ಮೇಡಮ್ ತಮ್ಮ ಚೇರಿಗೆ ಏನಾದರೂ ಕೂತು ಬಂದರೆ ನನ್ನನ್ನು ಹೊರಗೆ ಹಾಕೋದಕ್ಕೆ ಹಿಂದಕ್ಕೆ ಚರಂಗಿಲ್ಲ ಹಾಕಿ ನಮ್ಗೆ ಬ್ಯಾಕಪ್ ಫೈಲ್ನ ನನ್ನ ಪೆನ್ ಡ್ರೈವ್ದಾಗ ಹಾಕ್ಕೊಂಡು ಪ್ರೂಫ್ ಇಟ್ಕೋಬೇಕು ನಾನು, ಇಲ್ಲ ಅಂದರೆ ನನ್ನ ಮೇಲೆ ಹಾಕಿ ಕುಂತು ಬಿಡ್ತಾರಲ್ಲ. ಇವರೇ ಇವರೇ ಯಾರಪ್ಪ ಇವ್ರೆ ಅಂತ? ಹೇಳಿ ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಆ ಥರ ಮಾತಾಡಿದಿಂದಲೇ ಅವ್ರಿಗೆ ಅದು ನಮ್ಮ ಸಮಸ್ಯೆಗಳು ಅವ್ರಿಗೆ ಗೊತ್ತಾಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಅಂಜಲಿ ಅಂತ. ಅಂಜಲಿ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿ. ಮತ್ತೆ ಬನ್ನಿ ಟೀ ಕುಡಿಯೋಣ. ಇಲ್ಲ, ನನಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ. ನನಗೆ ಗೊತ್ತಾಗುತ್ತೆ, ಲೈಬ್ರರಿ ಹೋಗ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ, ಓಕೆನಾ? ಅಲ್ಲ, ನಮ್ಮ ಮಾವಿಗೆ ಏನಿದು? ಅವ್ನಿಗೆ ಅಕ್ಕಿನಿಂದ ಯಾಕೊಂಟಾನ? ನೋಡ್ರಿ, ನಾನು ಲೈಬ್ರರಿ ಬರ್ತೀನಿ. ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಸಿಲೆಬಸ್ ಎಲ್ಲ? ಹೆಂಗೆ ಅಭ್ಯಾಸ ಎಲ್ಲ ಹೆಂಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ನಿಮ್ಮದು? ಈ ಸಲ ಏನೋ ಟಾಪರ್ ಬಂದುಬಿಟ್ಟಿದ್ದೀರಾ ಅಂತೂ ಇಂತೂ? ಅಂತೂ ಇಂತ ಅಂತ ಏನಿಲ್ಲ, ಇದು ಫಸ್ಟ್ ಇಯರ್ ನಾನು ಈ ಕಾಲೇಜು. ಪ್ರಿವಿಯಸ್ಲಿ ನಾನು ಬೇರೆ ಕಾಲೇಜಲ್ಲಿದ್ದೆ. ಸೊ ಇವಾಗ ಈ ಕಾಲೇಜಿಗೆ ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್ ಎಲ್ಲ, ಎಕನಾಮಿಕ್ ಎಲ್ಲ. ಓ, ನಿಮಗೆ ಎಕನಾಮಿಕ್ ಇಂಟ್ರೆಸ್ಟಾ? ಹಾಂ, ಹೌದು. ಏ ಸುಮಾ, ಎಲ್ಲಿ ಹೋಗ್ತಿದ್ಯಾ? ಏನಿಲ್ಲ, ಸ್ವಲ್ಪ ಕೆಲಸ ಇದೆ. ಸರಿ. ಸುಮಾ ನಿಂತ್ಕೊರೆ. ಇಲ್ಲ, ನಮ್ಮ ಮಾವ ಎಲ್ಲಿ ಹೊಂಟಾನ? ನನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಈಕೆ ಫಸ್ಟ್ ಬಂದಿದ್ದ ಅಂತ ಯಾಕಿಂದ ಅಡ್ಡಾಡಕತ್ತಾನ? ಅಲ್ಲ, ಪ್ರತಿ ಸಲ ನಾನು ಫಸ್ಟ್ ಬಂದಿದ್ದೆ, ಒಂದು ದಿನ ಈ ಥರ ತೋರಿಸಿಲ್ಲ ನನಗೆ ಅಪೇಕ್ಷೆನ. ಯಾರೋ ಫಸ್ಟ್ ಬಂದರೆ ಎಷ್ಟು ಖುಷಿ ಇರ್ತಾನೆ ನೋಡಿ ಇವನು. ಸುಮಾ ಅವ್ರೆ, ಸುಮಾ. ಏನು ಗೌರಿ? ಅಜ್ಜಿ, ನಾನು ಹೋಗ್ಬಿಡ್ತೀನಿ ಕೆಲ್ಸಕ್ಕೆ. ಎಲ್ಲ ಮಾಡಿಟ್ಟಿನಿ ಅಡುಗೆ, ನೀ ಮಧ್ಯಾಹ್ನ ಮಾಡ್ಕೋಬೇಡ. ಹ್ಞೂನವ, ಹೋಯ್ ಬಾ, ಹುಷಾರು ನೋಡು. ಏ ಗೌರಿ, ನಿನ್ಕೊ ಇಲ್ಲೇ. ಹೇಳಿ ಚಿಕ್ಕಮ್ಮ. ನಾ ಹೇಳಿದ್ ನೆನಪೈತಲ್ಲ? ಏನು ಚಿಕ್ಕಮ್ಮ ಅದು? ಅದೇ ನಾ ಹೇಳಿದ್ನಲ್ಲ ನಿನಗೆ, ತಮ್ಮನ ಬೈಕ್ದ ಅದಲ್ಲ. ಮತ್ತೇನು ಚಿಕ್ಕಮ್ಮ? ಅದೇ ನಿನಗೆ ಹುಡುಗನ ನೋಡಕ್ಕೆ ನಾಳೆ ಬರ್ತಾರಂತ ಹೇಳಿದ್ನಲ್ಲ. ಚಿಕ್ಕಮ್ಮ ಬರ್ಲಿ ಬಿಡಿ, ನೆನ್ಪಿಟ್ಕೊಂಡು ನಾಳೆ ರಜೆ ಹಾಕೊಂಡು ಬಾ. ಸರಿ ಚಿಕ್ಕಮ್ಮ. ನಿಂತ್ಕೊಡೆ ಬಿತ್ರಿ. ಅತ್ತೆ, ಏನದು ಬಿತ್ರಿಗಿತ್ತಿ ಅಂತ? ಏನಿದೆ ಸೀದಾ ಮಾತಾಡಿ. ಅಲ್ಲ, ನಾಳೆ ಅದು ಯಾರೋ ಬರ್ತಾರಂದಲ್ಲ, ಅದನ್ನ ನನ್ನ ಮಗಗೆ ಹೇಳಿ ಏನ? ನಾಳೆ ಬರ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಬಿಡಿ, ಮತ್ತೆ ಕೇಳಬೇಕು. ಈಗ ಹೇಳೋದು ಕೇಳೋದು ಏನಿಲ್ಲ, ಏನಿದ್ರು ಡೈರೆಕ್ಟಾಗಿ ಮಾತಾಡ್ಸೋದು ಅಷ್ಟೇ. ಹಂಗಲ್ಲ ಕಣೆ, ಎಲ್ಲ ನನ್ನ ಮಗಗೆ ಹೇಳಿ ಮಾಡಿ. ನೀನೊಬ್ಬಳೇ ಅಧಿಕಾರನ ಚಲಾಯಿಸ್ಕೊಳ್ಬೇಡ. ಹೇಳ್ತೀನಿ. ಏನ್ ಗೌರಿ, ಕೆಲ್ಸಕ್ಕಂಟ? ಹ್ಞೂ ಆಂಟಿ, ಕೆಲ್ಸಕ್ಕೊಂಟಿದ್ದೀನಿ. ಮತ್ತೆ ನಿಮ್ಮವ್ವ ರೆಡಿಯಾಗೇ ಇಲ್ಲ? ಆಂಟಿ ರೆಡಿ ಆಗಿದ್ದಾರೆ ನೋಡಿ. ಆಶಾ, ಆಶಾ, ನೀನೇ ಪ್ರೇಮಿ ಎಷ್ಟು ಬಂದಿದ್ಯಾ? ಅಲ್ಲ ಕಣಿ, ನಾಳೆ ಬೇರೆ ಹಾಫ್ ಡೇ ರಜೆ ತಗೋಬೇಕು. ಇವಾಗ ಏನಾದರೂ ನಾವು ಬೇಗ ಹೋಗಿ ಕೆಲಸ ಮುಗಿಸ್ಲಿಲ್ಲ ಅಂದರೆ ನಾಳೆ ರಜೆನೇ ಸಿಗೋದಿಲ್ಲ. ನಾಳೆ ರಜೆ ಸಿಗ್ಲಿಕ್ಕೆ ನಿನ್ನ ಮಗಳನ್ನ ತೋರಿಸೋದೆ. ಅವಾಗ ಅವ ನೋಡಿದ್ರೆ 20 ಸಲ ಫೋನ್ ಹಚ್ಚಿದ್ದಾನೆ. 5 ವರ್ಷದಿಂದ ತೋರಿಸ್ತೀನಿ ಅಂತ ಹೇಳಿ ಬರೀ ಹಿಂಗೆ ಮಾಡ್ತಿದ್ಯಾ, ನಾನು ರೊಕ್ಕ ವಾಪಸ್ ಕೊಡು ಅಂತಿದ್ದಾನೆ. ಅಲ್ಲ ಕಣಿ, ದೊಡ್ಡ ಶ್ರೀಮಂತರಂತೀಯ, ಆಮೇಲೆ ನಾಳೆ ವರದಕ್ಷಿಣೆ ಅದು ಇದು ಅಂತ ಅಂದರೆ ಏನೇ ಮಾಡೋದು? ಅವ್ರು ಹಂಗಿಲ್ಲ, ನಿನ್ನ ಮಗಳಿಗೆ ಕೊಟ್ಟು ನಿನಗೂ ಕೊಟ್ಟು ತಗೊಂಡು ಹೋಗು ಅಂತಾರಿದ್ದಾರೆ. ಅವನಿಗೆ ಸ್ವಲ್ಪ ವಯಸ್ಸಾಗಿದೆ ಕಣಿ, ನಾನು ನಿಂಗೆ ಹೇಳಿದ್ದೀನಲ್ಲ, ವಯಸ್ಸಾಗಿದೆ. ಒಬ್ಬನೇ ಮಗ, ಆಸ್ತಿ ಸಾಕಷ್ಟಿದೆ ಅಂತ. ನಿಜ. ಆದರೆ ನಮ್ಮ ಮನೆಯವರು ಒಪ್ಕೋಬೇಕಲ್ವೇ? ಒಪ್ಕೊಂತಾರೆ ಕಣೆ. ರೊಕ್ಕ ಬರುತ್ತೆ ಅಂದರೆ ಒಪ್ಕೊಳ್ಳಲ್ಲ. ನಿನ್ನ ಗಂಡು ನೀನು ಒಪ್ಪಿಸ್ಬೇಕು, ಹೆಂಗಾದ್ರೂ ಮಾಡಿ. ನೋಡವಾ, ನಾಳಂತೂ ನಾನು ಕರ್ಕೊಂಡು ಬರಾಕತ್ತೀನಿ. ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅವ್ರ ಮನ್ಯಾಗ ಅವ್ರ ಅಕ್ಕ ಮತ್ತು ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು ಆಕಿ ಬರಾಕತ್ತಾ ಅಂತ ಅಂದಾರ. ಗೊತ್ತಿಲ್ಲ ಯಾರ್ಯಾರು ಬರ್ತಾರಂತೇಳಿ. ಒಟ್ನಲ್ಲಿ ನಾನಿನ್ನು ಚಂದಂಗೆ ರೆಡಿ ಮಾಡು. ಸಾರಿ ಕಣೆ, ಏನಾದರೂ ಒಂದು ಮಾಡಿರತ್ತೆ ನೋಡಿ. ಎಲ್ಲಿ ನಿನ್ನ ಮಕ್ಕಳು? ಇವತ್ತು ರಿಸಲ್ಟ್ ಅಲ್ಲ ಎಕ್ಸಾಮ್ದು. ಹೌದು, ಅವರು ಕಾಲೇಜ್ಗೆ ಹೋಗಿದ್ದಾರೆ. ಇವಾಗೇನೋ ಬರ್ತಾರೆ ನೋಡಬೇಕು. ಗೌರಿ, ಗೌರಿ. ಹಾಯ್ ಡೆನಿ. ಏನು ಗೌರಿ, ನಾನು ಮರ್ತೆ ಬಿಟ್ಟ? ಅಯ್ಯೋ, ನಿನ್ನನ್ನು ಮರೆಯೋದಾ? ಇಲ್ಲ ಕಣೆ. ಮತ್ತೆ ಹೇಗಿದೆಯಾ, ಆರಾಮಿದೆಯಲ್ಲ? ಇಲ್ಲ ಕಣೆ, ನಿನ್ನ ನೆನಪಾಯ್ತು, ಅದಕ್ಕೆ ಬಂದೆ. ಅದು ಅಲ್ಲದೆ ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು, ಹೋಗ್ತಾ ಇದ್ದೆ. ಹೌದಾ, ಕಂಗ್ರ್ಯಾಚುಲೇಷನ್ ಕಣೆ. ಅಲ್ಲ ಕಣೆ, ನೀನು ನೋಡಿದರೆ ಟಾಪರು. ಕಾಲೇಜ್ ಆಗಿಬಿಟ್ಟೆ ನೀನು. ನಿನಗೆ ಗೊತ್ತಲ್ಲ, ನನ್ನ ತಂಗಿ ಕಳ್ಕೊಂಡ್ಮೇಲೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಮನೆ ಪರಿಸ್ಥಿತಿ ಒಂದು ಚೆನ್ನಾಗಿದ್ದಿಲ್ಲ. ಇನ್ನೊಂದು ವರ್ಷ ಇತ್ತು, ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟೆ. ನಮ್ಮ ಕಾಲೇಜ್ ಟಾಪರ್ ಕಣೆ ನೀನು. ಆಮೇಲೆ ಇವತ್ತು ಕಾಲೇಜ್ಗೆ ಹೋಗಿದೆ, ಇನ್ನೊಂದು ವಿಷಯ ಗೊತ್ತಾಯಿತು, ನಿಮ್ಮ ತಂಗಿ ಟಾಪ್ ಬಂದಿದ್ದಾಳಂತೆ. ಹೌದಾ, ನಿಜವಾಗ್ಲೂ? ಹ್ಞೂ ಕಣೆ, ನಿಜ. ನಾನಿವತ್ತು ಹಾಗೆ ಕಾಲೇಜ್ ಹತ್ರ ಹೋಗಿದ್ದೆ. ಮತ್ತಿನ್ನೇ ಬರೋದಕ್ಕಾಗೋದಿಲ್ಲಲ್ಲ, ಅದಕ್ಕೆ ಪ್ರಿನ್ಸಿಪಲ್ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಹೋಗ್ಬೇಕಂತ ಬಂದೆ. ಸೇಮ್ ಕಣೆ, ನಿನ್ನಷ್ಟೇ ಮಾರ್ಕ್ಸ್ ತೆಗೆದಿದ್ದಾಳೆ. ತುಂಬ ಜಾಣಿದ್ದಾಳೆ ಅಂತೆ. ಹೌದಾ? ಅವಳು ಚೆನ್ನಾಗಿ ಓದಿಸಿ ಅವಳಿಗೇನು ಅವ್ಳ ಕಾಲ ಮೇಲೆ ಅವಳು ನಿಂದಿಸ್ಬೇಕಂತ. ಮಾಡಿಸು. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ನೀನು ಹುಡುಗನ ಮದುವೆ ಮಾಡ್ಕೊತಿದೀಯಾ? ಅದು ಗೊತ್ತಿಲ್ಲ ಕಣೆ. ನಮ್ಮ ಚಿಕ್ಕಮ್ಮ ಏನೋ ನಾಳೆ ಏನೋ ಹೆಣ್ಣು ನೋಡಕ್ಕೆ ಬರ್ತಿದ್ದಾರೆ, ರೆಡಿ ಆಗೋ ಅಂದ್ರು, ಅಷ್ಟೇ ಗೊತ್ತು. ಅದು ನೀ ಏನೋ ಅನ್ಕೊಳ್ಳಲ್ಲ ಅಂತಂದರೆ ಆ ಸಂಬಂಧ ಬೇಡ ಕಣೆ. ಯಾಕೆ? ಅದು ಯಾಕೆ ಹೇಳು? ಏನಿಲ್ಲ, ಮತ್ತೆ ಸಿಕ್ಕಾಗಿ ಹೇಳ್ತೀನಿ, ಬರಲಿ. ನಮ್ಮಮ್ಮ ಬಂದ್ಲು. ಏನು ಹೇಳು, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ಲು. ಇರಲಿ ಬಿಡು, ಇವತ್ತು ಪೊಲೀಸ್ ಸ್ಟೇಷನ್ ಬೇರೆ ಹೋಗಬೇಕು. ಏನಾಯಿತು ವಿಚಾರ ಕೇಳಿಸ್ಕೊಂಡು ಬರಬೇಕು. ಹಾಯ್. ಏನು ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅಲ್ಲ, ನೀನು 1 ವರ್ಷ ಯಾಕೆ ಹಿಂದ್ಕುಂತೆ? ಅದು ಅಂದರೆ ನಮ್ಮೂರಲ್ಲಿ ಕಾಲೇಜು ಸಿಗಲಿಲ್ಲ, ಬೇರೆ ಕಾಲೇಜ್ ಹುಡುಕ್ತಿದ್ನೆ. ಅದರಲ್ಲಿ ಸ್ವಲ್ಪ ದಿನ ಗ್ಯಾಪ್ ಆಗಿಬಿಡ್ತು, ಅದಕ್ಕೆ 1 ವರ್ಷ ಹಿಂದೆ ಆಯಿತು. ಹೌದಾ? ಸರಿ. ಹೌದು, ನಿನ್ನ ಜೋಡಿ ಒಬ್ರು ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಬಂದಿದ್ರಲ್ಲ, ಅವರೆಲ್ಲ ಹೋದ್ರು? ಅವರು ಈ ಸರಿ ಮನೆಗೆ ಹೋಗ್ತೀನಿ ಅಂತ ಹೋದ್ರು. ಥ್ಯಾಂಕ್ ಯು. ಇವರೊಬ್ರು ಅಕ್ಕ ತಂಗಿ, ಇವಳೇ ಅಂಜಲಿ.
ಕಾವ್ಯ. ಕಾವ್ಯನ ಅಂಜಲಿ ಗುರ್ತಾ ಹಿಡಿಲಿಲ್ಲ, ಅಂಜಲಿನ ಕಾವ್ಯ ಗುರ್ತಾ ಹಿಡಿಲಿಲ್ಲ. ಯಾಕೋ ಇವಳು ನೋಡಿದ್ರೆ ಒಂಥರ ಏನೋ ಮಾತಾಡ್ಸ್ಬೇಕು ಅನಿಸುತ್ತೆ. ಆದ್ರೆ ಅವಳು ಸೊಕ್ ಮಾಡೋದು ನೋಡಿದ್ರೆ ಮಾತಾಡ್ಸಕ್ಕೆ ಮನಸ್ಸು ಬರಲ್ಲ. ಇಲ್ಲಿ ಬಿಡು, ಟೈಮ್ ಆಯ್ತು, ಹೋಗೋಣ. ಅಕ್ಕ ವೇಟ್ ಮಾಡ್ತಿರ್ತಾಳೆ. ಗೋಪಿ ನನ್ನ ಮಗ ಇಲ್ಲಿ ನಿಂತಿದ್ದಾನ. ಬಂದ್ಲು ಸೊಕ್ಕ ಎಷ್ಟಿದೆ ಅವಳಿಗೆ, ಬರ್ಲಿ ನಿಂದ್ರು. ನೋಡಿದ್ರು ನೋಡಿಲ್ಲಾರ್ಗತೆ ಇರ್ತೀಯ? ಓಯ್, ಏನ ಮನೆ ಕರ್ಕೊಂಡ್ ನಡಿ. ಏಕೆ ನಿನ್ ಕಾಲು ಕೈ ದೇವ್ರು ಕೊಟ್ಟಾನಲ್ಲ, ನಡ್ಕೊಂತ ಹೋಗು. ಆಮೇಲೆ ಕಾಲೇಜ್ ಬಸ್ ಎದಕ್ಕಿದಾವೆ, ನಿನ್ನಂತವ್ರಿಗೆ ಇಟ್ಟಿರ್ತಾರೆ, ಹೋಗು. ಆಯ್ತು ತಗೋ, ಹೋದ್ಮೇಲೆ ಅತ್ತಿ ಮುಂದೆ ಹೇಳ್ತೀನಿ. ಅಯ್ಯೋ ಅಮ್ಮ ಮುಂದೆ ಹೇಳಿದ್ರೆ, ಅಯ್ಯೋ ಅವಾಗ ಹೋಗಿ ಹೇಳಿದ್ರೆ ಮುಗ್ದೆ ಹೋಯ್ತು ಕತೆ. ಪಾಕೆಟ್ ಮನಿ ಕಟ್ಟೆ ಮಾಡ್ತಾಳೆ, ಇವಳನ್ನೇ ಕರ್ಕೊಂಡು ಹೋಗಲ್ಲ ಅಂದ್ರೆ ಸುಮ್ಮನೆ ಕರ್ಕೊಂಡು ಹೋಗೋಣ. ಏ ಕುಳಿ ನಿಂತ್ಕೋ, ಎಷ್ಟು ಸಕ್ಕಿ ಅವಳಿಗೆ ಕರೆದ್ರು ಕರೆದಂಗ ಹೊಂಟಾಳ. ಏ ಕುಳಿ. ನಾನ್ ಕುಳ್ಳಿ ಅಲ್ಲ, ನನಗೊಂದು ಹೆಸರು ಐತಿ. ನಮ್ಮ ಅತ್ತೆ ನನಗೊಂದು ಹೆಸರು ಇಟ್ಟಿದ್ದಾಳೆ. ಕುಳ್ಳಿಗೆ ಕುಳ್ಳಿ ಅಂದ್ರೆ ಇದೇ ಪ್ರಾಬ್ಲಮ್ ನೋಡು. ನಾನು ಹಿಂಗೆ ಲಂಬು ಅನ್ಲಾ? ಏನ್ ಲಂಬು? ಏ ಬಾರೆ ಕುಳಿ. ಏ ಬರಲ್ಲ, ಹೋಗೋ ಲಂಬು. ನೋಡು ಹಿಂಗೆ ಜಗಳ ಮಾಡ್ಕೊಂತ ಕುಂತ್ರೆ ನೀ ಇಲ್ಲೇ ಕುಂದ್ರು, ನಾನು ಹೋಗ್ಬಿಡ್ತೀನಿ ನೋಡು. ಅಯ್ಯೋ, ಇವೇನ್ ಬಿಟ್ಟು ಹೋಗ್ತಾನೆ. ಏ ಲಂಬು, ಏ ಲಂಬು, ನೋಡಿ ಹೆಂಗ್ ಬರ್ತಾಳೆ ನಾಯಿ. ಏ ಲಂಬು ನಿಂತ್ಕೊಳ್ಳೋ. ಇವಾಗ ನಾನಿಲ್ದೆ ಗತಿ ಇಲ್ಲ ಇದಕ್ಕೆ. ಏ ಲಂಬು. ಏನ್ ಹೇಳು. ಸರಿ ಆಯ್ತು, ನಡಿ ಹೋಗೋಣ. ಬೈಕ್ ತಗೊಂಡ್ ಬರ್ತೀನಿ, ಇಲ್ಲೇ ಇರು. ಒಬ್ಬಳೆ ನಿಂತಿದ್ದಾಳೆ ಇವಳು. ಎಲ್ಲಿ ಇವನ್ ಜೋಡಿ ಇತ್ತು ಹುಡುಗ? ಹಾಯ್ ಸುಮಾ. ಹಾಯ್ ಹಾಯ್ ಮಂಜುಳಾ. ಏನ್ ಸಮಾಚಾರ? ಮತ್ತೆ ಏನ್ ಬಂತು ನಿಮ್ ರಿಸಲ್ಟ್? ನಂದು ಒಂದ್ ಫೇಲು, ಜಸ್ಟ್ ಪಾಸ್. ಹೌದಾ, ಎಲ್ಲಿ ತಗೋ, ನೆಕ್ಸ್ಟ್ ಟೈಮ್ ಪಾಸ್ ಆಗುವಂತೆ. ಹೌದು, ನಿನಗೆ ಹೆಂಗ್ ಹೋಗ್ತಿದ್ಯಾ? ಅದು ಅದು ನಿಮ್ಮಣ್ಣ ಇಲ್ಲಿ? ನಮ್ಮಣ್ಣ ಬರ್ತಿದ್ದಾನೆ. ಅವನ್ದೇನು ವಿಚಿತ್ರ ಗೊತ್ತಾ, 5 ಸಬ್ಜೆಕ್ಟ್ ಅಲ್ಲಿ 6 ಸಬ್ಜೆಕ್ಟ್ ಅಲ್ಲಿ 5 ಸಬ್ಜೆಕ್ಟ್ ಫೇಲು. ಹೌದಾ? ಅಯ್ಯೋ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಏನನ್ನಲ್ವಾ? ಬೈತಾರೆ, ಏನ್ ನೋಡೋಣ. ಸರಿ ಬಾರೆ ಹೋಗೋಣ. ಯಾರಿಗೆ ಕರೀತಿದ್ದಾನೆ ಇವರು? ಹಾ ಅಲ್ಲ, ಯಾರೇ ಇವರು? ಅದು ನಂಗೆ ಸ್ವಲ್ಪ ಮೇನ್ ಡೋರ್ ತನ ಡ್ರಾಪ್ ಕೇಳಿದೆ, ಅದಕ್ಕೆ ಡ್ರಾಪ್ ಕೊಡ್ತೀನಿ ಅಂದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಬಾಯ್. ಹಾ ನಡಿ ಲಂಬು. ಅಲ್ಲ, ಇವ್ರ ಜೋಡಿ ಮಾತಾಡಿದ್ರೆ ಅವ ಕನೆಕ್ಟ್ ಆಗ್ತಾನಂತ ಬಂದ್ರೆ ಅವನ್ನೇ ಕರ್ಕೊಂಡು ಹೋಗ್ತಿದ್ದಾಳೆ. ಅವ್ರಿಬ್ರು ಏನಾಗಬೇಕು? ಇಲ್ಲೋ ಅಣ್ಣ, ಈಗ ಬಂದ್ಯಾ? ನಿಮ್ಮ ಹುಡುಗಿ ಓದ್ಲು. ಅಯ್ಯೋ ಅಲ್ಲ ಕಣ, ಅವಕಿ ನೋಡಿದ್ರೆ ಟಾಪರ್, ನೀನ್ ನೋಡಿದ್ರೆ ಪಾಪರ್. ಹೆಂಗ ಕನೆಕ್ಟ್ ಮಾಡ್ತೀಯಾ? ಹೆಂಗೋ ಒಂದು ಕನೆಕ್ಟ್ ಮಾಡಿರತ್ ಬಿಡು. ಹೋಗ್ಲಿ ಬಿಡು. ಪ್ರೀತಿಯ ಪಾರಿವಾಳ ಹಾರಿಯೋಯ್ತ ಗೆಳೆಯ. ಏ ಅದು ಬಿಡು, ಇದೆಲ್ಲೋದು ಗೂಬೆ ಇನ್ನಾದ್ರೂ ಬರೋವಲ್ದು. ಟಾಪರ್ ಆಗಿನಿ ಅಂತ ಸೊಕ್ಕ ಬಂದ್ಬಿಟ್ಟಿದೆ ಇವಳಿಗೆ. ಹೌದ್ ನೋಡು, ಇನ್ನಾದ್ರೂ ಬರೋಳು. ಏನ್ ಲೈಬ್ರರಿ ಅಂತ ಕುಂತು ಬಿಟ್ಟಿದ್ದಾಳೆ. ನಾವು ಹೋಗ್ಬಿಡೋಣ ನಡಿ, ಬಸ್ ಕಾಯ್ತಿದೆ. ಲೇ ಅವಳು ನಡ್ಕೊಂಡು ಹೋಗ್ಬೇಕು ನಾವಿವಾಗ ಡುಮ್ಕಿ ಹೊಡೆದಿದ್ದು ಮನೆಗೆ ಏನಾದ್ರು ಗೊತ್ತಾದ್ರೆ ಮುಗಿದೋಯ್ತು ನಮ್ ಕತೆ. ಪಾಕೆಟ್ ಮನಿ ಕಟ್, ಬೈಕ್ ಕಟ್, ನಿನ್ಗೆ ಟ್ರಿಪ್ ಕಟ್, ಎಲ್ಲ ಕಟ್ ಆಗುತ್ತೆ ನೋಡು. ಹೌದಲ್ಲ, ನೀ ಹೇಳುದು ಖರೇನ ಐತಿ. ಏನೋ ಮಾಡೋದು, ಐಡಿಯಾ ಕೊಡು. ಅವಳು ಬರ್ಲಿ ತಾಳು ಒಂಚೂರು. ಬರ್ತಿದ್ದಾಳೆ. ನಮ್ಮ ಅದೃಷ್ಟ ಲಕ್ಷ್ಮಿ ಅವಳೆ ಇವಾಗ. ಮುಗಿತಾ ನಿಂದು? ನನ್ ಮುಗಿತು. ಸರಿ, ಮನೆಗೆ ಹೋಗೋಣ ನಡೀರಿ. ಬ್ಯಾಗ್ ಯಾರು ತಗೊಂಡ್ ಬರ್ತಾರೆ? ನಿಮ್ಮ ಅಪ್ಪ ತಗೊಂಡ್ ಬರ್ತಾನ? ಹೋಗಿ ತಗೊಂಡ್ ಬಾ. ಸುಮ್ನಿರೇ, ಕದ್ರಿಸ್ಬಿಡ. ಸರಿ. ತಗೊಂಡ್ ಬರ್ತೀನಿ ಮಂಜುಳಾ. ಅಬ್ಬಿ, ನಿಂದೆಲ್ಲಿದೆ? ಬೇಡ ಬಿಡು, ನಾನೇ ಎಲ್ಲ ತಗೊಂಡ್ ಬರ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿನ್ ಜೋಡಿ ಮಾತಾಡೋದಿತ್ತು. ಏನ್ ಹೇಳಿ? ಏನ್ ಹೇಳ್ಬೇಕು ಹೇಳಿ. ನಾನು ಸಬ್ಜೆಕ್ಟ್ ಫೇಲ್ ಆಗಿರೋದು ಹೇಳ್ಬೇಡ, ಪಾಸ್ ಆಗಿದ್ದೀನಿ ಅಂತ ಹೇಳು. ಅವಳದು ಪಾಸ್ ಆಗಿದ್ದೀನಿ ಅಂತ ಹೇಳು, ಓಕೆನಾ? ಆದ್ರೆ ಅಪ್ಪ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸಿಗ್ನೇಚರ್ ಬೇಕಂದಾಗ ಏನ್ ಮಾಡ್ತೀಯಾ? ಅದ್ರದ್ದು ಬಿಟ್ಬಿಡು, ನಾ ಎಲ್ಲ ಮಾಡ್ಕೊಂತೀವಿ. ನೀ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ. ಇವಾಗ ನೋಡು, ನಮ್ದೇನಾದ್ರೂ ಫೇಲ್ ಆಗಿದೆ ಅಂದ್ರೆ ಅಪ್ಪ ನಂಗೆ ಬೈಕು ಕೊಡ್ಸಲ್ಲ, ಅವಳಿಗೆ ಟ್ರಿಪ್ಪಿಗೆ ಕಳ್ಸೋದಿಲ್ಲ. ನೀನ್ ಇವಾಗ ಏನಾದ್ರೂ ಸುಳ್ಳು ಹೇಳಿದ್ರೆ ಮತ್ತೆ ನಾವ್ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ನೋಡು. ಸರಿ. ಆಮೇಲೆ ಟಾಪರ್ ಅಂತ ಬಿಗ್ ಬೇಡ ಅಲ್ಲಿ ಹೋಗಿ, ಆಮೇಲೆ ನನ್ನೆಲ್ಲ ಬೈಸ್ತಾರೆ. ಹೌದು. ಸರಿ, ಅಷ್ಟೇ ಮಾಡ್ತೀನಿ. ನಾ ಹೇಳಿದ್ದೆಲ್ಲ ನೆನಪಿದೆಯಲ್ಲ? ನಿನ್ ಬ್ಯಾಗ್ ಎಲ್ಲಿದೆ? ಅಲ್ಲಿದ್ಯಾ? ಇಲ್ಲ, ನನ್ನ ಬ್ಯಾಗ್ ತಂದಿಲ್ಲ. ನಾನು ಒಂದೇ ಬುಕ್ ತಂದಿದ್ದೆ, ಅದು ಲೈಬ್ರರಿ ಕೊಡೋದಿತ್ತು, ಕೊಟ್ಬಿಟ್ಟೆ. ನಿನ್ ಬ್ಯಾಗ್ ತಗೊಂಡ್ ಬನ್ನಿ. ಇಲ್ಲ ಅಣ್ಣ, ನಿನ್ ಬ್ಯಾಗ್ ತಂದಿಲ್ಲ. ನನ್ನ ಬ್ಯಾಗ್ ಲಾಕರ್ ಅಲ್ಲಿದೆ. ಯಾಕೆ ಸುಮ್ಮನೆ ತೆರಿ ತಿಂತೀಯ? ಹೋಗೋಣ ನಡಿ ಮನೆಗೆ. ಹೊಟ್ಟೆ ಹಸಿತಿದೆ, ಚುರ್ರು ಅಂತಿದೆ ಹೊಟ್ಟೆ ಬೇರೆ. ಹೌದು, ಸಮರ್ ಕ್ಯಾಂಪಿಗೆ ಅಪ್ಲೈ ಮಾಡಿದಾ? ಇಲ್ಲ, ನಾ ಅಪ್ಲೈ ಮಾಡಿಲ್ಲ. ನೋಡು, ನಿನ್ನಿಂದಾಗಿ ನಾವೆಲ್ಲ ಬೈಸ್ಕೊಂತ ಇದೀವಿ. ನೀನು ಸಮರ್ ಕ್ಯಾಂಪ್ ಅಂತ ಹೇಳಿ ರೊಕ್ಕ ಇಸ್ಕೋ. ಆಮೇಲೆ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ನಾವೆಲ್ಲ. ನೀನು ಟ್ರಿಪ್ಪಿಗೆ ಅಂತ ರೊಕ್ಕ ಇಸ್ಕೋ. ಬರೀ ನಮ್ಮನ್ನಷ್ಟೇ ಹಾಕಿ ದೂಗ್ಬೇಡ ನೀನು. ನಂಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಬೇಕಿದ್ರೆ ನೀವು ಹೇಳ್ಕೊಳ್ಳಿ. ನಾನು ಅಕ್ಕ ಅನ್ಕೊಂಡ್ರೆ ನಂಗೆ ಸುಳ್ಳು ಹೇಳಕ್ ಬರೋದಿಲ್ಲ. ಸುಳ್ಳು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ಸಾಯಿ, ನಾವ್ ಅಷ್ಟೇ ಟ್ರಿಪ್ಪಿಗೆ ಹೋಗಿ ಬರ್ತೀವಿ. ಅಟ್ಲೀಸ್ಟ್ ನಮಗಾದ್ರೂ ಹೋಗೋದಕ್ಕ ಬಿಡು. ನಿಮ್ ಸ್ಕೂಲಲ್ಲಿ ಇದೆ ಅಂತ ನಾವ್ ಹೇಳಿದ್ರೆ ಹ್ಞೂ ಅನ್ನೋದು ಅಷ್ಟೇ ಕಲಿ. ಸರಿ. ಅಜ್ಜಿ ಎಲ್ಲಿದಿ? ಬೇಗ ಬಾ, ನಾನು ವೇಟ್ ಮಾಡಾಕತ್ತೀನಿ ನಿಂಗೋಸ್ಕರ. ಬೇಗ. ಅಕ್ಕ. ಅಯ್ಯೋ, ಅಕ್ಕ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ನಾನೇ ಹೋದ್ರಾತು. ಅಜ್ಜಿ ನಿಂಗೆ ಇಷ್ಟು ಖುಷಿ ಆಗ್ತಿದೆ ಅಂದ್ರೆ ಯಾವಾಗ ಹೋಗಿ ಎಲ್ಲರೂ ನಮ್ಮ ಅಕ್ಕನ ಮುಂದೆ ಹೇಳಿ ಅಂತ ಅನಿಸಿದೆ. ಯಾಕಂದ್ರೆ ನಾನು 1 ವರ್ಷ ಹೋಗೇ ಇಲ್ಲ ಕಾಲೇಜ್ಗೆ. ಪಾಪ ಅವಳು ಬೇಜಾರಾಗ್ಬಿಟ್ಲು. ನಾನು ಎಲ್ಲಿವೋ ನನ್ನ ಎಜುಕೇಶನ್ ಹಾಳಾಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ಲು. ಇವಾಗ ನೋಡು, ನಾನು ಆರಾಮ್ಸೆ ಹೋಗಿ ಎಲ್ಲಾನು ಮಾಡ್ಕೋಬಹುದು. ನಾನು ಇವಾಗ ನಾನು ಫಸ್ಟ್ ರ್ಯಾಂಕ್ ಅಂತ ಗೊತ್ತಾಗ್ಬಿಟ್ರೆ ಇಷ್ಟು ಖುಷಿ ಆಗುತ್ತೆ ಅವಳಿಗೆ, ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಅಕ್ಕ, ಓ ಮೇ ಬಿ ಅಕ್ಕ ಇದಕ್ಕೆ ಹೋಗಿರ್ಬೇಕು, ವರ್ಕ್ಗೆ. ಯಾಕಜ್ಜಿ ಮಲಗಿದ್ಯಾ? ಏನಾಯ್ತು? ಅಯ್ಯೋ, ಏನೇನ್ ಕಣ್ಮಗ, ಯಾಕೋ ನಡ ಅಂತ ಇದೆ ಬೆಳಿಗ್ಗೆಯಿಂದ. ತ್ರಾಸ. ದೇವ್ರು ಸುಮ್ಮನೆ ಕರ್ಕೊಂಡ್ ಬಿಡ್ಬಾರ್ದ ಅಂತ ಅನಿಸ್ತೈತಿ. ಯಪ್ಪ, ಹಂಗ ವಯಸ್ಸಾತ್ ನನಗರ. ಅಯ್ಯವ್ವ, ದೇವ್ರು ಸುಮ್ಮನೆ ನಮ್ಮಂತಾರನ್ನ ತಗೊಂಡ್ ಹೋಗ್ಬೇಕು. ಸುಮ್ಮನೆ ನಮ್ಮನ್ನ ಇಟ್ಟ ಏನ್ ಮಾಡ್ತಾನ? ಯಾಕ ಹಿಂಗ್ ತ್ರಾಸ ಕೊಟ್ಟು. ಊಟ ಮಾಡಿಲ್ವಾ? ಸರಿಯಾಗಿದ್ರೆ ಎದ್ದೇಳು, ನಾನು ನಿಂಗೆ ಊಟಕ್ಕೆ ಹಚ್ಕೊಂಡ್ ಬರ್ತೀನಿ, ಊಟ ಮಾಡುವಂತೆ. ಅಯ್ಯೋ ಮೊಮ್ಮಗಳೇ,
ನೀ ಮಾಡೋಗುವ, ನಂಗೇನು ಬೇಡ. ಮತ್ತು ಇವತ್ತೇನೋ ನಿಮ್ದೇನೋ ಐತೆ ಅಂತ ಹೇಳಿದ್ಲು ನಿಮ್ಮ ಅಕ್ಕ, ಏನಾತವಾ? ಅಯ್ಯೋ ಅಜ್ಜಿ, ಅದನ್ನ ಹೇಳಕ್ ಬಂದೀನಿ. ನಿಂಗೆ ಗೊತ್ತಾನ, ಇವತ್ತು ನಾನು ಅಜ್ಜಿ ಏನ್ ಗೊತ್ತಾ, ನಂಗೆ ನೀ ಎದ್ದೇಳು ಫಸ್ಟ್, ನಾ ಎಲ್ಲ ಹೇಳ್ತೀನಿ, ನೀ ಎದ್ದು ಕುಂದ್ರು ಫಸ್ಟ್. ಅಯ್ಯೋ ಯವ್ವ, ಸಣ್ಣ ಹಿಡ್ಕೊಂಡೈತಿ ಇವ, ಒಂದಿಟ ಹಿಡ್ಕೊ. ಹೇಳು ಹೇಳು, ಸ್ಲೋ ಆಗಿ ಹೇಳು, ಹೇಳು ಹೇಳು ಹೇಳು. ಮಗ, ಎದ್ದೆ ಹೇಳಜ್ಜಿ. ವಯಸ್ಸಾದ್ಮೇಲೆ ಜೀವ ಇರ್ಬಾರ್ದವ, ಈ ಸಸ್ತರ್ ಕೈಯಾಗ ಅನಿಸ್ಕೊಂಡು. ಯಾಕಜ್ಜಿ, ಮತ್ತೆ ಚಿಕ್ಕಮ್ಮ ಏನಾದ್ರು ಅನ್ಲ? ಅದಕ್ಕ ನಾ ಹೇಳುದು, ನಾವಿದ್ದಾಗ ಎಲ್ಲ ಮಾಡ್ಕೊ ಅಂತ. ನೀ ಏನು ಮಾಡಂಗಿಲ್ಲವ ನಾ ಇದ್ದಾಗ. ಹ್ಞೂನವ್ವ, ಜಳಕ ಮಾಡಿಲ್ಲ ಇವತ್ತಿನ್ನು. ಸರಿ, ನಾ ಎಲ್ಲ ನೀರು ತಿರ್ತೀನಿ. ಅಜ್ಜಿ, ಅದು ನಂಗೆ ಎಷ್ಟು ಖುಷಿ ಆಗತೈತಿ ಅಂದ್ರ, ಅಕ್ಕನ ಮುಂದೆ ಬಂದ ತಕ್ಷಣ ಆಕಿನ ಹಿಡ್ಕೊಂಡು ಹೇಳ್ಬೇಕು ಅನ್ಸಾಗತೈತಿ. ನಾನು ನೀನು ಕಾಲೇಜ್ ಹೋಗಿದ್ಲಾ, ಹೋಗಿ ಬಂದಾಳ ಈಗ. ಆಮೇಲೆ ಕಾಲೇಜ್ನಾಗ ರಿಸಲ್ಟ್ ಬಂದೈತಲ್ಲ, ಅದನ್ನ ಹೇಳಕ್ ಬಂದಿರ್ಬೇಕಾಳ ಆಕಿ. ಅದೆಲ್ಲ ಅಂಜಲಿ ಮಂಜುಳಾ ಬಂದಿ. ಅವಾಗ್ಲೇ ಬಂದೆ. ನಿಂಗೇನ್ ಹೇಳಿ ನಾನು, ಏನು ಬಾಯ್ ಬಿಟ್ಟು ಹೇಳ್ಬೇಡ ಅಂದಿನಿ. ಏನ ಗುಸು ಪಿಸು ಮಾತಾಡಕತ್ತಿರಲ್ಲ ಯವ್ವ, ಮೊದ್ಲ ಕಿವಿ ಕೇಳಲ್ಲ ಒಂದು ಇತ್ತ ಬರ್ರಿ. ಅಯ್ಯ ಏನಿಲ್ ಬಿಡ ಅಜ್ಜಿ, ಇವತ್ತ ಕಾಲೇಜ್ನಾಗ ರಿಸಲ್ಟ್ ಬಂತ, ಅದನ್ನ ಹೇಳಕತ್ತಾಳ. ಹೌದನ, ಏನಾತವ? ಅಜ್ಜಿ, ಅದು ನಾನು ಫಸ್ಟ್ ಆಕಿ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾ ಅಂತ ಹೇಳಕತ್ತ ಅಷ್ಟ. ಹೌದನ? ಸರಿ. ಎಲ್ಲಿ ಗುಂಡಂದೇನಾತ? ಅದೇ ಅಜ್ಜಿ, ಗುಂಡ ಏನಾತ ಅಂದ್ರ ಅವನು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾನ, ನಾನು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿನಿ, ಎಲ್ಲಾರು ಪಾಸ್ ಆಗಿವಿ ಅಂತ ಹೇಳಕತ್ತಾಳಕಿ. ಅಯ್ಯಯ್ಯ, ಬಾ ಚಲಾತ್ ಬಿಡವ, ಚಲಾತ್. ಹೋಗಿ ಊಟ ಮಾಡೋಗ್ರಿ. ಊಟಕ್ಕೆ ಹಚ್ಬಿಡ. ಗುಂಡಗ ಹಣ್ಣಗೇನ ಊಟ ಬೇಕಂತ ಮೇಲೆ ಅದನ್ನ ಕೆಳ ಬರಂಗಿಲ್ಲ, ಬೇಜಾರಾಗೈತೆ ಅವ್ನು. ಸರಿ ಅಕ್ಕ. ಇಬ್ರು ಬಂದ್ಬಿಟ್ರಿ. ಅಪ್ಪ ಏನಾತ್ರವಾ? ಏನಾತ್ ನಿಮ್ದು ರಿಸಲ್ಟ್ ಏನಾತ? ಅದು ಅಪ್ಪ ಎಲ್ಲರೂ ಪಾಸ್ ಆಗ್ಯಾವು, ಎಲ್ರು ಪಾಸ್ ಆಗಿವಿ, ಎಲ್ರು ಪಾಸ್ ಆಗಿ ನೆಕ್ಸ್ಟ್ ಇಯರ್ ಎಲ್ರಿಗೂ ಅವಕಾಶ ಸಿಕ್ಕೈತಿ. ಗುಂಡುನು ಪಾಸ್ ಆಗ್ಯಾನ. ಏನು, ಅಭಿ ಪಾಸ್ ಆಗ್ಯಾನ? ಅಲ್ಲೇ ಯವ್ವ, ಒಂದ್ ದಿನ ಬುಕ್ ಹಿಡ್ಕೊಂಡಿದ್ ನೋಡಿಲ್ಲ ನಾವ, ಅದೇಂಗ್ ಪಾಸ್ ಅದ? ಹ್ಞೂಪ್ಪ, ನಂಗೂ ರಿಸಲ್ಟ್ ನೋಡ ಹಂಗ ಅನಿಸ್ತು, ಪಾಸ್ ಆಗ್ಯಾನ. ಅಪ್ಪ ಅದು ಮ್ಯಾಲ ಹೋಗ್ಯಾನ. ಸರಿ, ಕರ್ಕೊಂಡ್ ಬರೋಗ ಅವನ್ನ. ಅಯ್ಯೋ, ನಾ ಕರ್ಕೊಂಡ್ ಬರಕ್ ಹೋಗ್ತೀನಿ, ಏನಾರ ಬಾಯ್ ಬಿಟ್ರೆ ಹೇಳ್ಬೇಡ. ಏನಾತ? ಏನ್ ಸೊನ್ನಿ ಮಾಡಾಕತ್ತಿ? ಏನಿಲ್ಲಪ್ಪ, ಏನಿಲ್ಲ. ನೀ ಹೇಳ್ವಾ, ಏನಾತ ರಿಸಲ್ಟ್ ಎಲ್ಲಾರ್ದು? ನಂಗೆ ಗೊತ್ತು ಆಕಿ ಸುಳ್ಳು ಹೇಳಕತ್ತ ಅಂತ. ಹೇಳ, ಏನಾತ? ಅದು ಅಪ್ಪ, ಎಲ್ಲಾರ್ದು ಪಾಸ್ ಆಗ್ಯಾರಪ್ಪ. ಯಾರೋ ಹೇಳಾಕತ್ತಿದ್ರು ಎಲ್ಲರೂ ಪಾಸ್ ಆಗ್ಯಾರಂತ. ಹೌದಾ? ಏನಪ್ಪ, ನಂಗೆ ಯಾಕೋ ಅಭಿದ ಡೌಟ್, ಬರ್ಲಿಂದ್ರ ಅವನ್ನ ಕೇಳ್ತೀನಿ. ಅಪ್ಪ, ಅಭಿ ಮಕ್ಕೊಂಡಾನ. ನಾ ಕರೆಯತ್ತೀನಿ ಅಂತ ಹೇಳು, ಬಾ ಅಂತ ಹೇಳೋಂಗ. ಸರಿ ಅಪ್ಪ. ಅಭಿ ಅಣ್ಣ. ಗೊತ್ತಾಯ್ತು, ಕೇಳ್ತ. ಹಾಪ, ಏನಾಯ್ತು ಎಕ್ಸಾಮ್ ರಿಸಲ್ಟ್? ಅಪ್ಪ, ಪಾಸಪ್ಪ, ಎಲ್ಲ ಪಾಸ್ ಆಗೀನಿ, ಪಕ್ಕ ಎಲ್ಲ ಪಾಸ್. ಎಕ್ಸಾಮ್ದಾಗ ಭಾಳ ಓದಿದ್ನಲ್ಲ, ಸ್ವಲ್ಪ ನಿದ್ದೆ ಬಂದಂಗಾಗಿತ್ತ, ಅದಕ್ಕೆ ಮಕ್ಕೊಂಡಿದ್ದೆ ಒಂದಿಟ್ಟ. ಬರ್ಲಪ್ಪ, ನಿಂತ್ಕೋ, ನಿಜ ಹೇಳು. ಹ್ಞೂನಪ್ಪ, ಎಲ್ಲಾನು ಪಾಸ್. ನನ್ನ ಮೇಲೆ ಬೇಡ, ಮಂಜುಳನ್ ಮೇಲೆ ಆಣಿ ಬೇಕಾರೆ, ಪಕ್ಕ ಮಂಜುಳನ್ ಮೇಲೆ ಆಣ್ ನೋಡ್, ನಾ ಪಾಸ್ ಆಗೀನಿ, ಪಕ್ಕ ಹೇಳ್ತೀನಿ ನಾನು. ನನ್ನ ಒಂದ ದಿನಕ್ಕೆ ಮ್ಯಾಲ ಕಳಿಸ್ಬೇಕಂತ ಮಾಡೇನೆ. ಅಯ್ಯೋ ದೇವ್ರೇ, ಹೆಂಗಮ್ಮ ಮಾಡ್ಲಿ? ಏನಾತ ಮಂಜುಳ, ಹಂಗೆ ಕೊಡ ಅಂತಿ ನಿನ್ ಮಕ್ಕ ನೋಡಿದ್ರೆ? ಏನಾತ ಮಂಜುಳ, ಏನಾತ? ಅಯ್ಯೋ ಏನಿಲ್ಲ ಅಜ್ಜ, ನನ್ನ ಮೇಲೆ ಆಣಿ ಮಾಡಿದ್ನಲ್ಲ, ಅದಕ್ಕೆ ಬಾ ಖುಷಿ ಉಕ್ಕು ಬಿಡ್ತೈತಿ. ಹೌದಾ? ಚಲ್ಲ ಆಯ್ತು ಬಿಡ. ಸರಿ ಹಂಗಾರ ಎಲ್ಲಾರ್ಗೂ ಸ್ವೀಟ್ ತಗೊಂಡ್ಬರ್ತೀನಿ, ಇಲ್ಲೇ ಇರ್ರಿ ಹೆಂಗಾರ. ಸರಿಪ್ಪ. ಲೋ ಅಣ್ಣ, ನನ್ನ ಮೇಲೆ ಆಣಿ ಮಾಡ್ತಲ್ಲೋ. ನಾ ಹೇಳ್ದೆ ಎಲ್ಲರೂ ಪಾಸ್ ಆಗಿ ಅಂತ ಹೇಳಿ, ಎಲ್ಲ ಪಾಸ್ ಆಗಿನಿ ಅಂತಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ ಮೀನಿಂಗ್. ನಾ ಒಂದ್ ಹೇಳಿದ್ದೀನಿ, ನೀ ಯಾಕೆ ಹಂಗ್ ಮಾಡ್ಕೊಂತ? ನೀ ಮೊದಲು ನನ್ನ ತಲೆ ಮೇಲೆ ಕೈತಿ ತೆಗಿ, ಕೈ ಫಸ್ಟ್. ಅಲ್ಲ, ಇರೋ ಕೊಬ್ಬಿಗೆ ತಂಗಿ, ನಿನ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ನಾನು. ಅಂತಕ್ಕಿಗೆ ಇಂಥ ಗುಣ ಐತಿಯಲ್ಲ ನೀನು. ಏನಾಗಲ್ ಬಿಡಿ ಅಣ್ಣ, ಇದು ನಿಜ ಹೇಳ್ತೀನಿ, ಇದು ಬ್ಯಾಡ್ ಬಾಯ್ ನೀನು. ಇದು ಯಾರ ವೆರಿ ಬ್ಯಾಡ್ ಬಾಯ್. ಅದೇನೋ ಅಂತಾರಲ್ಲ, ಅದೊಂದು ಗಾದಿ ಮಾತು ಐತಿ ಗೊತ್ತಾನ, ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು, ಅದೇನಾಯ್ತು ನೋಡು, ನಂಗೆ ನೆನಪಾಗಲ್ದು. ಈಗ ನಮ್ಮ ಅಪ್ಪನಿಂದ ತಪ್ಪಿಸ್ಕೋಬೇಕಾಗಿತ್ತು, ನಿನ್ ಮೇಲೆ ಆನಿ ಮಾಡಿನಿ, ನೀ ಏನಾಗಲ್ಲ. ಈಗ ವಾಪಸ್ ತಗೊಂತಿದ್ವು, ಆನಿ ಎಲ್ಲ ವಾಪಸ್. ಲೋ, ಅದೇನು ಆನಿ ಎಲ್ಲ ವಾಪಸ್ ತಗೊಳಕ್ಕೆ ಅದೇನಿದೆ ಅಲ್ಲ ಇದು ಅಂದ್ರೆ ಅದೇನು ವಾಪಸ್ ತಗೊಳಕ್ ಬರ್ತೈತೇನೆ? ಮಂಜುಳ, ಮುಗೀತು ನಿನ್ ಕೈ ಕತೆ ಮುಗೀತು. ಇವತ್ತು ನಾಳೆ ಮೇಲೆ ಅರೋರ. ನಾ ಎಲ್ಲ ಅಜ್ಜಿ ಫಸ್ಟ್ ಅಕ್ಕ ಅಂದೆ, ನೀನ ಫಸ್ಟ್ ಅಕ್ಕಿ ಅಂತ ನನಗೆ ಇವತ್ತು ಗೊತ್ತಾಯ್ತು. ಹೋದಲ್ಲ, ನಿನಗೆ ಒಂದ್ ಚರಕಿ ಹಾಲು ಕೊಡ್ದಷ್ಟು ಖುಷಿ ಆಗೈತಲ್ಲ. ಈಗ ನಾ ಹೋದ್ನಿ ಅಂದ್ರೆ ನಿನಗೆ ನನ್ ಕಾಟ ಕೊಡೋರು ಯಾರು ಇರಲ್ಲ, ಅದಕ್ಕೆ ನಿನ್ ಖುಷಿಯಾಗಿ ನಾಕತ್ತಿಲ್ಲ. ಹಂಗಲ್ಲ ಮಂಜುಳ, ನಾ ಹಂಗಲ್ಲ, ನನಗೆ ಗೊತ್ತು ಕಣೆ. ಅವ್ವ ಬರ್ಲಿ, ನಿನಗೆ ಆಗೈತಿ, ನೀನು ಜಾಸ್ತಿ ಮಾಡಿಸ್ತಿಕ್ಕಂದ್ರೆ ಐತಿ ನನಗೆ. ಸರಿ ನಿಮ್ಗೆ ಏನ್ ಮಾಡ್ಕೊಳ್ಳಿ ಇವಾಗ? ಏನ್ ತಿಂತೀರಿ? ನಂಗೆ ಏನಾರು ಸ್ಪೆಷಲ್ ಮಾಡ್ಬಿಡು. ಏನ್ರ ಅದು? ಏನ್ ಅಜ್ಜ ಕಿತ್ತಾಡಕತ್ರಿ? ಏನ್ ಮಾಡತ್ರಿ? ಮಂಜುಳನ್ ಮಕ್ಕ ನೋಡಿದ ವಾಂತಿ ಬರಾಕತೈತಿ. ಮುಚ್ಚದ ಬಾಯಿ, ನನ ಹೋಗಿತ್ತು. ನನ್ ಕಷ್ಟ ನನಗ್ ಗೊತ್ತು, ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್. ತಂಗಿ, ನಾ ಇದೀನಿಲ್ಲ. ಅಣ್ಣ, ಹಂಗಾದ್ರೆ ಒಂದ್ 5,000 ರೂಪಾಯಿ ಕೊಡಿಸಲ್ಲ? 5,000? ನನ್ನ ಕಡೆ 1 ರೂಪಾಯಿ ಇಲ್ಲ ಹೇಳ್ಬೇಕಂದ್ರೆ. ನೋಡೆ, ಈಗ ನಕ್ಕಿ ಅದಕ್ಕ ಫಲವಾಗಿ ನೀನ್ ಏನ್ ಮಾಡ್ಬೇಕು ಹೇಳ? ಈಗ ಅಪ್ಪ ಬರ್ತಾನ, ಅಪ್ಪನ ಕಡೆ 5,000 ರೂಪಾಯಿ ಇಸ್ಕೊಡ್ ನಾನು.
ಈ ಟ್ರಿಪ್ಪಿಗೆ ಹೋಗಕ್ಕೆ ರಿಜಿಸ್ಟರ್ ಮಾಡ್ತೀನಿ. ಅಕ್ಕ ಬಂದ್ಮೇಲೆ ಅಕ್ಕನ ಕಡೆ ರೊಕ್ಕ ಇಸ್ಕೊಂಡು ಊರಿಗೆ ಹೋಗ್ತೀನಿ. ಅಯ್ಯೋ, ಈ ಕೆಲ್ಸಕ್ಕೆ ನಾನು ಹೇಳಿಬೇಡ, ಈ ಹೇಳಿಬೇಡ. ಸರಿ ಹಾಗಾದ್ರೆ ನೋಡ್ಕೊಂತೀನಿ ನಾನು. ಅಯ್ಯೋ, ಅಕ್ಕ ಬಂದಿಲ್ವಲ್ಲ, ಅಕ್ಕ ಹೇಳ್ಬೇಕಂತ ತುಂಬಾ ಆಸೆ ಆಗ್ತಿದೆ. ಆಂಟಿ, ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಇಲ್ಲಿ ಗಾಳಿ ಆಡಲ್ಲ, ಏನಿಲ್ಲ. ಸ್ವಲ್ಪ ಕೆಳಗಡೆ ಬಂದು ಮಲ್ಕೋಬಾರ್ದ ಅಥವಾ ಹೊರಗಡೆ ಕುಂದ್ರಬಾರ್ದ ನೀವು? ನಿನ್ನೆಯಿಂದ ತಲೆನೋವು, ಒಂದು ಸೈಡ್ ತಲೆನೋವು ನೋವುತ್ತಿದೆ. ಎಸಿಡಿಟಿ ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಿಮ್ಗೆ ಹಾಗಾದ್ರೆ ಜಿಂಜರ್ ಟೀ ಮಾಡ್ಕೊಡ್ತೀನಿ, ಅದು ಸ್ವಲ್ಪ ಎಸಿಡಿಟಿ ಕಡಿಮೆ ಆಗುತ್ತೆ. ಈಗ ತಾನೇ ತುಂಗ ತಂದು ಕೊಟ್ಲು ಕುಡ್ದೆ, ಆದ್ರೂ ಯಾಕೋ ಕಡಿಮೆ ಆಗ್ತಿಲ್ಲ. ಗೊತ್ತಾಗ್ತಿಲ್ಲ ಯಾಕೆ ಅಂತ. ಸರಿ ಆಂಟಿ, ನೀವು ಸ್ವಲ್ಪ ಎದ್ದು ವಾಕ್ ಮಾಡಿ, ನಾ ಹೇಳ್ತೀನಿ ನೋಡಿ. ಸ್ವಲ್ಪ ವಾಕ್ ಮಾಡಿದ್ರೆ ಗ್ಯಾಸ್ ಎಲ್ಲ ರಿಲೀಸ್ ಆದ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಎಸಿಡಿಟಿ ಟ್ಯಾಬ್ಲೆಟ್ ಏನಾದ್ರು ತಂದ್ಕೊಡ್ಲಾ? ಬೇಡ ಕಣಿ, ಯಾವ್ದಾವ್ದೋ ಟ್ಯಾಬ್ಲೆಟ್ ತಗೊಳಕ್ ನಂಗೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡಿ, ಮೈಗ್ರೇನ್ ಆಗಿದೆಯಲ್ಲ, ಸ್ವಲ್ಪ ಉಪ್ಪು, ಬೆಚ್ಚಗಿರೋ ನೀರಿಗೆ ಉಪ್ಪು ಹಾಕಿ ಕೊಡ್ತೀನಿ, ಕಾಲು ಇಟ್ಕೊಂಡು ಕುಂದ್ರಿ, ಒಂದ್ 10 ನಿಮಿಷ ರಿಲೀಫ್ ಆಗುತ್ತೆ. ಇಲ್ಲಾಂದ್ರೆ ಗೋನ್ ಸ್ವಲ್ಪ ದಿಂಬಿಟ್ಕೊಳ್ಳಿ ಹೈಟ್ ಅಲ್ಲಿ. ಗೌರಿ, ನಾ ಒಂದಿಟ ಮಲ್ಕೊಂಡಿರ್ತೀನಿ, ಹೋಗುವ. ಸರಿ ಆಂಟಿ, ಸ್ವಲ್ಪ ಮಲ್ಕೊಂಡು ಹೇಳಿ, ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೇನೋ. ಏನಾದ್ರು ತಿಂತೀರಾ? ಬೇಡ ಕಣಮ್ಮ, ಯಾಕೋ ವಾಂತಿ ಬಂದಂಗೂ ಆಗುತ್ತೆ. ಸರಿ ಆಗಿದ್ರೆ ನೀರ್ ತಂದ್ಕೊಳ್ಳ ಹಾಗಾದ್ರೆ? ಉಗುರು ಬೆಚ್ಚಗಿರೋ ನೀರ್ ತಂದ್ಕೊಂಡು. ಯಾಕಂಟಿ ಗಂಗಾ ಆಂಟಿ ಬರೀ ಮಲ್ಕೊಂಡ್ ಬಿಟ್ಟಿದ್ದಾರೆ? ಯಾಕಣವ, ನಿನ್ನೆಯಿಂದ ಬಾ ತ್ರಾಸ್ ಮಾಡ್ಕೊಳಕದೆ ತುಡಿ. ಅಲ್ಲ, ದಾವಣೆಗಾದ್ರೂ ಕರ್ಕೊಂಡು ಹೋಗ್ಬೇಕತ್ತ ಅವ್ರನ್ನ. ಲಾಸ್ಟ್ ಟೈಮ್ ಮೈಗ್ರೇನ್ ಬಂದಾಗ ಹಿಂಗ ದಾವಣೆ ಅಡಿರಿ, ಅದಕ್ಕೂ ಕಡಿಮೆ ಆಗೋಲ್ವಾ? ಏನ್ ಮೈಗ್ರೇನು ಏನು ಆಕಿಗೆ ಸಾಕಾಗ್ಬಿಟ್ಟೈತ್ ನನಗಂತೂ. ಈ ಬ್ಯಾಸ್ಗೆ ಸ್ಟಾರ್ಟ್ ಆತಂದ್ರೆ ಜಾಸ್ತಿ ಆಗತ್ ನೋಡಕಿ. ಬಾಳ್ ಫೋನ್ ನೋಡ್ತಾರನ ಅವ್ರು? ಹಂಗೇನಿಲ್ಲ, ಟಿವಿ ನೋಡ್ತಾಳ. ಆಮೇಲೆ ಜಾಸ್ತಿ ನೀರು ಕುಡಿಯೋಂಗಿಲ್ಲನ? ಹೌದು, ಒಟ್ಟ ನೀರು ಕುಡಿಯಂಗಿಲ್ಲ ಹುಡುಗಿ. ಆಂಟಿ, ಅವ್ರಿಗೆ ಜ್ಯೂಸ್ ಮಾಡ್ಕೊಡಿ, ಜ್ಯೂಸು ಏನಾದ್ರು ಮಾಡ್ಕೊಡಿ ಈಗ. ಅಂದ್ರ ಅದಕ್ಕೆ ಜಾಸ್ತಿ ನೀರು ಕುಡಿಬೇಕು, ಸ್ವಲ್ಪ ಹೈಡ್ರೇಟ್ ಆಗಿರ್ಬೇಕು. ಅದಕ್ಕೆ ಏನವ, ನಮ್ಗದೇನು ಗೊತ್ತಾಗಂಗಿಲ್ಲ. ನೀ ಏನ್ ಮಾಡ್ಕೊಡ್ತೀನಿ ಮಾಡ್ಕೊಡು. ಸರಿ ಆಂಟಿ. ವೀಕ್ಷಕರೇ, ಇಲ್ಲಿ ನನ್ನ ಅನುಭವದ ಪ್ರಕಾರ ನಾನು ಮೈಗ್ರೇನ್ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಂತ ಎಲ್ರು ಇದನ್ನೇ ಪಾಲಿಸಿ ಅಂತ ನಾ ಹೇಳಲ್ಲ, ಓಕೆನಾ? ಯಾಕೋ ಈ ಸರ್ ನಾನು ಬೆನ್ ಬಿಡದೆ ಕಾಡ್ತಾನೆ ಇದಾರೆ. ಬೆಡ್ ಎಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿರ್ತೀರಲ್ಲ? ಸರ್, ಎಲ್ಲ ಕರೆಕ್ಟ್ ಆಗಿ. ನೋಡಿ, ನನಗೆ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಹಾಸ್ಟೆಲ್ ಯಾವಾಗಲೂ ಕ್ಲೀನ್ ಆಗಿರಬೇಕು. ಪ್ಲಸ್ ಇಲ್ಲಿ ಸಿಸ್ಟಮ್ಯಾಟಿಕ್ ಅಂಡ್ ಯಾರು ಡ್ರಾಮೆಟಿಕ್ ನನಗೆ ಇಷ್ಟ ಆಗಲ್ಲ. ರೂಲ್ಸ್ನ ಎಲ್ಲರೂ ಫಾಲೋ ಮಾಡಬೇಕು, ಇನ್ಕ್ಲೂಡಿಂಗ್ ಯು. ಓಕೆ? ಸರ್, ಸರಿ ಸರ್. ಆಮೇಲೆ ಹಾಸ್ಟೆಲ್ದು ಪಾಲಿಸೀಸ್ ಏನೇನಿದೆ ಅಲ್ಲ, ಫಸ್ಟ್ ಯಾರ್ಯಾರು ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಬೇಕು. ಯಾಕಂದ್ರೆ ಬಾಯ್ಸ್ ಹಾಸ್ಟೆಲ್ ಏನೋ ಡಿಫ್ರೆನ್ಸ್ ಆಗಿರುತ್ತೆ, ಆದರೆ ಗರ್ಲ್ಸ್ ಹಾಸ್ಟೆಲ್ ತುಂಬಾ ಕೇರ್ಫುಲ್ ಆಗಿರಬೇಕು. CCTV ಕ್ಯಾಮ್ರಾ ಯಾವತ್ತೂ ಆಫ್ ಆಗಬಾರ್ದು, ಯಾವಾಗಲೂ ವರ್ಕಿಂಗ್ ಆಗಲೇ ಇರಬೇಕು. ಫುಡ್ ಕ್ವಾಲಿಟಿ ಆಗಿರ್ಬೋದು, ಅವ್ರಿಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿನೂ ಇರಬೇಕು, ಆಯ್ತಾ? ಸರಿ ಸರ್. ಆಮೇಲೆ ಎಲ್ಲ ಕ್ಲೀನ್ ಆಗಿರ್ಬೇಕು, ಹೈಜೀನ್ ಆಗಿರ್ಬೇಕು ಅಂತ ಹೇಳಿದ್ದೀನಲ್ವಾ. ಬೆಡ್ ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಟ್ವೈಸ್ ಬೆಡ್ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಹೇಳು. ಸರಿ ಸರ್. ರೂಮ್ ಅವಾಗ ಚೆಕ್ ಮಾಡ್ತಾ ಇರ್ರಿ. ಸರಿ ಸರ್. ಇವಾಗ ಎಷ್ಟು ಜನ ಇದ್ದಾರೆ ಹಾಸ್ಟೆಲಲ್ಲಿ? ಸರಿ ಆಗಿದ್ರೆ ಅವ್ರವ್ರ ಥಿಂಗ್ಸ್ ಅವ್ರವ್ರ ಲಾಕರ್ ಅಲ್ಲಿ ಇದೆಯಲ್ಲ, ಲಾಕರ್ ಅನ್ನ ಬಿಟ್ಟು ಉಳಿಕೆದೆಲ್ಲ ಇದೆಲ್ಲ ಜಾಡು ತೆಗೆಯೋದು, ಆಮೇಲೆ ಇದೆಲ್ಲ ಕ್ಲೀನಿಂಗು, ಹೈಜೀನ್, ಡೈಲಿ ವಾಶ್ ಮಾಡಿಸೋದು, ಬಾತ್ರೂಮು ಎಲ್ಲ ಮಾಡಿಸ್ತಿದ್ರಲ್ಲ? ಸರ್, ಅದನ್ನೆಲ್ಲ ನೋಡ್ಕೊಂಡು. ಮತ್ತೆ ಈ ಸಲ ಏನಾದರೂ ಫೀ ಇನ್ಕ್ರಿಮೆಂಟ್ ಮಾಡಿದ್ದೀರಾ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಸರಿ ಆಗಿದ್ರೆ. ಅಯ್ಯೋ ಶಿವನಿ, ನಾನೇನಾದ್ರೂ ಇನ್ಕ್ರೀಸ್ ಮಾಡಿದ್ದೀನಿ ಅಂತಂದ್ರೆ ಇಲ್ಲೇ ಎಲ್ಲಾದ್ರೂ ಕಚ್ಚಕ್ ಕಾಣಿಸ್ಬಿಡ್ತೀಯಪ್ಪ ನೀನು. ಏನಾದ್ರು ಅಂದ್ರ? ಸರಿ ನೋಡ್ರಿ. ಯಾವಾಗ ಮುಗಿಸ್ತೀಯಪ್ಪ ನೀನ್ ಇನ್ಫೆಕ್ಷನ್? ನನ್ಗೆ ಸಾಕಾಗಿದೆ. ಮೇಡಮ್ ಬೇರೆ ಬರ್ತಾ ಇಲ್ಲ. ಬನ್ನಿ, ಹೆಡ್ ಆಫೀಸ್ ತೋರಿಸ್ ಬನ್ನಿ. ಸರ್, ಟೈಮ್ 7 o'clock ಬಂತು. ಕ್ಯಾನ್ ವಿ ಸಿ ಟುಮಾರೋ? ಅದೊಂದಿದೆಯಲ್ಲ, ಅಷ್ಟು ಮುಗಿದ್ರೆ ಹೋಗ್ಬಿಡುತ್ತೆ. ಆಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಒಂದು, ಸ್ಟೋರ್ ರೂಮ್ ಡಿಪಾರ್ಟ್ಮೆಂಟ್, ಇವು 3 ಅಷ್ಟೇ ಅಲ್ಲ. ಏನ್ ಮೇಡಮ್, ನಾನು ನಿಮ್ಗೆ ಏನ್ ಹೇಳಿದ್ದೆ? ಬೆಳಿಗ್ಗೆ ಅನ್ನೋದ್ಲೆ ಎಲ್ಲರೂ ಬರ್ಬೇಕಂತ ಹೇಳಿದ್ನಲ್ಲ, ಇನ್ನು ಯಾರು ಮೀಟಿಂಗ್ ಬಂದಿಲ್ಲ. ಸಾಯಂಕಾಲ 7 ಗಂಟೆ ಆಗುತ್ತು. ಅಲ್ಲ, ನಾನು ಬರೋ ವಿಚಾರನ ಎಲ್ಲರಿಗೂ ಹೇಳಿದಿರ್ತಾನೆ. ಸರ್, ನಾನು ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಹೇಳಿದ್ದೀನಿ, ಇನ್ಕ್ಲೂಡಿಂಗ್ ಸಂಗೀತ ಮೇಡಮ್ಗೂ ಹೇಳಿದ್ದೀನಿ. ಅವ್ರೇನೋ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರ ಕಡೆಯಿಂದ ಬರೋದಕ್ಕಾಗಲ್ಲ ಅಂತಂದ್ರು. ಸೊ ಅದಾದ್ಮೇಲೆ ನಾನು ನಿಮ್ಗೆ ಫೋನ್ ಹಚ್ಚಿದ್ದು, ನೀವು ಬರ್ತೀನಿ ಅಂತಂದ್ರಿ. ಆದರೆ ಇವರು ಕಮಿಟಿ ಮೆಂಬರ್ಸ್ ಯಾರು ಮೆಸೇಜ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಹೇಳಕತ್ರು. ಸಡನ್ ಆಗಿ ಪ್ಲಾನ್ ಅಂತಂದು ಎಲ್ಲರೂ ಡಿಸ್ಕನೆಕ್ಟ್ ಮಾಡಿದ್ರು ಸರ್. ಇದೇನು ಸಡನ್ ಪ್ಲಾನ್ ಆಗುತ್ತೆ? ನಾನು 2 weeks ಬ್ಯಾಕ್ಸ್ ನಾನು ನಿಮ್ಗೆಲ್ಲ ಪ್ಲಾನಿಂಗ್ ಹೇಳಿದ್ನಲ್ಲ. ನಿಜ ಸರ್, ಆದರೆ ಏನಮ್ಮ ಆದರೆ? ಸರ್, ನಾನು ಯಾರಿಗೂ ಇನ್ನೂ ಇನ್ಫಾರ್ಮೇಶನ್ ಮಾಡಿದ್ದಿಲ್ಲ, ಯಾಕಂದ್ರೆ ನಿಮ್ದು ಕನ್ಫರ್ಮ್ ಇಲ್ಲ ಅಂತ ಸಂಗೀತ ಮೇಡಮ್ ಹೇಳಿದ್ರು. ಅದಕ್ಕೆ ಸಂಗೀತ ಆಂಟಿ ಹೇಳಿದ್ರಾ? ಸರ್, ಯಾಕಂದ್ರೆ ನೀವೇನೋ ನಿಮ್ಮ ತಮ್ಮಂದು ಎಂಗೇಜ್ಮೆಂಟ್ ಏನೋ ಅನ್ನಕತ್ತಿದ್ರು. ಅದಕ್ಕೆ. ತಮ್ಮನ ಎಂಗೇಜ್ಮೆಂಟಾ? ಸರ್, ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ನೀವು ಸಂಗೀತ ಮೇಡಮ್ ಕೇಳಿ. ಸರಿ. ಅದೇ ಫೈಲ್ ಎಲ್ಲ ಎಲ್ಲಿದೆ? ಸರ್, ಅದು ಫೈಲು ಲಾಕರ್ ಇದೆ. ಅಯ್ಯೋ ಈ ಅಪ್ಪ ಇವತ್ತು ಹಳೆಯ ರೆಕಾರ್ಡ್ ಎಲ್ಲ ತೆಗಿತಿದ್ದಾನಲ್ಲಪ್ಪ. ಇವ್ ಯಾಕೋ ಏನ್ ಮಾಡಿದ್ರು ಬಿಡೋಂಗ್ ಕಾಣ್ತಿಲ್ಲ. ಮೇಡಮ್ ಬೇರೆ ಬರ್ತಿಲ್ಲ, ನನಗೆ ನಿನ್ನೆಯಿಂದ ತಲೆ ತಿಂತಿದ್ದಾನೆ, ಬಿಟ್ಟು ಬಿಡದೆ ತಲೆ ತಿಂತಿದ್ದಾನೆ. ಲಾಕರ್ ಕೀ ಎಲ್ಲಿದಮ್ಮ? ಸರ್, ಅಲ್ಲೇ ಇರ್ಬೇಕು ನೋಡಿ. ಇಲ್ಲಿ ಬಾಮ್ಮ, ಅದು ಎಲ್ಲಿ ನೋಡಿ ಸ್ವಲ್ಪ ಹುಡುಕೊಡು. ಇಲ್ಲದೆ ಇರೋ ಬೀಗಕ್ಕಲ್ಲ, ಎಲ್ಲಿಂದ ಹುಡುಕೊಡ್ಲಿ ಸರ್? ಏನ್ ತಲೆ ತಿಂತಾನೆ? 9 ಹಾಕಂತು. ಸರ್, ಅಲ್ಲಿಲ್ಲ ಅಂದ್ರೆ ಸಂಗೀತ ಮೇಡಮ್ ತಗೊಂಡೋಗಿರ್ತಾರೆ. ಏನಮ್ಮ, ನಿಮ್ಗೆ ಜವಾಬ್ದಾರಿ ಏನು ಕೊಟ್ಟಿಲ್ವಾ? ಎಲ್ಲಾನು ಸಂಗೀತ ಮೇಡಮ್ ತಗೊಂಡೋಗ್ತಾರೆ, ಸಂಗೀತ ಮೇಡಮ್ ಅದನ್ನ ಮಾಡ್ತಾರೆ ಅಂತ ಇದನ್ನೇ ಹೇಳ್ತಿದ್ರಾ? ಸರಿ ಆಗಿದ್ರೆ ನಾನು ಅಂಟಿ ಜೋಡಿ ಮಾತಾಡ್ತೀನಿ, ನಾಳೆ ಕನ್ಫರ್ಮ್ ಮಾಡಿ ಮೀಟಿಂಗ್, ಓಕೆನಾ? ಸರ್. ಋಷಭ, ಇವಾಗ ಸಮಾಧಾನ ಆಯ್ತು. ಏನ್ ಗೌರಿ,
ನಿನ್ನ ತಂಗಿನೇ ಕಾಲೇಜ್ಗೆ ಫಸ್ಟ್ ಬಂದಿದ ಅಂತ. ಹೌದು ಆಂಟಿ, ಏನೋ ಫಸ್ಟ್ ಬಂದಿದ ಅಂತೆ. ಫುಲ್ ಖುಷಿ ಆಯ್ತು ನನಗಂತೂ. ಪಾಪ ಒಂದು ವರ್ಷ ಗ್ಯಾಪ್ ಆಗಿತ್ತು ಅವಳು. ಎಲ್ಲಿ ಬೇಜಾರಲ್ಲಿ ಏನೋ ಓದಲ್ವೋ ಅನ್ಕೊಂಡಿದ್ದೆ. ತುಂಬಾ ಜಾಣ ಇರ್ಬೇಕಲ್ಲ ಅವಳು. ಹೌದು ಮೇಡಮ್. ಮತ್ತೆ ನಿಮ್ಮ ಥರ್ಡ್ ತಂಗಿ ಸಿಕ್ಲಾ? ಇಲ್ಲ ಮೇಡಮ್, ಎಲ್ಲೂ ಸಿಗ್ಲಿಲ್ಲ. ಇನ್ನೂ ಹುಡುಕ್ತಾನೆ ಇದ್ದೀನಿ, ನೋಡೋಣ. ದೇವರು ಕುಡಿಸ್ಬಿಡ್ಬೇಕೆಲ್ಲ. ಸರಿ, ಮತ್ತೆ ಏನು ಕೊಡಿಸ್ತೀಯ ನಿಮ್ಮ ತಂಗಿಗೆ? ಅವಳು ಬಂದಿರೋದೇ ಒಂದು ಖುಷಿ. ಆ ಖುಷಿಲೇಕೆ ಏನಂತಾರೆ ಅದು ಕೊಡಿಸ್ತೀನಿ. ಸರಿ, ಆಗಿದ್ರೆ ನಿಂಗೆ ಪಗಾರ ಇವತ್ತು ಸಂಜೆ ಕೊಡ್ತೀವಿ. ನಿಮ್ಮ ತಂಗಿಗೆ ಏನಾರು ಕೊಡಿಸ್, ಆಯ್ತಾ? ಸರಿ ಮೇಡಮ್. ಸರಿ, ನಾವು ಹೊತ್ತಾಗೈತಿ, ಹೋಗಿನ ಸಾವಕಾಶ. ಕತ್ಲು ಭಾಳ ಆಗೈತೆ. ಮ್ಯಾಮ್, ನಾನು ನಾಳೆ ಬರೋಕ್ಕಾಗಲ್ಲ. ಯಾಕವ, ಏನಾಯ್ತು? ಅಂದರೆ ನಾನು ನಾಳೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹಾಗಾಗಿ ನಾಳೆ ಸಾಯಂಕಾಲ ಆದರೆ ಬಂದ್ಬಿಡ್ತೀನಿ, ಆಯ್ತಾ ಮೇಡಮ್? ಸರಿನವ. ನಾನು ಹಪ್ಪಳ ಅದು ಮಾಡ್ಬೇಕಂತ ಮಾಡೀನಿ, ನಾಳೆ ಹಾಕಲ್ಲ. ಹಂಗಾದ್ರೆ ನಾಡಿದ್ದು ಹಾಕ್ಲಾ? ಹಂಗಾರೆ ಹಪ್ಪಳಕ್ಕ ಶಾಂಡ್ಗಿ ಹಪ್ಪಳ ಮತ್ತು ಇದನ್ನೊಂದು ಮಾಡಿಸ್ಕೊಂಡ್ಬರ್ಬೇಕು. ಟೆನ್ಷನ್ ಅನ್ನ ಶಾಂಗಿ ಮಾಡಿಸ್ಕೊಂಡ್ಬರ್ಬೇಕು. ಬಿಸಿಲು ಮಾತ್ರ ಮಸ್ತ್ ಐತಿ, ಅದನ್ನೊಂದು ಮಾಡ್ಬೇಕು ನಾನು. ಅಯ್ಯವ್ವ, ಶನಿವಾರನ? ಯವ್ವ, ಶನಿವಾರ ಆಗಲ್ಲವ್ವ. ಈ ಸಿಂಚು ಮಿಂಚು ಮನ್ಯಾಗ ಇರ್ತಾವ, ಅದ್ರಾಗ ಇವು ಎರಡೂ ಮನ್ಯಾಗ ಇರ್ತಾವು. ಮತ್ತು ಅವಾಗ ಬರೀ ಅವ್ರು ಏನು ಕೇಳ್ತಾರೆ ಅದ ಮಾಡಿಕೊಡೋದಾಗತ್ತೆ. ಸಂಚನ ಕಿಚನ್ದಾಗ ಹೋಗುತ್ತೆ ನಮಗೆ. ಇನ್ನು ಶುಕ್ರವಾರ ಮಾಡೋಣ ಬೇಕಂದ್ರೆ. ಅವತ್ತು ಒಂದಿನ ಶಾಂಡ್ಗಿ ಮಾಡೋಣ, ಸೋಮವಾರ ದಿನ ಬೇಕಾದ್ರೆ ಶಾವ್ಗಿ ಮಾಡೋಣ ಅಂತ. ಅದು ಗಿರ್ನಿ ಏನು ಮಾಡೈತೇನ ಇದನ್ನೊಂದು ಏನು ಮೆಣಸಿನ್ಕಾಯಿ ಅಂತಾರೆ, ಕೆಂಪು ಮೆಣಸಿನ್ಕಾಯಿ. ಅಲ್ಲ, ಹುಬ್ಳಿ ಮಾರ್ಕೆಟಿಗೆ ಹೋಗಿ ತೊಗೊಂಡ್ಬರೋಣ ತಗೋರಿ ಹಂಗಾರ. ಯಾಕಂದ್ರೆ ಅಲ್ಲೇ ಮಸ್ತರ ಖಾರದ ಮೆಣಸಿನ್ಕಾಯಿ ಏನು ಚೆನ್ನ ಬಂದಿರ್ತಾವತ್ತನ, ವೆರೈಟಿ ಬಂದಿರ್ತಾವ. ಅದೇನು ಇದಿಲ್ಲ, ನಮ್ಮ ಇವ್ರು ಹೊಲ್ದಾಗ, ಕೆಂಚಿನ ಹೊಲ್ದಾಗ ಏನ ಮೆಣಸಿನ್ಕಾಯಿ ಆಗಿದ್ದೆ ಅಂತ ಒಂದು ಚೀಲ ಇಡಿಸ್ಕೊಂಡಿನಿ. ಅವನ್ನ ಬ್ಯಾರೆ ಮಾಡಕ್ಕೆ ಆಳು ಹಚ್ಚಿನಿ. ಅವು ತೆಗಿಯಾಕತ್ತಾರ ತುಂಬು ಮತ್ತು ಇದನ್ನ. ಅವೆರಡು ಬ್ಯಾರೆ ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಖಾರದ ಪುಡಿ ಮಾಡ್ಕೊಂಡು ಬರಕಂತವ. ನಿನ್ಗೆ ಕೊಡ್ತೀನಿ, ನೀನು ತಗೊಂಡು ಬಂದ್ರೆ ನಾನು ಮಸಾಲೆ ಖಾರ ಮಾಡಿ ಇಟ್ಕೊಳ್ತೀನಿ. ಸರಿ ಅಮ್ಮ, ಹಂಗೆ ಮಾಡೋಣ ತಗೋರಿ. ನಾನು ಹಿಂಗೆ ಬರ್ತೀನಿ. ಸರಿ ಅವ. ಅದು ಗಂಗಾಗ ಏನೋ ಮಾಡಿಕೊಡ್ತೀನಿ ಅಂದ್ರೆ ಅಮ್ಮರ ಅದು ಮಾಡೆಲ್ಲ ಟೇಬಲ್ ಮೇಲೆ ಇಟ್ಟು ನೋಡ್ರಿ. ಸರಿನವ. ಆಕಿಗೆ ಏನಾಗೈತೆ ಹೋಗಿ ನೋಡ್ತೀನಿ. ನೀವು ಹೋಗಿ ಬಾ ಹಂಗಾರ. ಸಿಂಚು ಮಿಂಚು ಬಂದ್ರ? ಅವ್ವ, ನೀನು ರಾತ್ರಿನೇ ಬಂದವ, ಬಂದು ಮಕ್ಕೊಂಡವಲ್ಲ ಒಳಗೆ. ಹೌದಾ, ಸರಿ ಆಗುತ್ತೆ. ಸಿಂಚು ಮಿಂಚು, ಏನಮ್ಮ ಇನ್ನೂ ಮಲ್ಕೊಂಡಿದ್ಯಾ? ಎದ್ದಾಳೆ. ಮಮ್ಮಿ, ನಂಗೆ ಫುಲ್ ಟಯರ್ಡ್ ಆಗೈತೆ, ನಂಗೆ ಎಬ್ಬಿಸ್ಲಿಕ್ಕೆ ಹೋಗ್ಬೇಡ. ಮಮ್ಮಿ, ನಾನು ಟೋಟಲಿ ಟಯರ್ಡ್ ಆಗಿದ್ದೀನಿ, ನಾನು ಒಟ್ಟ ಎಬ್ಬಿಸ್ಬೇಡ. ಈಚೆಲ್ಲ ಅದ್ಲೆ ಅದ್ರ ಜಾಸ್ತಿ ಬೇರೆ. ಮಮ್ಮಿ ಮಮ್ಮಿ, ಏನಾಯ್ತವಾ ನಿಂಗ? ನಂಗೆ ಫುಲ್ ಲೂಸ್ ಮೋಷನ್ ಹತ್ಬಿಟ್ಟೈತೆ ಮಮ್ಮಿ, ತಡ್ಕೊಳಕ ಆಗಲ್ಲ. ಏನಾರ ಹೇಳು ಮಮ್ಮಿ ಪ್ಲೀಸ್. ಸರಿ, ನೀರು ಜಾಸ್ತಿ ಕುಡಿ, ಇವತ್ತೇನು ತಿನ್ಬೇಡ. ನಾನು ಗಂಜಿ ಮಾಡಿಕೊಡ್ತೀನಿ, ಗಂಜಿ ಅಷ್ಟೇ ತಿನ್ನಿ. ಏನು ಎಳ್ನೀರದು ತರಿಸ್ಕೊಡ್ತೀನಿ, ಕುಡಿತಿಲ್ಲ? ಹ್ಞೂ ಮಮ್ಮಿ. ಮಮ್ಮಿ, ಹೊಟ್ಟೆನೂ ಭಾಳ ನೋವಾಗತ್ತೈತೆ ಮಮ್ಮಿ. ಏನು ಟ್ರಿಪ್ ಅಂತ ಹೋಗ್ತೀರಿ ನೀವು? ಭಾಳ ಬಿಸಿಲೈತಿ. ಗುಗರ್ನಾಗ ಬಿಸಿಲೈತಣ ಭಾಳ? ಹ್ಞೂ ಮಮ್ಮಿ, ಭಾಳ ಬಿಸಿಲಿತ್ತು ಗೋಕರ್ಣದಾಗ. ಅಲ್ಲಿ ಈಕಿ ಬ್ಯಾಡ ಅಂದ್ರೂ ಏನೋ ತಿನ್ಸಿದ್ಲು. ತಿನ್ನಿಸಿ ಈ ಕಡೆ ತಿನ್ಲಿಲ್ಲ, ನಾನು ಒಬ್ಬಾಕಿಗೆ ತಿನ್ಸಿದ್ಲು. ಅಷ್ಟು ಹೊಟ್ಟೆ ನೋವಾಗತ್ತೈತೆ ಮಮ್ಮಿ. ಒಂದು ಕೆಲಸ ಮಾಡ, ನಾನು ಈಗ ಮಜ್ಜಿಗೆ ಮಾಡಿಕೊಡ್ತೀನಿ, ಮಸ್ತಾರೆ ಕುಡಿ ಬಾ. ಬಾ. ಏನವ್ವ, ನಿನಗೂ ನಿಮ್ಮ ಅವಗೂ ಆರಾಮಿಲ್ಲ. ಏನು ಮಮ್ಮಿ, ಗಂಗಾ ಮಮ್ಮಿಗೂ ಆರಾಮಿಲ್ಲ? ಹ್ಞೂನವ್ವ, ಬೆಳಗ್ಗೆಯಿಂದ ಅಕ್ಕನಿ ಯಾಕನ ಹೊಟ್ಟೆ ನೋವಾಗತ್ತೈತಿ, ಸಂಟ ತಲೆ ನೋವು ಅಂತಂದು ಮಕ್ಕೊಂಡ್ಬಿಟ್ಟ. ಎದ್ದೇಳ ಒಳ್ಳೆ. ನಾ ಅದಕ್ಕೆ ಎಲ್ಲಾರ್ಗು ಏನ್ ಹೇಳ್ತೀನಿ ಅಂತಂದ್ರೆ, ಬ್ಯಾಸ್ಗೆ ಬಂತಂದ್ರೆ ನಿಮ್ಮ ಕೈಲಿ ಎಷ್ಟು ಊಟ ಆಗುತ್ತೆ ಅಷ್ಟ ಉಣ್ರಿ. ಯಾಕಂದ್ರೆ ಜಾಸ್ತಿ ಉಣ್ಣಕ್ ಹೋಗ್ಬೇಡ್ರಿ. ಹೆವಿ ಊಟ ಉಂಡ್ರು ತ್ರಾಸ ಆಗುತ್ತೆ, ಸ್ವಲ್ಪ ಊಟ ಉಂಡ್ರು ತ್ರಾಸ ಆಗುತ್ತೆ. ನಾ ಏನಂತೀನಿ, ಈ ವೆದರಿಗೆ ತಕ್ಕಂಗ ಅರ್ಬಿ ಹಾಕೋರಿ. ಆಮೇಲೆ ಅದ್ರ ತಕ್ಕಂಗ ಮಜ್ಜಿ, ಮೊಸರು ಇದನ್ನೆಲ್ಲ ತಿನ್ರಿ. ಮೊಸರು ಜಾಸ್ತಿ ತಿನ್ಬೇಡ್ರಿ, ಹುಳಿ ಆಗುತ್ತೆ. ಮಜ್ಜಿಗೆ ಮಾತ್ರ ಕುಡಿತಾ ಇರ್ರಿ, ಎಳ್ನೀರು ಕುಡಿತಿರ್ರಿ. ಏನ ನೀವೇನ ಕೋಕ್ ಅಂತ ಅದೇನ ಅವನ್ನೆಲ್ಲ ಕುಡಿಯಕ್ ಹೋಗ್ಬೇಡ್ರಿ. ಏನ ಹೇಗ್ ಮಾತು ಒಂದಿಟ್ಟು ಕೇಳ್ರಿ. ಸರಿ ಮಮ್ಮಿ. ಈಗ ಸರಿ ಅಂತಾಳ, ಇನ್ನೂ ಸ್ವಲ್ಪ ಹೊತ್ತು ಬಿಡು, ಮತ್ತ ಕುಣ್ಕೊಂತ ಕೋಕ್ ಕುಡಿಯಕ್ ಹೋಗ್ಕಳ, ಇಲ್ಲ ಏನಾರು ತಿನ್ನಕ್ ಹೋಗ್ಕಳ. ಆಮೇಲೆ ಬೀಚ್ನಾಗ ಭಾಳ ಆಡ್ಯಾಳ ಮಮ್ಮಿ, ಫುಲ್ ಬೀಚ್ನಾಗ ಆಡ್ಯಾಳ. ಮತ್ತ ಬೀಚ್ನಾಗ ನೀರು ಕುಡಿದಿರ್ಬೇಕಿ. ಅದು ಮೊದ್ಲ ಆಗುತ್ತಲ್ಲ ಉಪ್ಪು ನೀರು, ಭಾಳ ಕುಡ್ದಾಳ ಅನ್ಸುತ್ತ. ಹೇಳ ಅದನ್ನ, ಬರೀ ಇದನ್ನ ಒಂದ ಹೇಳಿದಲ್ಲ. ಯಾವಾಗ ನಾ ಹೇಳಿನಿ ಮಧ್ಯಾಹ್ನದಾಗ ಹೋಗ್ಬೇಡ ಬೀಚಿಗೆ ಅಂತ ಹೇಳಿ. 1-2 ಗಂಟೆಗೆ ಹೋದಾಕಿ ಮುಲ್ಕೆ 5ಕ್ಕೆ ಬಂದ. ನಾ 5 ಗಂಟೆಗೆ ಹೋದೆ ಬೀಚಿಗೆ, ನನ್ಗೆ ಗೊತ್ತಿತ್ತು ಹಿಂಗಾಗತ್ತಂತ ಹೇಳಿ. ಆಮೇಲೆ ಬರೀ ಗಾಡಿಯೊಳಗೆ ಪಪ್ಸ್ ತಿನ್ನೋದು, ಆಮೇಲೆ ಫ್ರೈಡ್ ಐಟಮು, ಚಿಪ್ಸು ಇಂಥದ್ದೇ ತಿಂದಾಳ ನೋಡು. ಏನ್ ತಿನ್ಬೇಡ ಅಂತಂದ್ರು ಅದನ್ನ ತಿಂತಿದ್ಲು. ಆಮೇಲೆ ಇಕ್ಕಟ್ಟ ಇದೆಲ್ಲ ತಿಂತಿದ್ಲ. ಗ್ಯಾಸ್ ಸ್ಟಾರ್ಟ್ ಆತಂದ್ರ ಐ ಆಮ್ ಡಯಟ್ ಅಂತ ಊಟನ ಬಿಡ್ತಿದ್ಲು. ಫುಲ್ ಡೇ ಊಟ ಬಿಟ್ಟ. ಆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಅವಾಗೂ ಕೇಳಿಲ್ಲ, ಊಟ ಉಂಡಿಲ್ಲ ಸರಿಯಾಗಿ. ಒಂದೊಂದಲ್ಲಿ ಹೆವಿ ಊಟ ಹೊಂತಿಲ್ಲ, ಒಂದೊಂದಲ್ಲಿ ಊಟನ ಹೊಂತಿದ್ದಿಲ್ಲ. ಮತ್ತದ್ ಏನಾಗ್ಬಾರ್ದು ಸ್ಟಮಕ್ ಅಂದ್ರ. ಇವಾಗ ಕಂಪ್ಲೇಂಟ್ ಹೇಳೋದು ಬಿಡ್ತೀಯೋ? ಹೋಗ್ಲಿ ಬಿಡು, ಇಬ್ರು ಮಕ್ಕೋರಿ. ನಿಂಗೇನ್ ಬೇಕವಾ, ನಿಂಗೇನ್ ಬೇಕು ಹೇಳು.
ಮಮ್ಮಿ ನನ್ನ ಸ್ಟಮಕ್ ಅಂತೂ ಆರಾಮೈತಿ. ನಂಗೆ ಒಂದು ನಾನೆಲ್ಲ ಮಾಡ್ಕೊಂತೀನಿ ತಗೋ. ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಮಾಡ್ಕೊತೀನಿ. ಆ್ಯಪಲ್ ಕ್ಯಾರೆಟ್ ಮಿಕ್ಸ್ ಜ್ಯೂಸ್ ಕುಡಿತೀನಿ. ಏನು ಬಾಯ್ಲ್ ಮಾಡಿಡ್ಲು ಹೆಂಗೆ? ಬೇಡ ಮಮ್ಮಿ, ನಾ ಎಲ್ಲ ಬಂದು ಮಾಡ್ಕೊತೀನಿ ಆರಾಮ. ಸರಿ ಬಾರವಾ, ನೀನು ಮಜ್ಜಿಗೆ ಕುಡಿ ಅಂತ. ಗಂಗಾ ಮಮ್ಮಿ ಯಾಕೆ ಆರಾಮಿಲ್ಲ? ಹಾಯ್ ಬೇಬಿ, ಏನು ನೀನ್ ಇಲ್ಲಿ ಬಂದ್ಬಿಟ್ಟಿದ್ಯಾ? ನಾನು ನಮ್ಮ ಮಮ್ಮಿನ ಹುಡ್ಕೊಂಡು ಬಂದೆ. ಹೌದಾ, ಎಲ್ಲೋ ನನ್ನನ್ನು ಹುಡ್ಕೊಂಡು ಬಂದೆ ಅಂತ ಫೀಲ್ ಆಗಿಬಿಟ್ಟೆ. ಮತ್ತೇನು ಸಮಾಚಾರ? ಮತ್ತೆ ನಾನು ನಿನ್ಗೆ ಮೊನ್ನೆ ಕೇಳಿದ್ದೆ, ಏನು ಹೇಳೇ ಇಲ್ಲ. ನಂಗೆ ಸ್ವಲ್ಪ ದಿನ ಟೈಮ್ ಬೇಕು. ಬೇಬಿ, ನೀನಂದರೆ ನಂಗೆ ತುಂಬ ಇಷ್ಟ. ನೀನು ಅಷ್ಟೊಂದು ಡಿಲೇ ಮಾಡೋಕತ್ರೆ ನನ್ನ ಹಾರ್ಟ್ ತುಂಬ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆದರೆ ನಾನು ನಿನಗೆ ನಾಳೆ ಯಾವ ಪ್ರೀತಿನ ಕೊಡಲಿ? ಹಂಗೇನಿಲ್ಲ, ನನಗೂ ನೀನಂದ್ರೆ ತುಂಬ ಇಷ್ಟ. ಆದರೆ ನೀವು ಶ್ರೀಮಂತರು, ನಾವು ನೋಡಿದರೆ ಬಡವರು. ನಮ್ಮಮ್ಮ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಳೆ, ಹಾಗಾಗಿ ನಾನು ಹಿಂದಕ್ಕೆ ಸರಿತಿದ್ದೀನಿ ಅದಕ್ಕೆ. ಅಯ್ಯೋ, ಅದರಲ್ಲೇನಿದೆ? ನಿಮ್ಮಮ್ಮ ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ರೆ ಏನಾಯಿತು? ಅದರಲ್ಲೇನಿತ್ತು ತಪ್ಪು? ಬಡವರು ನೋಡಮ್ಮ, ನಾವಂತೂ ಬಡವರು ಶ್ರೀಮಂತರು ಅಂತ ಯಾವುದೇ ಭೇದ ಭಾವ ಮಾಡೋದಿಲ್ಲ. ನಾನು ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತೀನಿ, ಗೊತ್ತಾ? ಹಾಗೇನೆ ನಾನು ನಿನ್ನನ್ನು ಯಾವಾಗಲೂ ಈಕ್ವಲ್ ಆಗೇ ನೋಡ್ತೀನಿ. ನೀನು ಯಾವ ಥರ ಏನು ತಿಳ್ಕೊಬೇಡ, ಓಕೆ? ಇವಾಗ ನೀನು ನನ್ನನ್ನು ಪ್ರೀತಿ ಮಾಡಕತ್ರೆ ನೀನು ಶ್ರೀಮಂತರಲ್ಲ, ನೀನು ಒಂಥರ ಪ್ರೀತಿನಲ್ಲಿ ಶ್ರೀಮಂತಿಕೆ ನಿಂದು. ನಿಜ ಬೇಬಿ, ನಿಜ ಹೇಳ್ತಿದ್ಯಾ ಇದನ್ನ? ಹಾಂ ಬೇಬಿ, ನಿಜವಾಗ್ಲೂ. ಸರಿ, ಹಾಗಿದ್ರೆ ನಾನು ನಿಮ್ಮ ಪ್ರೀತಿಗೆ ಒಪ್ಕೊಂತೀನಿ. ಹೌದಾ? ಹಾಗಾದ್ರೆ ಇವತ್ತು ಪಾರ್ಕಿಗೆ ಬರ್ತೀನಿ. ನಾನು ನಿಮಗೆ ಮೆಸೇಜ್ ಮಾಡಿರ್ತೀನಿ, ನನ್ನ ನಂಬರ್ ತಗೋ. 97C343434. ಹಾಂ ಬೇಬಿ, ಶೋರ್. ನೈಟ್ ಮೆಸೇಜ್ ಮಾಡೋದು ಮರಿಬೇಡ. ಮೆಸೇಜ್ ಮಾಡ್ತೀನಿ. ಈಗ ಬರ್ತೀನಿ, ಲೇಟ್ ಆಗಿದೆ, ನಮ್ಮ ಮಮ್ಮಿ ಕಾಯ್ತಿರ್ತಾರೆ. ಆಯ್ತನಾ? ಅಯ್ಯೋ, ನಿಮ್ಮ ಮಮ್ಮಿ ಒಳಗಡೆ ಇದ್ದಾರೆ, ನೋಡು, ಹೋಗು. ಬಾಯ್ ಬೇಬಿ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು. ಅಲ್ಲ, ಈ ಥರ ಫಿಗರ್ಗಳು ಎಷ್ಟು ಚೆನ್ನಾಗಿದ್ದಾವೆ. ಹಾಯ್, ಇಷ್ಟೊಂದು ಚೆನ್ನಾಗಿರೋ ಫಿಗರ್ಗಳು ಇಲ್ಲೆಲ್ಲ ಇದ್ದಾವೆ ಅಂತಂದರೆ ನಾನು ದಿನ ಫ್ಯಾಕ್ಟ್ರಿ ಬರ್ತೀನಿ ನಮ್ಮ ಮಮ್ಮಿ ಹೇಳಿ. ಹಾಯ್, ಏನು ಮಾಡ್ತಿದ್ದೀರಾ? ಏನು ನಿಮ್ಮ ಹೆಸರು? ಇವನು ಸಿಕ್ಕರೆ ಸಾಕು, ಬರೀ ಇಂಥವೇ ಮಾಡ್ತಾನೆ. ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನೋಡಿ. ಏನು ಮಾಡತ್ತಾನೆ ಈಗ? ನಾನು ಎಲ್ಲಿ ಹೋಗಂತೀನಿ, ಇವ ನೋಡಿದ್ರೆ ಇಲ್ಲೇ ಇದ್ದಾನೆ. ಹಲೋ, ಈ ದಣಿ ಎಲ್ಲೇ ಕೇಳ್ದಂಗಿದೆಯಲ್ಲ. ಏನಪ್ಪಾ ಮಗನ, ಇಲ್ಲೇ ಇದೀನ? ಅಯ್ಯೋ ಮಮ್ಮಿ, ಸಿಕ್ಕಾಕೊಂಡೆ. ಇದಕ್ಕೊಂದಕ್ಕೆ ಬಯಸ್ಕೊಂತೀನಿ ನನ್ನ. ಏನು ಮಮ್ಮಿ? ನಾ ಏನ್ ಹೇಳಿದ್ ನೋಡಿ ನಿನಗ? ಸ್ಕೂಲ್ ಕಡೆ ಹೋಗಂತ ಹೇಳಿದ್ನಿಲ್ಲ, ಇವತ್ತು ಮೀಟಿಂಗ್ ಇತ್ತ, ಅವ್ ಏನೇನ್ ಚೆಕ್ ಮಾಡ್ತಾನ ಅದನ್ನೆಲ್ಲ ನೋಡಂತ ಹೇಳಿದ್ನಿಲ್ಲ. ನೀ ಇಲ್ಲೇ ಇದೆಯಲ್ಲ. ಅಯ್ಯೋ ಮಮ್ಮಿ, ಸಾರಿ ಮಮ್ಮಿ, ಪ್ಲೀಸ್ ಪ್ಲೀಸ್ ಗಿವ್ ಮಿ ಟೈಮ್, ಐ ವಿಲ್ ಗೋ. ಓಕೆ? ಏನ್ ಗಿವ್ ಮಿ ಟೈಮ್? ಟೈಮ್ ನೋಡಿಯಾನ ಒಂದಿಟ 9 ಬಂತು. ಈಗ ಮನೆಗೆ ಹೋಗಿರ್ತಾನ, ನಡಿ ಹೋಗುನು. ಆಕೆ ಯಾಕೋ ಫೋನ್ ಹಚ್ಚಿಲ್ಲ ಇವತ್ತು, ಏನಾಗ್ಯದ ಏನ? ನಾನು ನಾಳೆ ಬೆಳಿಗ್ಗೆ ಹೋಗಿ ಏನಿತ್ತ ಕೇಳ್ತೀನಿ. ನೋಡು, ನಿನಗೇನಾರು ಕೇಳಿದ್ರೆ ನೀ ಏನು ರೆಸ್ಪಾನ್ಸ್ ಮಾಡ್ಬೇಡ, ಓಕೆನಾ? ಸರಿ ಮಮ್ಮಿ. ಮೇಡಮ್ ಇಲ್ಲೇ ಇದ್ದಾರೆ, ಹೆಂಗಪ್ಪ ರಜೆ ಕೇಳೋದು? ಅಲ್ಲ, ಮ್ಯಾನೇಜರ್ ಇದ್ದಿದ್ರೆ ಹೆಂಗೋ ಒಂದು ಮಾಡ್ಬೋದಾಗಿತ್ತು. ನಾಳೆ ನೋಡಿದ್ರೆ ಹೆಂಗ್ ನೋಡಕ್ ಬರ್ತೀನಿ ಅಂತಿದ್ದಾರೆ, ಈಕೆ ನೋಡಿದ್ರೆ ರಜೆ ಕೊಡೋದಿಲ್ಲ. ಏನ್ ಮಾಡ್ಲಿ ಇವಾಗ? ಏನೋ ಕೇಳಿಬಿಟ್ಟಣ. ಮ್ಯಾಮ್, ಏನ್ ಆಶಾ ಮ್ಯಾಮ್, ನಂಗೆ ನಾಳೆ ಒಂದಿನ ರಜೆ ಬೇಕಿತ್ತು. ಯಾಕೆ ರಜೆ ಬೇಕಿತ್ತು? ಎಷ್ಟೊಂದು ಕೆಲಸ ಇದೆಯಮ್ಮ, ನಿಮ್ಗೆ ಗೊತ್ತಿಲ್ಲ? ಎಷ್ಟೊಂದು ಆರ್ಡರ್ ಬಂದಿದಾವ, ಅದನ್ನೆಲ್ಲ ಫಿನಿಶ್ ಮಾಡ್ಬೇಕು ಅನ್ನೋದೈತಿ. ನಾಳೆ ಬೇರೆ ಎಂಡ್ ಆಫ್ ದ ಡೇ ಮಂತ್. ಆಗಲ್ಲಮ್ಮ, ನಾಳೆ ಕೊಡೋಕ್ಕಾಗಲ್ಲ. ಬೇಕಿದ್ರೆ ಶನಿವಾರ ತಗೋಬೇಕಿದ್ರು. ಇಲ್ಲ ಮ್ಯಾಮ್, ನನ್ಗೆ ನಾಳೆನೇ ಬೇಕಿತ್ತು. ಈಗ ಏನೇ ಅರ್ಜೆಂಟ್ ಕೆಲಸ ಅಂದ್ರೆ ನಾಳೆ ನನ್ನ ಮಗಳನ್ನ ನೋಡಕ್ ಕರ್ತಿದ್ದಾರೆ. ಅಲ್ಲ, ನಿನ್ನ ಮಗಳು ಇನ್ನೂ ಸಣ್ಣವಳಿದ್ದಾರೆ, ಇಷ್ಟು ಬೇಗ ಅವ್ಳು ಮದುವೆ ಮಾಡೋದಿತ್ತಾ? ಕಾಲೇಜ್ ಹೋಗ್ತಿಲ್ಲ ಆಕಿ? ಮ್ಯಾಮ್, ಅವಳಿಗೆಲ್ಲ ಗೌರಿಗೆ. ಓ ಹೌದಾ, ಸರಿ ಆಗಿತ್ತು ತಗೋ, ನಾಳೆ ಒಂದಿನ. ಥ್ಯಾಂಕ್ ಯು ಮ್ಯಾಮ್, ನಾ ಈಗ ಹೋಗ್ಬೋದಾ? ಹೋಗು. ಗೌರಿಗೆ ಬೇಗ ಮದುವೆ ಮಾಡಿ ಕಳಿಸಿದ್ರೆ ನಂಗೆ ಚಲೋ ಆಗುತ್ತೆ. ಮನೆಯಲ್ಲಿ ಯಾರು ನನ್ನ ಮಾತು ಕೇಳ್ತಿಲ್ಲ. ಈ ಗಂಗಾ ಅಕ್ಕನೂ ಕೇಳ್ತಿಲ್ಲ, ಆ ಗೌರಿ ಮಾತು ಕೇಳಿ ಅವಳು ಕೂಡ ಕೇಳ್ತಿಲ್ಲ. ಇವಾಗ ಅವಳು ಮನೆ ಬಿಟ್ಟು ಹೋಗ್ಬಿಟ್ರೆ ನನಗೆ ಇನ್ನೂ ಈಸಿ ಆಗುತ್ತೆ. ನಾನು ಏನು ಬೇಕೋ ಅದು ಮಾಡೋದಕ್ಕೆ. ಅಮ್ಮ, ಒಂದು ಅರ್ಜೆಂಟ್ ಅಮ್ಮ. ಏನಾಯ್ತು? ಅಮ್ಮ, ಮಧ್ಯಾಹ್ನ ಪ್ರಿನ್ಸಿಪಲ್ ಕಾಲ್ ಮಾಡಿದ್ಲು, ನಾನು ಫೋನ್ ಪಿಕಪ್ ಮಾಡಿದ್ದಿಲ್ಲ. ಹೆಂಗಾದ್ರೂ ಕಾಲೇಜ್ಗೆ ಹೋಗ್ತೀನಲ್ಲ ಅಂತ ಹೇಳಿ. ಆಮೇಲೆ 5 ನಿಮಿಷ ಬಿಟ್ಟು ಕಾಲ್ ಮಾಡಿದ್ರತ್ತಂತಂದ್ರೆ ಬ್ಯುಸಿ ಬಂತು. ಇವಾಗ ಆವಾಗಲೇ ಕಾಲ್ ಮಾಡಿದ್ದೆ ನಾನು ಅವಳಿಗೆ. ಅವಳು ಏನಂದ್ಲು ಗೊತ್ತಾ? ಏನಂದ್ಲ? ಶ್ಯಾಮ್ ತುಂಬ ಎನ್ಕ್ವೈರಿ ಮಾಡಿದಾನಂತೆ, ಬೀಗದ ಕೈ ಕೇಳಿದಾನಂತೆ ಹಾಸ್ಟೆಲ್ದು, ಆಮೇಲೆ ಕಿಚನ್ ಬೀಗದ ಕೈ ಕೇಳೋಣಂತ. ಅದಕ್ಕೆಲ್ಲ ನಿನ್ನ ಮೇಲೆ ಹಾಕ್ಬಿಟ್ಬಿಟ್ಟಾಳು. ಏನು? ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟಾಳ? ಅಯ್ಯೋ, ಕತ್ತಿ ಮುಗಿತಂಗಾರ. ಅಲ್ಲಮ್ಮ, ಏನು ಮಾಡ್ತೀಯ ಇವಾಗ? ಮತ್ತೇನು ಹೇಳಿಲ್ಲ? ಆಮೇಲೆ ಸ್ಕೂಲ್ ಫೀ ಯಾಕೆ ಇನ್ಕ್ರೀಸ್ ಮಾಡಿದ್ದೀರಾ? ಆಮೇಲೆ ಯಾವುದೂ ಕನ್ಸ್ಟ್ರಕ್ಷನ್ ಯಾಕೆ ನಡೀತಿಲ್ಲ? ಆಮೇಲೆ ಏನೋ ಫುಡ್ದು ಅದು ಹಾಸ್ಟೆಲ್ದೆಲ್ಲ ಚೇಂಜ್ ಮಾಡು, ಕ್ಯಾಂಟೀನದ್ದು ಚೇಂಜ್ ಮಾಡು, ಕ್ಯಾಂಟೀನ್ ಮೆಂಬರ್ಸ್ನೆಲ್ಲ ಚೇಂಜ್ ಮಾಡು ಅಂತ ಹೇಳಿ. ಅಯ್ಯೋ, ಇಷ್ಟೆಲ್ಲ ಆಗೈತಾ? ಈಗ ಹೆಂಗ್ ಮಾಡೋದು ಇದನ್ನ? ಏನಾರು ಮಾಡಿ ಮ್ಯಾನೇಜ್ ಮಾಡಿ. ನಾನೊಂದು ಐಡಿಯಾ ಕೊಡಲಿ? ಹೇಳಿ. ನಿನ್ನ ಐಡಿಯಾ ಒಂದಿಟ್ಟು ಚಲೋ ಓದಿರ್ಬೇಕು. ಹಂಗ ಯಾವ್ದಾರು ಲಾಸ್ಟ್ ಏನು ಕೊಟ್ಟು ನೋಡು, ಆ ಥರ ಬಕ್ವಾಸ್ ಇರ್ಬಾರ್ದು ನೋಡು. ಈ ಸಲ ಮಸ್ತ್ ಇರ್ತೈತೆ ನೋಡು. ಅಲ್ಲ, ಬಡ ಒಂದು ಆಕ್ಸಿಡೆಂಟ್ ಮಾಡಿಸ್ಬಿಡಲ್ಲ, ಮೆಮೊರಿ ಲಾಸ್ ಆಗುತ್ತೆ. 15 ದಿನದಲ್ಲಿ ಏನಾದ್ರು ರಿಕವರ್ ಮಾಡ್ಬೋದು. ಬಟ್ ಕೇಸ್ ಏನಾದ್ರು ನಮ್ಮಲ್ಲಿ ಬಂದ್ರೆ ಏನು ಮಾಡೋದು? ನೀನು ನನಗೆ ಬಿಡು, ನಾ ಎಲ್ಲ ನೋಡ್ಕೊತೀನಿ ಅಂತ ಹೇಳನಾ? ಸರಿ, ಏನೋ ಒಂದು ಮಾಡು. ಒಂದು ವಾರ ನಂಗೆ ಟೈಮ್ ಸಿಕ್ತಂದ್ರೆ ಹೆಂಗಾರು ನಾನು ಮ್ಯಾನೇಜ್ ಮಾಡ್ತೀನಿ. ಮಾಡು, ಏನಾರು ಒಂದು ಮಾಡು.
ಆದ್ರೆ ಒಟ್ಟ ನಾವು ಸಿಗಾಕೊಬಿಡೋದು ನೋಡಿ. ಅರ್ಥ ಆಯ್ತಲ್ಲ? ನೀ ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ. ಎಕ್ಸ್ಪರ್ಟ್ಸ್ ಅದಾರ ಇಲ್ಲಿ. ಎಕ್ಸ್ಪರ್ಟ್ಸ್ಗೆ ಏನಾದ್ರು ಕಾಲ್ ಮಾಡಿದ್ನಿ ಅಂದ್ರೆ ಚಕ್ ಮಾಡ್ಕೊಡ್ತಾರೆ. ಸರಿ, ಮಾಡಿ. ಏನಿದು ಬರ್ತಾ ಬರ್ತಾ ನನ್ನ ಬುಡಕ್ಕೆ ಬರಾಕತ್ತಲ್ಲ, ಇದಕ್ಕೇನಾರ ಒಂದು ಮಾಡ್ಬೇಕು ನಿಂದ್ರೆ. ಈ ಮ್ಯಾನೇಜರ್ ಒಂದು ಎಲ್ಲಿಗೆ ನಾನು ಏನಿಲ್ಲ, ಮನೆಗೆ ಹೋಗೋದು ಒಂದೇ ಕೆಲಸ ಇದೆ. ಅಲ್ಲ, ಇವತ್ತು ನಾನು ಲೇಟಾಗಿ ಬರ್ತಿದ್ದೀನ ಅಥವಾ ಏನು ಅನ್ನೋದು ಗೊತ್ತಾಗಲ್ಲಲ್ಲ. ಯಾಕೋ ಕತ್ಲಾಗ್ಬಿಟ್ಟಿದೆ, ಭಾಳ ಭಯ ಆಗ್ತಿದೆ ಸ್ವಲ್ಪ. ಲೋ ಅಲ್ಲೋಡ್ರು ಎಷ್ಟು ಮಸ್ತಾಗಿದ್ದಾಳೆ. ಹೌದಲ್ಲ, ಸರಿ ಬಾ ಮಾತಾಡ್ಸೋಣ. ಏನು ಒಬ್ಳೆ ಬರ್ತಿದ್ದಾಳೆ? ಅಲ್ಲ, ಇವರೆಲ್ಲ ಯಾಕೆ ಬರಾಕತ್ತ? ಏನ್ಲೋ ಅತ್ತ ಹೊಂಟ್ಲಕ್ಕಿ, ಬಡ ಹೋಗ್ಕೊಂಡು ಬಾ. ನಡಿ ನಡಿ ನಡಿ, ರನ್ ಬೇಬಿ ರನ್. ಹೇ ಬುಲ್ಬುಲ್, ಮಾತಾಡಕ್ಕಿಲ್ವಾ? ನಾನು ಮಾತಾಡ್ತಿದ್ದಾರೆ. ಹುಡುಗಿ, ನಿನ್ನೆ ಮಾತಾಡ್ಸಿರೋದು ಕೇಳ್ತಿಲ್ಲ? ಏನಪ್ಪ ಇವರು ಇಷ್ಟೊಂದು ಹತ್ರ ಬರಾಕತ್ರು? ಏನೇ ಮಾತಾಡ್ಸಿದ್ರೆ ಮಾತಾಡೋಕ್ಕೆ ಬರ್ತಿಲ್ವಾ ನಿಂಗೆ? ಎಷ್ಟು ಸೊಕ್ಕು ನಿಂಗೆ? ನಾನು ಮಾತಾಡ್ಸಿದ್ರೆ. ಹೌದು ಕಣಮ್ಮ, ನಿನ್ನೆ ಮಾತಾಡ್ಸಿದ್ದು. ಏನು ಒಬ್ಳೆ ಹೊಂಟಿದೀಯಾ? ಏನು ರೇಟ್ ನಿಂದು? ರೇಟಾ? ಯಾವ ರೇಟು? ಅದೇ ಇವತ್ತು ರಾತ್ರಿ ಒಬ್ಳೆ ಅಡ್ಡಾಡ್ತಿದ್ಯಾ ಅಂದ್ರೆ ನಿನ್ ರೇಟ್ ಏನು ಹೇಳು? ಎದರ್ ರೇಟು? ನನ್ಗೆ ಅದ್ರ ಗೊತ್ತಿಲ್ಲ ಏನು. ಮತ್ತೇನಕ್ಕೆ ಇಲ್ಲ ಅಡ್ಡಾಡ್ತಿದ್ಯಾ ನೀನು? ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ನೋಡು ನೋಡು, ನಾಚ್ಕೊಂತಿದ್ದಾಳೆ ನೀವು ಹೋದ ತಕ್ಷಣ. ಸರ್, ನೀವ್ ಅನ್ಕೊಂಡಿರೋ ತರ ಹುಡುಗಿ ನಾನಲ್ಲ. ನೀ ಯಾವ ತರ ಹುಡುಗಿ ಆದ್ರೆ ನಮ್ಗೇನು? ನಮ್ಗೇನ್ ಬೇಕಾಗಿದೆ ನಾವು ತಗೊಂತೀವಿ ಅಷ್ಟೇ. ಪ್ಲೀಸ್ ಬಿಟ್ಬಿಡಿ ನನ್ನ. ಬಿಡ್ತೀವಿ. ಒಂದು ಎರಡು ನಿಮಿಷ ಆದ್ಮೇಲೆ ನಾವೇ ಬಿಡ್ತೀವಿ. ಹೇಳು, ಏನ್ ನಿನ್ನ ಹೆಸರು? ನನ್ನ ಹೆಸರು ಗೌರಿ. ಹೆಸರು ಕೇಳ್ಕೊಂಡ ಕುಂತೀನಿ ನಾನು. ಎತ್ತಕೋ ಅವನು. ಮಚ್ಚ ಆರುಶ್ವರ. ಹ್ಞೂ ಮಚ್ಚ. ಯಾಕೆ ಇನ್ನಾದ್ರೂ ಅಕ್ಕನ ಬರ್ತಿಲ್ಲ? ಇಷ್ಟೊತ್ತನಕ್ಕೆ ಬರ್ತಿದ್ಲಲ್ಲ. ನಾನ್ ನೋಡಿದ್ರೆ ಎಲ್ಲ ಇವತ್ತಕ್ಕೆ ನಿಮ್ಗೆ ಹೇಳ್ಬೇಕಂತ ಕಾಯ್ಕೊಂತ ಕುಂತೀನಿ. ಇನ್ನಾದ್ರೂ ಅಕ್ಕ ಬರೋವಳ್ಳು. ಏನಾಗುತ್ತೋ ಏನೋ, ನಂಗೆ ಯಾರು ಬರ್ಲಿಕ್ಕಂದ್ರೆ ಭಯ ಆಗುತ್ತ. ಅಂಜಲಿ ಯಾಕೆ ಹಚ್ಕೊಂಡ್ ಅಡ್ಡಾಡತ್ತಿ? ಯಾಕಿಲ್ಲ ಅಜ್ಜಿ ನಿಮ್ಮ ಮಕ್ಕ ಏನಂತ ಹೇಳ್ವಾ? ಏನ್ ನಿಮ್ಮ ಅವು ಬಂದಿಲ್ಲ ನಿನ್ನ? ಅಕ್ಕನು ಬಂದಿಲ್ಲ, ಅವನು ಬಂದಿಲ್ಲ ಇನ್ನ. ನಿಮ್ಮ ಅವು ಬರುವ ಹೊತ್ತಾಗೈತಿ, ಏನ್ ಬರ್ತಾ ತಗೋಕಿ. ನೀನು ಊಟ ಮಾಡಿ ಮಲ್ಕೊಂಡ್ಬಿಡು. ಹ್ಞೂ ಅಜ್ಜಿ ಮಲ್ಕೊಂತ. ಏನದೆಲ್ಲ ಕಾಲಾಗ ಇಟ್ಬಿಟ್ಟಾರಲ್ಲ ಇದನ್ನ. ಬಂದ್ಲಿ ನೋಡಿ ನಿಮ್ಮ ಅವ್ವ ಬಂದ್ಲ, ಅಕ್ಕ ಬರ್ಲಿಲ್ಲ. ಅಲ್ಲ, ಹಿಂಗ್ಯಾಕ್ ಬಾಕಲ್ದಾಗ ಅಡ್ಡಾಡಕತ್ತಿ ಹಚ್ಕೊಂಡ್ ಏನಾತ? ಏನಿಲ್ಲ. ಏನು ಎಲ್ಲದಾವ ಯಾಡು ಮಕ್ಕೊಂಡಾರನ? ಅಭಿ ಮತ್ತ ಮಂಜುಳಾ ಗೊತ್ತಿಲ್ಲ ಚಿಕ್ಕಮ್ಮ, ಮೇಲೆ ಹೋಗ್ಯಾರ. ಏನ್ ಮಾಡತ್ತಾರ ಗೊತ್ತಿಲ್ಲ. ಅಭಿ, ಮಂಜುಳಾ ಬರ್ರಮ್ಮ ಇಲ್ಲೇ ಕೆಳಗ. ಹ್ಞೂ ಮಮ್ಮಿ ಬಂದ್ವಿ. ಏನ್ ಮಮ್ಮಿ, ಅಭಿ ಪಾಸ್ ಆಗ್ಯಾನಂತಲ್ಲ, ಬಾ ಖುಷಿ ವಿಚಾರ ಆತ್ ಬಿಡು. ಮಮ್ಮಿ, ನಿಮ್ ನಿಜ ಹೇಳ್ಬೇಕಂದ್ರ ಏನಾತ ಇಲ್ಲಿ ಹೇಳ್ತೀನಿ, ಇಲ್ಲಿ ಬೇಡ. ಹೌದೌದು, ಗಾಡಿಗೆಲ್ಲ ಕಿವಿ ಇರ್ತಾವು, ಮತ್ತ ಕಷ್ಟ ಆಗತ್ತ. ನಂಗೆ ಊಟಕ್ಕೆ ಹಚ್ಚಿರಿ ಬರ್ತೀನಿ. ಹಾ ಸರಿ ಚಿಕ್ಕಮ್ಮ. ಎದಕ್ ಹೋದ್ರ ಅವ್ರಿಬ್ರ? ಏನೇನು ಮಾತಾಡಿದ್ರು ಬ್ಯಾಡ ಅಂತಿತ್ತಾನ? ಕಿಸಿ ಮಾತಾಡಕ್ ಹೋದ್ರನ? ಗೊತ್ತಿಲ್ಲ ಅಮ್ಮ. ಹೋಗ್ ಮಗಳ, ಹೋಗು ಮಕ್ಕ, ಹೋಗು, ಹೊತ್ತಾಗೈತಿ. ಯಾಕಜ್ಜಿ ಕೆಂಬರಾಗತ್ತೇನ? ಸರಿ ತಗೊಂಡ್ ಬಂದೆ. ಅಲ್ಲ ಅಕ್ಕ ದಿನ ಲಘು ಬರಾಕಿ, ಇವತ್ ನಾ ಮಾತಾಡ್ಬೇಕಂತಂದಾಗ ಲೇಟ್ ಆಗಿ ಮಾಡ್ತಾಳ ನೋಡು. ಏನ್ ಮಾಡಾಕತ್ತಾಳ ಏನ? ಅಲ್ಲ, ಅವ್ರಿಗೆಲ್ಲ ಫೋನ್ ಹಚ್ಚಿದೇನ? ಮತ್ತ ಅವ್ರಿಗೆ ಗಾಬರಿ ಅಕ್ಕ ಸುಮ್ಮನೆ ಬೇಡ. ತಗೊಂಡ್ ಬಂದೇನವ? ಹಾ ತಂದೆ ಅಜ್ಜಿ ತಗೊಳು, ಅಲ್ಲೇ ಇಡವ. ಅಜ್ಜಿ ಏನಾರ ಬೇಕಿದ್ರೆ ಕೇಳ, ಕೊಡ್ತೀನಿ. ಸರಿ ಕಣವ, ನೀನು ಊಟ ಮಾಡಿ ಮಕ್ಕೋ. ಯಾಕ ಗೌರಿ ಬರ್ಲೇ ಇಲ್ಲಲ್ಲ? ಫೋನ್ ಮಾಡ್ತೇನ ಒಂದು. ಸರಿ ಅಜ್ಜಿ, ಫೋನ್ ಬ್ಯಾಡ್ ನಿಂದ್ರೆ ಇನ್ನೊಂದು 10 ನಿಮಿಷ ನೋಡಿ ಮಾಡೋಣ. ಯಾಕಂದ್ರ ಸುಮ್ಮ ಅವರು ಲಘು ಕಳ್ಸಿರ್ತಾರ, ನಾವೇನಾರು ಫೋನ್ ಹಚ್ಚಾನ ಅವ್ರು ಗಾಬ್ರಕ್ಕರ. ಅದಕ್ಕ ಬ್ಯಾಡ್ ನಿಂದ್ರ ನೋಡು, ಇನ್ನೊಂದ್ 5 ನಿಮಿಷ ಅಪ್ಪ ಬರ್ಲಿ ನಿಂದ್ರ. ಅಪ್ಪ ನಾನು ಅತ್ತ ಹೋಗಿ ನೋಡ್ಕೊಂಡ್ ಬರ್ತೀವಿ. ಸರಿನವ. ಅಯ್ಯೋ, ಅವ ಬಂದು ವಾಯ್ಸ್ ಮುಖಂದ್ರಲ್ಲ, ಅವ್ನು ಮುಂದೆ ನಿಜ ಆತಲ್ಲ, ನನ್ನ ಕತೆ ಮುಗಿತಂದ್ರ. ಅಭಿ ಎದ್ದಳ, ಪಾಸಾಗಿ ಅಂತ ನಿಮ್ಮ ಅಪ್ಪ ಹೇಳಿದ. ಎದ್ದಳ ಅಭಿ, ಸುಸ್ತಾಗೇನು? ಓದಿ. ಅಭಿ, ಮಮ್ಮಿ ಏನು ಆವಾಗ್ಲಿಂದ ರಾಗ ಹಾಕತ್ತಿ? ಏನಾತ್ ಹೇಳ? ನೀ ಫಸ್ಟ್ ಬೈಯಲ್ಲ ಅಂತ ಪ್ರಾಮಿಸ್ ಮಾಡ. ಮಮ್ಮಿ ಮಲ್ಕೊಂತೀನಿ ಒಂದಿಟ್ಟು. ನೀವೇನ ಪಿಟಿಕೆ ಹಾಕತ್ತಿ? ಬೈಯಲ್ಲ ಅಂತ ಪ್ರಾಮಿಸ್ ಮಾಡೋದು ಮಾಡು. ನೋಡು, ಒಟ್ಟು ಪಾಸ್ ಆಗಿರಲ್ಲ ಸಾಕ್ಬಿಡು. ನನಗೇನ ರ್ಯಾಂಕ್ ಬರ್ಬೇಕಂತ ಏನಿಲ್ಲ, ನನಗೂ ಆಸೆ ಇತ್ತು ರ್ಯಾಂಕ್ ಬರ್ಬೇಕಂತ. ಆದ್ರೆ ಪಾಸ್ ಆಗಿರಲ್ಲ. ಅಕ್ಕಿ ಪಾಸ್ ಆಗಿರಲ್ಲ, ಸಾಕ್ ತಗೋ. ಎಲ್ಲಾರು ಪಾಸ್ ಆಗಿರೋದು ಹೌದಲ್ಲ. ಅಕ್ಕಿ ಫಸ್ಟ್ ಬರ್ಲಿಲ್ಲಲ್ಲ, ನನಗೆ ಅದ ಖುಷಿ ಆಗೈತಿ. ನೀವೆಲ್ಲ ಪಾಸ್ ಆಗಿರಲ್ಲ ಹೌದಲ್ಲ. ನಿಮ್ ಫಸ್ಟ್ ಭಾಷೆ ಕೊಡಿ ಹೇಳ್ತೀನಿ. ಏನನ್ನೋದು ಹೇಳ, ಆಮೇಲೆ ಕೊಡ್ತೀನಿ. ನೀ ಭಾಷೆ ಕೊಡಿ ಹೇಳ್ತೀನಿ. ಸರಿ ತಗೋ, ಬೈಯಲ್ಲ, ಹೊಡೆಯಲ್ಲ ಹೌದಲ್ಲ. ಸರಿ ಹೊಡೆಯಲ್ಲ. ಅದು ಏನ್ ಅದೇ ಅಂತೆ. ಅದು ಅಭಿ ಫೇಲ್ ಆಗ್ಯಾನ. ಅಲಾ ಬಾಡ್ಕೋ, ಅಲಾ ಲೋಪರ್ ನನ್ನ ಮಗನ. ಫೇಲ್ ಆಗಿ ಬಂದ್ ಹಿಂಗ ಆರಾಮ್ ಬಿದ್ಕೊಂಡಿ. ಮಮ್ಮಿ ಅವನವ್ನು ನಿಮ್ಮ ಅಪ್ಪನ ಮುಂದೆ ಸುಳ್ಳು ಹೇಳಿರಲ್ರು. ನಿಮ್ಮ ಅಪ್ಪಗೆ ಏನಾರು ಗೊತ್ತಾಗ್ತಾನ, ಒಟ್ಟರು ಒದ್ದು ಹೊರಗೆ ಹಾಕ್ತಾನ. ಮಮ್ಮಿ ಹಿಂಗ ನಾನು ಓದಿದ್ದು ನೋಡ ನೋವಾಗತ್ತ. ಓದಿದ ನೀನು ನೈಟ್ ಎದ್ಕೊಂಡ್ರ. ಅಲ್ಲ, ಈಗ ನಾ ಫೇಲ್ ಆಗಿದ್ದ ಹೇಳಕತ್ತಾಳ. ತಂದೊಂದ್ ಫೇಲ್ ಆಗ್ಯಾಳ, ಅದನ್ನ ಹೇಳುವಳು ನೋಡು. ನಾನು 5 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಫೇಲ್ ಆಗಿ. ನೀ ಏನ್ ಮಾಡಿ 5 ಸಬ್ಜೆಕ್ಟ್ ಫೇಲ್ ಆಗಿ 1 ಸಬ್ಜೆಕ್ಟ್, ಅದು 35 ಕಟಾನ್ ಕಡಿ ತಗೊಂಡಿ. ಅಲ್ರೋ ನಿಮ್ಮ ಎದಿ ಬಡ್ಕೋಬೇಕು ನೋಡ.
ನೀವು ಓದಿ ಉದ್ಧಾರ ಹಾಕಿರಿ ಅಂತೇಳಿ ನಾನು ಕಷ್ಟಪಟ್ಟು ದುಡಿಯಾಕತ್ತೀನಿ ನಿಮ್ಗೋಸ್ಕರ ಏನೇನ ಮಾಡಕತ್ರ ನೀವು ನೋಡಿದ್ರೆ ಒಂದು ಚಂದಂಗ್ ಕುತ್ಕೊಂಡು ಓದಕ್ಕಾಗಲ್ರೇನ್ರ ನಿಮ್ಗೆ? ಅವ್ವ ಹಂಗಲ್ವೇ ನಾನು ಚಂದಂಗ ಓದಿದೆ ಆದ್ರೆ ಕ್ವಶನ್ ಪೇಪರ್ನಾಗ ಕ್ವಶನ್ ಬರಿಬೇಕು ಆನ್ಸರ್ ಬರಿಬೇಕು ಅಂತಾನು ಗೊತ್ತಾಗ್ಲಿಲ್ಲ ಅದಕ್ಕೂ ಫೇಲ್ ಆದೆ. ಥೂ ನಿಮ್ಗೆ ಗಟ್ಟಿ ಹೇಳಿದ್ರೆ ಬುದ್ಧಿ ಬರಲ್ಲ ನೋಡಿ. ಹೌದು ಆಕಿನೂ ಏನು ಜಸ್ಟ್ ಪಾಸ್ ಏನು ಒಟ್ಟು ಆಕಿನೂ ಏನಾರು ಫೇಲ್ ಆಗ್ಯಾಳ? ಮಮ್ಮಿ ಅದು ನಿಜ ಹೇಳ, ಆಕಿನೂ ಫೇಲ್ ಆಗ್ಯಾಳ ಅಂತಂದ್ರೆ ನಿಮ್ಮಪ್ಪ ಬೈಯಲ್ಲ, ಆಕಿನೂ ಪಾಸ್ ಆಗ್ಯಾಳ ಅಂತಂದ್ರೆ ನೀವು ಮಾತ್ರ ಹೋಗಿಸ್ಕೊಂತೀರಿ. ನಿಮ್ಮಪ್ಪ ವಿಷಯ ಏನಾರು ಗೊತ್ತಾತಂತಂದ್ರೆ ಮುಗಿತು ಕತಿ. ಮಮ್ಮಿ ಅದು ನನ್ನ ಮಾತು ಕೇಳ ಹೇಳ್ಬಿಡ ಬಿಟ್ಬಿಡು ಸಾಕಿಷ್ಟಕ್ಕ. ಮಮ್ಮಿ ಅದೇನಾತಂದ್ರ ಆಕಿ ಕ್ಲಾಸಿಗೆ ಫಸ್ಟ್ ಬಂದ್ಬಿಟ್ಟಾಳ. ಅಯ್ಯೋ 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 ದರಿದ್ರದವಳೇ, ಒಂದೀಟರ ಬುದ್ಧಿ ಐತೆ ನಿಮ್ಗೆ. ನೋಡು ಆಕಿಗೆ ಬೆಳಗ್ಗೆಯಿಂದ ಕೆಲಸ ಹಚ್ತೀನಿ ನಾನು, ಆಕಿಗೆ ಓದ್ಬಾರ್ದ ಶಾಣೆ ಆಗ್ಬಾರ್ದು ಅಂತ ಹೇಳಿ. ಆಕೆ ನೋಡು ಬೆಳಗ್ಗೆಯಿಂದ ಕಸ ಬಾಂಡೆ ಎಲ್ಲ ಮಾಡಿ ಓದ್ಕೊಂತಾಳ ಆಕಿ. ನೀವು ಯಾರು ದನ ಇದ್ದಂಗ ಅದಿರಿ ನೀವು. ಬಾಲ ಬಾಲ ಮುಂದೆ ಬಾ ಮುಂದೆ ಬಾ. ಅವ ಬೇಡ ಬೆಳಂಗಿಲ್ಲ ಅಂತ ಪ್ರಾಮಿಸ್ ಹಾಕಿ ಬಗ್ರಿಬ್ರು ಬಗ್ರಿ. ಅವ ನಾ 5 ಸಬ್ಜೆಕ್ಟ್ ಪಾಸ್ ಆಗಿನಿ, ಒಂದ್ ಸಬ್ಜೆಕ್ಟ್ ಏನು ಹೋದ್ರೆ ನಾನೇನ್ ಹಿಂದ್ ಕುಂದ್ರಲ್ಲ, ಆದ್ರೆ ಅವನ ಹಿಂದ್ ಕುಂದಿರ್ತಾನ ನೋಡು. ಅವಂಗ ಹೇಳು, ಅವ್ನು ನನಗ್ ಬೇಜಾರಾಗಿದ್ದು ಯಾವಾಗ ಎದಕ್ ಗೊತ್ತೇನ, ಅವ ಎಲ್ಲ ಬಿಟ್ಟು ನನ್ ಕ್ಲಾಸಿಗೆ ಬರ್ತಾನಲ್ಲ, ಅಣ್ಣ ನಮ್ ಕ್ಲಾಸಿಗೆ ಬರೋದು ನನ್ಗೆ ಇಷ್ಟ ಇಲ್ಲ ನೋಡು. ಏ ಇರ್ಲಿ ನಿನ್ ಕ್ಲಾಸ್ ಇದೆ ಚೆನ್ನಾಗಿರೋ ಫಿಗರ್ಗಳದಾವ. ನನ್ ಮುಂದೆ ಪಿಗರ್ ಗಿಗರ್ ಅಂತ ಮಾತಾಡ್ತೀನಿ. ಮಮ್ಮಿ ಯಾಕೆ ಕೊಡುತ್ತಿದ್ವಿ? ಅವ ಹೆಂಗ್ ಹೋಗ್ಬಿಟ್ಟಿದ್ದೀವಿ? ನಾ ಇಬ್ರಿಗೆ ಏನ್ ಹೇಳಿದೆ, ನೀವಿಬ್ರು ಪಾಸ್ ಹಾಕಿರೋ ಫೇಲ್ ಹಾಕಿರೋ ಗೊತ್ತಿಲ್ಲ, ಅಕ್ಕಿ ಮಾತ್ರ ಪಾಸ್ ಆಗ್ಬಾರ್ದು ಅಂತ ಹೇಳಿದ್ನಿಲ್ಲ. ಇಬ್ರಿಗೆ ಏನ್ ತಗೊಂಡ್ ಹೊಡಿಲಪ್ಪ ಅಂತ ಅನ್ಸಾಕೈತಿ ನೋಡ್ರಿ. ಇದನ್ನ ಹೆಂಗ ನೀವು ಮುಚ್ಚಿಡ್ತಿರೋ ನನ್ಗೆ ಗೊತ್ತಿಲ್ಲ. ಆಕಿನ ಬಾಯಿ ಗಪ್ ಮಾಡಿಸಿಡು, ನೀವಿಬ್ರು ಎಕ್ಸ್ಟರ್ನಲ್ ಪೇಪರ್ ಕಟ್ಟಿ ಪಾಸ್ ಆಗ್ರಿ. ಏ ಅಭಿ ಒಂದ ಹಿಂದ್ ಕುಂದಿರ್ಲೇ ನಿನ್ನ ಆಯ್ತು ನಿನಗೆ. ಏ ಮಮ್ಮಿ ನನಗೆ ಇನ್ನೊಂದ್ ಚಾನ್ಸ್ ಐತಿ, ಈಗ ಎಕ್ಸ್ಟರ್ನಲ್ ಎಕ್ಸಾಮ್ ಕಟ್ಟಿದ್ರೆ ನಾನು ಪಾಸ್ ಆಗ್ತೀನಿ, ಆದ್ರೆ ಅಭಿ ಪಾಸ್ ಆಗಲ್ಲ ನೋಡು. ಅವನ್ನ ಕೇಳು, ಅವ ಪಾಸ್ ಆಗ್ಲಿ ಬಿಡ್ಲಿ ನನ್ನ ಕ್ಲಾಸಿಗೆ ಮಾತ್ರ ಸೇರ್ಬೇಡ ಅಂತ ಹೇಳ ಅವಂಗ. ನಾನೇನು ಬೇಕಂತ ಮಾಡಿದಾರ ಮಾಡ್ತೀಯಲ್ಲ ನೀನು, ನಾನೇನ್ ಬೇಕಂತ ಮಾಡಿಲ್ಲ ಮಮ್ಮಿ. ಅದು ಹೇಳಿದ್ನಲ್ಲ ಕ್ವಶನ್ ಪೇಪರ್ನಾಗ ಯಾವ ಕ್ವಶನ್ ಬರೀಬೇಕಂತಾನು ಗೊತ್ತಾಗ್ಲಿಲ್ಲ. ಊಟ ಊಟ ಅನ್ನೋದು ಗೊತ್ತಾಗತ್ತೆ? ಮಮ್ಮಿ ಹೊಟ್ಟೆ ನಡಿಯೇ. ಲೋ ನೀನ್ ಯಾಕೆ ಏನ್ ಸಂಧಾನ ನಡ್ಸತ್ತೇನೆ, ಹಿಡ್ಕೊಂಡು ಎತ್ಕೊಂಡು ನಡಿ. ಪ್ಲೀಸ್ ಬಿಡಿ ನನ್ನ ಪ್ಲೀಸ್. ತಪ್ಪಿಸ್ಕೊಂಡ್ಲು ಕಣ, ಹಿಡ್ಕೊ. ಓಡ್ಬರ್ಲು ಓಡುಮ್ಮ. ಏನ್ ಪರಿಸ್ಥಿತಿ ಬಂದಿವತ್ತು? ಲೋ ಅಟ್ಲೀಸ್ಟ್ ಅಕ್ಕಿ ಕಡೆ ಇರೋ ಬಂಗಾರನಾಗ ತಿಳ್ಕೊಳ ನೋಡಿ. ನೋ ಬಂಗಾರ 1,50,000 ಆಗಿದೆ. ಅಟ್ಲೀಸ್ಟ್ ಬಂಗಾರನ ತಕೊಳ್ಳೋಣ ಬಾ. ಓಡೋಕ್ಕಾಗತ್ತಾಳೆ ಇವ್ ಬಂಗಾರ ಚಿಂತೆ ಹಿಡ್ಕೊಂಡು ನಡೀಲ. ಪೋರ್ಸರ ಕಚ್ಕೊಳ್ಳೋ. ಎನಿ ಅಂತ ಕಿಡ್ನಾಪರು ಯಪ್ಪ ನೀನು. ಏ ಡುಮಾ ಬರ್ಲೋ. ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತೀಯ ಡುಮಾ? ಇಷ್ಟೊಂದು ಸ್ಪೀಡ್ ಇದೆಯಲ್ಲ ನೋಡು, ನಿನ್ ಕಡೆ ಏನೇನಿದೆ ಎಲ್ಲ ಕೊಡ್ಬಿಡು. ಅಣ್ಣ ನಿಜ ಹೇಳ್ತೀನಿ, ನನ್ನ ಕಡೆ ಏನಿಲ್ಲ, ನನ್ನ ಕಡೆ 1 ರೂಪಾಯಿ ಇಲ್ಲ. ₹1 ಹಾಕಿಲ್ಲ. ₹1 ಇಲ್ಲಾರ್ದು ಅದು ಹೆಂಗೆ ಬರ್ತೀನಿ ನೀನು? ಕೊಡು ಬೇಗ ಕೊಡು, ಇಲ್ಲ ಎತ್ತಕೊಂಡೋಗಿ ಕಿಡ್ನಾಪ್ ಮಾಡಿ ರೇಪ್ ಮಾಡ್ಬಿಡ್ತೀನಿ ನೋಡಿ. ಅಯ್ಯೋ ಹಂಗ್ ಮಾತ್ರ ಮಾಡಬೇಡಿ. ಕೊಡ್ತೀನಿ. ಮತ್ತೇನ್ ಕತಿ ಕಾಕೊಟ್ಟೇನೆ ಕಾಲೇಜ್ಗೆ? ಹೇಳ ಇನ್ನ ಹೇಳ ಅವಂಗ. ಬರೀ ಹುಡುಗಿಯಾರ ನೋಡಕ್ ಹೋಗ್ಕೊಂಡು ಮಮ್ಮಿ ಕತಿ ಕಾಕಲ್ಲ. ನಾವು ಕಾಲೇಜ್ ಹೋಗ್ಬೇಕು, ಹೊಸ ಹುಡುಗಿ ಬಂದಾಳ, ಆಕಿ ಅಡ್ಮಿಷನ್ ಆಗೈತೆ. ಆಕಿ ಯಾವಾಗ್ಲೂ ಟಾಪರ್, ಒಂದ್ 5 ವರ್ಷದಿಂದ ಟಾಪರ್ ಅದ ಅಂತ ಆಕಿನ. ಆಕಿನ ಬೆನ್ ಹತ್ತೇನ್ ನೋಡು. ಈ ವರ್ಷ ಈಕಿ ಟಾಪರ್ ಬಂದಾಳ, ಆದ್ರೂ ಆಕಿನ ಬೆನ್ ಹತ್ತ ನೋಡು. ನೀ ಇಬ್ರು ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ, ಈ ಸಲ ಮಾತ್ರ ನೀ ಇಬ್ರು ಪಾಸ್ ಆಗ್ಬೇಕು. ಆಮೇಲೆ ನೀವು ಫೇಲ್ ಆಗಿರೋ ವಿಚಾರ ಗೌರಿಗೆ ನಿಮ್ಮ ಅಪ್ಪಗ ಒಟ್ಟ ಗೊತ್ತಾಗ್ಬಾರ್ದು. ಗೊತ್ತಾಯ್ತು? ನಾನ್ ಮಾತ್ರ ನೀವಿಬ್ಬರನ್ನ ಸುಮ್ಮನೆ ಬಿಡೋಣ ಅಷ್ಟ. ಮಮ್ಮಿ ಬೈಕ್ ಬೇಕಾ ನಿಂಗ ಬೈಕ್? ಮಮ್ಮಿ ಗುಂಬೇಡ್ವೆ ಬೆನ್ನ ಬಿಡ ಕೇಳಲ್ಲ ಬಿಡು. ಮಮ್ಮಿ ನಾನ್ ಟ್ರಿಪ್ ಬೇಡ ಏನು ಬೇಡ, ಇಲ್ಲ ಮನೆಗೆ ಇಬ್ರು ಹಗಲು ರಾತ್ರಿ ಕುತ್ಕೊಂಡು ಓದಿದ್ರಿ ಪಾಡಾಗತ್ತ. ಇಲ್ಲಾಂದ್ರೆ ಇಬ್ರು ನೀನ್ ಮದ್ವಿ ಮಾಡ್ಕೊಡ್ತೀನಿ. ಅವನನ್ನ ಸ್ವಿಗ್ಗಿ ಒಳಗ ಅದೇನೋ ಬೈಕ್ ಇದನ್ ಮಾಡ್ತಾರಲ್ಲ, ಬೈಕ್ ಕೊಡಿಸಿ ಡೆಲಿವರಿ ಬಾಯ್ ಮಾಡ್ಬಿಡ್ತೀನಿ. ಹುಬ್ಳಿಗೆ ಎಂತ ಕೆಲಸ ಆದ್ರೂ ಕೊಡ್ತಾರ. 10ನೇ ಪಾಸ್ ಆದ್ರೆ ಕೆಲಸ ಇರ್ತಾ, ನೀನ್ ಅಲ್ಲೇ ಕಳಿಸ್ತೀನಿ ನಿನ್ನ. ಮಮ್ಮಿ ಅತ್ತಂದ್ ಕೊಪ್ಪಳ ಕೊಡ್ತೀನಿ. ಅಲ್ಲ ನಾ 5 ಸಬ್ಜೆಕ್ಟ್ ಆದ್ರೂ ಪಾಸ್ ಆಗಿನಿ. ನಾನ್ ನಿಮ್ಗೆ ಏನ್ ಹೇಳಿದೆ, ಒಟ್ಟು ಸಬ್ಜೆಕ್ಟ್ ಪಾಸ್ ಆಗ್ರಿ, ಇಬ್ರು ಮತ್ತ ಮುಂದೆ ಹಚ್ಚಕ್ಕ ಚಲೋ ಆಗತ್ತಂತಂದ್ರ ಹಿಂಗ ಮಾಡ್ಕೊಂಡ್ ಕುಂತೀರಿ. ನಿಮ್ಮ ಅಪ್ಪಗೆ ಏನಾರು ಗೊತ್ತಾತಂದ್ರಣ ಏನಾಗುತ್ತಾದ್ರೆ ಅದು ಅಲ್ಲ. ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಏನಾಯ್ತು? ಯಾಕೆ ವಾಡಾಗತ್ತಿ? ಅದು ಏನಿಲ್ಲ, ಅಯ್ಯ ಅದು ಮಾರ್ಕ್ಸ್ ಕಡಿಮೆ ತೆಗ್ದಿಲ್ಲ ಅಂತ ಬಡದೆ ಅಷ್ಟ. ಅವ್ರು ಪಾಸ್ ಆಗಲ್ಲ ಅಷ್ಟ ಸಾಕು ತಗೋ. ಅವ್ರು ಅಷ್ಟರ ಮಾಡ್ಯಾರ ಈ ಸಲ. ಪ್ರತಿ ಸಲ ನೋಡಿ ಇಲ್ಲ, ಬರೀ ಫೇಲ್ ಆಗುದ. ನನಗೂ ಎಕ್ಸ್ಟರ್ನಲ್ ಎಕ್ಸಾಮ್ ಕಟ್ ಸಾಕಾಗಿತ್ತು. ಸರಿಯಪ್ಪ. ಆಮೇಲೆ ಅದ್ರಾಗ ಗೌರಿಗೆ ಮತ್ತೆ ಅಂಜಲಿಗೂ ಕೊಡ್ರಿ ಏನ. ಸರಿಯಪ್ಪ. ಸ್ವೀಟ್ ತಗೋ. ಯಾವ ಖುಷಿಗೆ ಸ್ವೀಟ್ ತಿನ್ಬೇಕ ನೀನ ತಿನ್. ನಮಗ್ ರೊಕ್ಕ ಬೇಕಷ್ಟ. ಸುಮ್ನೆ ಈಗಿನ ಜೋಡಿ ಮಾತಾಡೋದು ಟೈಮ್ ವೇಸ್ಟ್ ಕಣ್ಲಾ. ಎತ್ತಕೊರ್ಲಾ, ರೊಕ್ಕ ಇಲ್ಲ, ಏನಾರು ಒಂದು ಉಪಯೋಗ ಆಗ್ಲೇಬೇಕು ಇವತ್ತ. ಯಾಕೋ ಹಿಂಗೆ ಹೇಳ್ಕೊಂಡು ಹೊಂಟಿ ಯಾಕೆನ? ನೋ ಬೈಕ್ ಸೌಂಡ್ ಕೇಳಾಗೈತಿ, ಅತ್ತ ನಡಿಯೋ ಬೇಗ. ಪ್ಲೀಸ್ ಬಿಟ್ಬಿಡಿ ನನ್ನ, ಪ್ಲೀಸ್. ನಿಮಗ್ ಬೇಕಂದ್ರೆ ರೊಕ್ಕ ಕೊಡ್ತೀನಿ ನಾನು, ನನ್ನ ಬಿಟ್ಬಿಡಿ ಪ್ಲೀಸ್. ಏನಿದು ಏನೋ ಸೌಂಡ್ ಕೇಳಿದ್ರೆ ನನ್ ಸಾಗೈತಿ. ಏನಿರ್ಬೇಕಿಲ್ಲ? ಪ್ಲೀಸ್ ಬಿಟ್ಬಿಡಿ ನನ್ನ, ಪ್ಲೀಸ್. ಕಬಡ್ಡಿ. ಲೋ ಮೊದ್ಲಕ್ಕೆ ಬಾಯಿ ಮುಚ್ಚೋ, ಅವ ಇತ್ತಾಗ ಬರಕತ್ತಾನ. ಮುಚ್ಚೋ ಬಾಯಿ ಇಕ್ಕಿದು.
ಇಲ್ಲಿಂದ ಸೌಂಡ್ ಬಂದಂಗೆ ಕೇಳಾಕತ್ತೈತಿ. ಯಾರದು? ಯಾರಲ್ಲಿ? ಯಾರು? ಯಾರಿದ್ದೀರಾ? ಆ, ನೀವ್ಯಾರು? ಏನೋ ಸೌಂಡ್ ಕೇಳಿದಂಗಾಯ್ತು, ಅದಕ್ಕೆ ಬಂದ್ವಿ. ಆ, ಏನ್ ನಡೀತಾ ಇದೆ ಅಲ್ಲಿ? ಆ, ಏನಿಲ್ಲ ಸರ್, ಪಾರ್ಟಿ ಮಾಡ್ತಾ ಇದ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ, ಅದಷ್ಟೇ. ಹೌದಾ? ಈಗ ಯಾವ್ದೋ ಹುಡುಗಿ ಕೂಗಿದಂಗಾಯ್ತು, ಅದಕ್ಕೆ. ಇಲ್ಲ ಸರ್, ಯಾವ ಹುಡುಗಿನೂ ಇಲ್ಲ. ನನ್ನ ಫ್ರೆಂಡು ನಾನು ಅಷ್ಟೇ. ಶೋರ್ ಅಲ್ಲ? ಹಾ ಸರ್, ಅಷ್ಟೇ. ಹಬ್ಬ ಹೋದ. ಪ್ಲೀಸ್ ಕಾಪಾಡಿ, ಕಾಪಾಡಿ, ನನ್ನ ಕಾಪಾಡಿ. ಬಾಯಿ ಮುಚ್ಚೋ, ನಿಂಗೆ ಡೌಟ್ ಬಂದು ಮತ್ತೆ ವಾಪಸ್ ಬಂದ್ರೆ ಏನ್ ಮಾಡೋದು? ಈಕೆನೆ ಎಷ್ಟು ಮಾಡಿದ್ರು ಬಾಯಿ ಮುಚ್ತಾನೆ. ಒಂದು ಕೆಲಸ ಮಾಡ್ಲಿ, ಎತ್ತಿ ಹೋಗೋದು ಬಿಡ್ದೇನತ್ತ. ಏನೋ ಮಿಸ್ಟ್ರಿಯಸ್ ಇದೆ ಇದು, ಕೇಳೋಣ. ಏನ್ ಸರ್, ಏನ್ ಬೇಕಿತ್ತು? ಅಲ್ಲ, ಏನೋ ಸೌಂಡ್ ಕೇಳಿದಂಗಾಯ್ತು, ಅದಕ್ಕೆ ಬಂದೆ. ಯಾವ ಸೌಂಡು ಇಲ್ಲ ಸರ್, ನಿಮ್ ಕೆಲಸ ಏನಿದೆ ಅದನ್ನ ನೋಡ್ಕೋಗಿ. ಕಾಪಾಡಿ, ಕಾಪಾಡಿ, ಪ್ಲೀಸ್ ಕಾಪಾಡಿ, ಯಾರಾದ್ರು. ಮುಚ್ಚ ಬಾಯಿ, ಮುಚ್ಚ ಬಾಯಿ. ಮಾಡ್ತೀನಿ ತಾಳು ನಂಗೆ. ಇಲ್ಲ, ಇವ ಹೊಡ್ಯಾಕತ್ತಾನ ಬಾಳು. ಇಕ್ಕಿನ ಹೆಂಗ ಬಿಟ್ಟು ಬರ್ಲಿ? ಬಿಟ್ಟು ಬರಲ್ಲ. ಮಿಸ್ಟರ್, ನೀನು ಹೋಗಂತ ಹೇಳಿದ್ನಿಲ್ಲ, ಮತ್ತೆ ಬಂದಿ ನೀನು? ಸಿಕ್ಕರ್ಸಿಂದ ಬಗ್ಗಸ್. ಗಟ್ಟಿಂಗ್ ಹಿಡ್ಕೊರೋ, ಗಟ್ಟಿಂಗ್ ಹಿಡ್ಕೊ. ಗೌರಿ ಬಮ್ಮ ಬಾ ಹೊರಗೆ. ಸರ್ ನೀವು ಯಾರು ಇವರೆಲ್ಲ? ಯಾರೋ ಗೊತ್ತಿಲ್ಲ ಸರ್. ಹಿಂಗ್ ಮಾಡಿದ್ರೆ ಆಗಲ್ಲ ಇದು. ನಮ್ ಕಡೆ ಇರೋನೆಲ್ಲಾರನು ಕರೆಸ್. ರಾಸ್ಕಲ್ಸ್, ಒಂದ್ ಹುಡುಗಿನ ಹಿಡ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತೀರಿ. ಹಿಡ್ಕೊರೋ ಇವ್ರನ್ನ. ನಿಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಗೆ. ನೀನ್ ಬಿಟ್ರೆ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನೀನು. ಗೌರಿ ಅಲ್ಲಿ ಹಿಂದ್ಗಡೆ ಬಡಿಗೆ ಇದೆ, ತಗೋ. ಹೋಗು ಹೋಗು ಹೋಗು. ಬಿಡ್ರು ಅವ್ರನ್ನ, ಬಿಡು. ಇಕ್ಕರ್ಸಿನ ಅವ್ರನ್ನ. ಓಡೋ ರನ್. ಹಿಡ್ಕೊರು ಅವ್ನ ಹೌದು, ಇಷ್ಟೊತ್ತ ನೀ ಏನ್ ಮಾಡತ್ತಿ? ಇವತ್ತು ಕೆಲಸ ಲೇಟ್ ಆಯ್ತು ಮನೆಯಿಂದ, ಹಂಗಾಗಿ ನಾನು ಆ ಮೇನ್ ರೋಡಿಂದ ಬರ್ಬೇಕಂತ ಅನ್ಕೊಂಡೆ. ಇವತ್ತು ನಮ್ಮ ತಂಗಿದು ರ್ಯಾಂಕ್ ಬಂದ ಅಂತ ಹೇಳಿ ಗೊತ್ತಾಯ್ತು, ಅದಕ್ಕೆ ಸ್ವೀಟ್ ತಗೊಂಡು ಹತ್ತಂತೆ ಈ ಮೇನ್ ರೋಡಿಗೆ ಬಂದೆ. ಬಟ್ ಸ್ವೀಟ್ ಅಂಗಡಿ ಕ್ಲೋಸ್ ಆಗಿತ್ತು. ಹಂಗ ಇನ್ನೇನ್ ಸ್ವಲ್ಪ ದೂರ ಅಲ್ಲ ಅಂತ ಹಂಗ ನಡ್ಕೊಂತ ಬಂದೆ. ಯಾವ ಬಸ್ ಏನು ಬರ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಇಲ್ಲಿ ಬಂದೆ, ಇವ್ರ ಕೈಯ ಸಿಗಾಕೊಂಡೆ. ಫೋನ್ ತಗೊಂಡಿರಂಗಿಲ್ಲ? ಅದು ಫೋನ್ ತಂದಿಲ್ಲ ಇವತ್ತು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಡಿ, ಮನಿ ಬಿಟ್ಟು ಹೋಗ್ತೀನಿ. ಅದಕ್ಕೆ ಅವಾಗ ಬುದ್ಧಿವಂತರ ಮಾತು ಕೇಳ್ತಿರ್ಬೇಕು. ಹಿಂಗ್ ದೊಡ್ಡ ತರ ಆಡಿದ್ರೆ ಹಿಂಗಾಗುತ್ತೆ. ನಾನೇನ್ ದಡ್ಡಿ ಎಲ್ಲ ತಗೋ. ಗೊತ್ತು ಬಾ. ಅಯ್ಯೋ ಏನ್ ಮಾಡ್ಲಿ ಇವಾಗ? ಸರ್ ಎದ್ದೇಳಿ ಸರ್. ಅಯ್ಯೋ ಯಾರು ಇಲ್ಲ ಇಲ್ಲಿ, ಏನ್ ಮಾಡ್ಲಿ? ಅಲ್ಲ, ನನ್ನನ್ನು ಕಾಪಾಡಕ್ಕೋ ಇವರೇ ಅಪಾಯಕ್ಕೆ ಬಂದು ಸಿಕ್ಕೊಂಡ್ರಲ್ಲಪ್ಪ. ಸರ್ ಎದ್ದೇಳಿ ಸರ್ ಎದ್ದೇಳಿ ಸರ್. ಅಪ್ಪ ಏನಾತವಾ? ಅಪ್ಪ ಇನ್ನೂ ಅಕ್ಕ ಬಂದಿಲ್ಲಪ್ಪ, ಹೋಗಿ ನೋಡ್ಕೊಂಡ್ ಬರೋಣ ಬಾಪ. ಏನಿದೆ ನಿದ್ಗಣ್ಣ ಎಬ್ಬಸ್ಕೊಂಡ್ ಕರ್ಕೊಂಡ್ ಬಂದಿಲ್ಲ ನಿಮ್ಮಪ್ಪನ. ಏನಾತ? ಚಿಕ್ಕಮ್ಮ ಇನ್ನೂ ಅಕ್ಕ ಬಂದಿಲ್ಲ. ಆಕೆಲ್ಲಕ್ಕ ಸಣ್ಣ ಹುಡುಗಿನ ಬರ್ತಾ ತಗೋ, ಇನ್ನು ಟೈಮ್ ಆಗಿಲ್ಲ. ಮಕ್ಕಳು ನೋಡ್ರಿ ಎಲ್ಲಾರು, ಹೋಗ್ರಿ. ಮಾಲಕ್ರಿ ಫೋನ್ ಹಚ್ಚ್ರಿ. ಒಮ್ಮೆ ಕೆಲಸ ಜಾಸ್ತಿ ಇದ್ರೆ ಒಮ್ಮೆ ಅಲ್ಲೇ ಇರ್ತಾಳಕ್ಕಿ, ಏನಾರ ಅಲ್ಲೇ ಇರ್ಬೇಕು. ಫೋನ್ ಹಚ್ಚಿ ಕೇಳ್ರಿ ಸುಮ್ಮನೆ. ಸರಿ ಅಂಜಲಿ, ನಾ ಎಲ್ಲ ಫೋನ್ ಹಚ್ಚಿ ಕೇಳ್ಕೊಂತೀನಿವಾ, ನೀವು ಹೋಗ್ ಮಕ್ಕೋ. ಸರಿ ಅಪ್ಪ, ಹೋದ್ರಂತೂ ಭಾಳ ಚಲೋ ಆಗುತ್ತೆ. ಆದ್ರೆ ನಾಳೆ ಆಕಿ ನೋಡಕ್ ಗಂಡ ಬರಾಕತ್ತಾರ. ಹಲೋ, ಅಲ್ಲಿ ಯಾಕೆ ಮಕ್ಕೊಂಡಿ? ನನ್ ಬೆಡ್ ಮೇಲೆ ನಾ ಮಕ್ಕೊಂಡೀನಿ. ಹಿಂಗೇನ? ರೂಲ್ಸ್ ಪ್ರಕಾರ ಏನು? ಯಾರು ಕಾಲೇಜಿಗೆ ಫಸ್ಟ್ ಬರ್ತಾರ ಅವರು ಮೇಲ್ ಮಕ್ಕಳದು, ಯಾರು ಕಾಲೇಜಿಗೆ ಸೆಕೆಂಡ್ ಬರ್ತಾರ ಅವರು ಕೆಳಗ್ ಮಕ್ಕಳದು. ನೀನಾರ ಏನು ಸೆಕೆಂಡ್ ಬಂದಿದೆಯಲ್ಲ? ಇಲ್ಲ ನನ್ಗಾಗಲ್ಲ. ನಾನು ಕೆಳಗ್ ಮಕ್ಕೊಂಡ್ರೆ ಮೈ ಕೈ ಎಲ್ಲ ನೋವು ಬರುತ್ತೆ. ನಾನು ಕೆಳಗ್ ಮಕ್ಕೊಳಕ್ ಆಗಂಗಿಲ್ಲ ನನಗೆ. ರೂಲ್ಸೇ. ನಾನು ಒಂದ್ ವರ್ಷದಿಂದ ಕೆಳಗ್ ಮಂಗಸ್ತಿದ್ಯಾ, ಸರಳ ಬಂದು ಕೆಳಗ್ ಮಕ್ಕಳು. ಆಗಲ್ಲ ಅತ್ತೆ. ಹೌದಾ? ಹೋದ್ರು ಎಂಜೋರಾಗಿ ಹೋದ್ರು. ಅತ್ತೆ, ನಿಮ್ಮತ್ತೆ ಮಲ್ಕೊಂಡು ಎಷ್ಟೋ ಹೊತ್ತಾಯ್ತು ಗೊತ್ತೇನ? ಮಲ್ಕೊಂಡಾಳಕಿ. ಇವತ್ತೊಂದಿನ ನಾನು ಇಲ್ಲೇ ಮಲ್ಕೊಂತೀನಿ. ನಾಳೆಯಿಂದ ಕೆಳಗ್ ಮಕ್ಕೊಂತೀನಿ ಪ್ಲೀಸ್. ಹೌದು, ರಿಸಲ್ಟ್ ಹೇಳ್ತೀಯ ಮನ್ಯಾಗ? ರಿಸಲ್ಟ್ ಹೇಳೋದು ಆಗುತ್ತೆ ಬಾ ಅಂತೇಳಿ ಬಡ ಬಂದು ಮಲ್ಕೊಂಡಿದ್ಯಾ ನೀನು? ನನ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಮಮ್ಮಗೆ ನಾಷ್ಟ ಆಗಿದೆ, ಹೊರಗಡೆ ತಿಂತೀನಿ, ಅದು ತಿಂದಿದ್ದೀನಿ ಅಂತ ಸುಳ್ಳು ಹೇಳಿ ಬಿಸ್ಕಿಟ್ ತಿಂದು ಮಲ್ಕೊಂಡಿದ್ಯಾ? ನೋಡು, ನಾ ಏನಾರು ಮಾಡ್ತೀನಿ, ನಿಂಗೆ ಬೇಕು. ಸೆಕೆಂಡ್ ಬಂದಿದ್ಯಾ ಅಂತ ಹೇಳ್ಕೊಳಕ್ಕೆ ನಾಚಿಕೆನಾ? ಇವಾಗ ಕಾಡ್ಬೇಡ, ಹೋಗ್ಬಿಡಿ ಸುಮ್ಮನೆ. ನಾ ಮಲ್ಕೋಬೇಕು, ಸುಮ್ಮನೆ ನನ್ ಕಾಳಕ್ ಹೋಗ್ಬೇಡ ನೀನು. ಏಕೆ ನೀನಾದ್ರೂ ಚೀರ್ತೀಯಾ? ನಮಗೆಲ್ಲ ಒದ್ರಿ ಹೇಳ್ತೀಯಾ? ನನಗೆ 2 days ಏನು ಕೊಡ್ಸೋದೇ ಇಲ್ಲ. ಎದ್ದೇಳು, ಇವಾಗ ನಾನು ಹೇಳ್ಬೇಕು ಅಷ್ಟೇ. ಎದ್ದೇಳು ಪ್ಲೀಸ್, ನಾನು ಮಲ್ಕೋಬೇಕು. ನಂಗೆ ಬೇಜಾರು ಬೇರೆ ಆಗಿದೆ. ಪ್ಲೀಸ್ ಬಿಟ್ಬಿಡಿ ಇವತ್ತಿನ. ನಾನು ಅವತ್ತು ಹಿಂಗೆ ಹೋಗೋರ್ದೆ, ನೀನು ನನ್ನ ಮಾತು ಕೇಳಿದೆ. ಎದ್ದೇಳು. ಏನ್ರಿ ಮತ್ತೆ ಇವ್ರು ಜಗಳ ಸುಮ್ಮನೆ ಮಾಡ್ಕೊಂಡಾರಲ್ಲ? ಒಂದು 10 ನಿಮಿಷ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಮಕ್ಕೊಂಡ್ಬಿಡು ನೀನು ಕಣ್ಮುಚ್ಕೊಂಡು. ಅಮ್ಮ ನಿನ್ ಮಗ ಕರೆಯಕತ್ ನೋಡಿ, ಏನ್ ಕೇಳು. ಏನಿಲ್ಲ ರೀ, ಅವ್ರಿಬ್ರು ಜಗಳ ಮಾಡಲ್ಲ. ಅದು ಅಮ್ಮ ಬೇಗ ಬಾ. ಅಮ್ಮ ಬಾ ಅತ್ತೆ ಇಲ್ಲಿ. ಅಯ್ಯೋ, ನನ್ ಸಸಿ ಕರೆಯಕತ್ತೈತೆ, ಹೋಗ್ತೀನಿ. ಸರಿ, ಮತ್ತೆ ಆಕಿ ಜೋಡಿ ಭಾಳ ಜಗಳ ಮಾಡ್ತಾನೆ. ಸೊಸಿ ಅಂದ್ರೆ ಓಡ್ತಿಲ್ಲ, ಅದ ಮಗ ಕರೆದ್ರು ಓಡಲ್ಲ. ಅದೊಂಥರ ಮುಗ್ಧ ಮಗು ಇದ್ದಂಗೆ ಅದಾಳ್ರಿ ಅದಕ್ಕೆ. ಆಯ್ತು ಹೋಗು, ನಾ ಮಲ್ಕೊಂಡಿದ್ದೀನಿ ಅಂತ ಹೇಳು. ನನ್ನನ್ನು ಮಾತ್ರ ಹೇಳಿಬೇಡ, ಹೇಳಿದ್ರೆ ಸುಮ್ಮನೆ ಜಾಸ್ತಿ ಮಾಡ್ತಾಳೆ. ಸರಿ. ನನ್ನನ್ನು ಮಾತ್ರ ಕರಿಬೇಡ, ನಾನು ನಾಳೆ ಕೆಲಸ ಐತೆ. ನಾ ಲಘು ಬೆಳಗ್ಗೆ ಎದ್ದು ಹೋಗ್ಬೇಕು, ನಾ ಮಲ್ಕೊಂತೀನಿ. ಇಲ್ಲ ರೀ, ನೀವು ಮಲ್ಕೊರಿ. ಅತ್ತೆ ಬೇಗ ಬಾ ಅತ್ತೆ, ಇವ್ನು ಮಲ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ಹೇಳ್ರಿ ಏನಾಯ್ತು? ಅತ್ತೆ, ನಾನು ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ. ನಾನು ಎಬ್ಬಿಸ್ಕೊಂಡು ನೀನ್ ಮಲ್ಕೋಬೇಡ ಎದ್ದೇಳು ಅಂತ ಅಂತಿದ್ದಾನೆ. ಟೈಮ್ ನೋಡಿದ್ರೆ 12 ಆಗಕ್ಕೆ ಇನ್ನು ಮಲ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ನಾನು ನಾಳೆ ಕಾಲೇಜ್ಗೆ ಹೋಗ್ಬೇಕು. ಅಮ್ಮ ಹಾಕಿದ್ರು ಕಾಲೇಜ್ ರಿಸಲ್ಟ್ ಕೇಳಿದ್ಯಾ? ಕೇಳಿದೀನಿ.
ಸೆಕೆಂಡ್ ಬಂದಿದ ಅಂತ ಹೇಳಿದಾಳೆ. ನೀನೇನ್ ಬಂದಿದ್ಯಾ, ಥರ್ಡ್ ಬಂದಿದ್ಯಾ ಅಂತ. ಅದು ಹೌದು. ನೋಡಮ್ಮ ಅಮ್ಮ, ಈಗ ರೂಲ್ಸ್ ಪ್ರಕಾರ ಏನಿತ್ತು, ಸೆಕೆಂಡ್ ಬಂದವರು ತೆಳ ಮಕ್ಕೋಬೇಕಂತ ಇತ್ತು. ಓಕೆನಾ? ನಾನು ಸೆಕೆಂಡ್ ಬಂದಿದ್ದಿಲ್ಲ, ನಾನು ಅಗ್ರಿ. ಓಕೆ, ನಾನು ಏನ್ ಹೇಳಿದೆ, ಮನೆಯೊಳಗೆ ಯಾರು ಸೆಕೆಂಡ್ ಬಂದಿರ್ತಾರೆ ಅವ್ರು ತೆಳ ಮಕ್ಕೋಬೇಕು ಅಂತ. ನಾನು ಕಾಲೇಜ್ ಒಳಗೆ ಯಾರು ಸೆಕೆಂಡ್ ಬಂದಿದ್ದಾರೆ ಅಂತ ಅಲ್ಲ. ಯಾಕಂದ್ರೆ ಕಾಲೇಜ್ನಲ್ಲಿ ಇರೋರು ಏನ್ ನನಗೆ ಸಂಬಂಧ ಪಡ್ತಾರ, ಅಥವಾ ನಮ್ಮ ಮನೆ ಬಂದು ಕೆಳಗಡೆ ಮಕ್ಕೊಳಕ್ಕಾಗತ್ತಾ, ಅಥವಾ ನಾ ಹೋಗಿ ಅವ್ರ ಮನೇಲಿ ತೆಳ ಮಕ್ಕೋ ಅಂತ ಹೇಳಕ್ಕಾಗತ್ತಾ? ನೋಡು ತನ್ನ ಅನುಕೂಲಕ್ಕೆ ತಕ್ಕಂಗೆ ಇದನ್ನ ಚೇಂಜ್ ಮಾಡ್ತಾಳೆ. ಮಾಮ ನೋಡಮ್ಮ. ಅತ್ತೆ, ನಾ ಹೇಳ್ತಿರೋ ಸರಿ ತಾನೆ? ಹೌದೌದು, ನನ್ನ ಸಸಿ ಹೇಳುದು ಸರಿ. ಅತ್ತೆ ಕೇಳೋಣ, ಇಷ್ಟು ತನ ಎಲ್ಲಿ ಹೋಗಿದ್ದ ಹೇಳು? ಯಾವಾಗ ಬಿಟ್ಟಿದ್ದಾನೆ? 5 ಗಂಟೆಗೆ ನಾನು ಬಿಟ್ಟು ಇಷ್ಟು ತನ ಎಲ್ಲಿ ಹೋಗಿದ್ದ, ಏನ್ ಮಾಡ್ತಿದ್ದೆ ಕೇಳುವ. ಅಯ್ಯೋ ಏನಿದೆ ಎಲ್ಲ ಬಿಟ್ಟು ನನ್ ಬುಡಕ್ಕೆ ಬಂತಲ್ಲ. ಸರಿ ನೀ ಮಲ್ಕೋ ಹೋಗು, ನಾನು ಮಲ್ಕೋತೀನಿ. ನಿನ್ ಕೈಲಿ ಹೌದು, ಎಲ್ಲಿ ಹೋಗಿದ್ದೆ ಇಷ್ಟು ತನ? ಎಲ್ಲಗೂ ಬರ್ಬೇಕನ್ನೋದು ಒಂದಿಟ್ಟು ಖಬರ್ ಇತ್ತು ನಿನ್ನ ಮನೆಗೆ? ಅಮ್ಮ ಸ್ವಲ್ಪ ಕೆಲಸ ಇತ್ತು ಅಮ್ಮ, ಅದಕ್ಕೆ ಹೋಗಿದ್ದೆ ಅಮ್ಮ. ಆದ್ರೂ ಅವಳು ಚೀಟಿಂಗ್ ಅಲ್ವನಮ್ಮ, ಸೆಕೆಂಡ್ ಬಂದಿದ್ದಾಳೆ. ಸರಿ, ಒಂದ್ ಸ್ವಲ್ಪ ದಿನ ಅರ್ಧ ಮ್ಯಾಲ್ ಮಾಡ್ಕೊಳ್ಳಿ, ಅರ್ಧ ಕೆಳಗ್ ಮಕ್ಕಳು, ಆಯ್ತಾ? ಅತ್ತೆ, ನೀನ್ ಕೆಳಗ್ ಮಕ್ಕೊಂಡ್ರೆ ಬೆನ್ನು ಊತ್ತೆ ಪ್ಲೀಸ್. ನಾ ಎಲ್ಲ ಮಾಡ್ತೀನಿ, ಸುಮ್ಮನೆ. ಸರಿ ಆಯ್ತು. ಆಮೇಲೆ ಸೆಕೆಂಡ್ ಬಂದವರು ಟೀ ಕಪ್ ಯೂಸ್ ಮಾಡೋಂಗಿಲ್ಲ. ಹೋಗ್ಲಿ, ಇಷ್ಟೆಲ್ಲ ರೂಲ್ಸ್ ವಾಪಸ್ ನೆನಪು ಮಾಡಾಕತ್ತಿಯಲ್ಲ. ನೀ ಏನು ಫಸ್ಟ್ ಆದ್ರೂ ಬಂದಿದೀಯಾ? ಬಂದ್ರೆ ಇದೆಲ್ಲ ಮಾತಾಡ್ಬೇಕು. ಫಸ್ಟ್ ಬಂದಿಲ್ಲ, ಸೆಕೆಂಡ್ ಬಂದಿಲ್ಲ, ಥರ್ಡ್ ಬಂದಿದೀಯಾ? ಅದು ಬಿಟ್ಟು ಇಷ್ಟೆಲ್ಲ ಮಾತಾಡ್ತೀಯಲ್ಲ. ನಿಮ್ಗೆ ಇವಾಗ ನನ್ನನ್ನೆಲ್ಲ ಬಿಡಿಸೋದ್ರಿಂದ ಅದನ್ನ ಯಾರು ಯೂಸ್ ಮಾಡ್ತಾರೆ? ಸುಮ್ಮನೆ ಅಲ್ಲೇ ಖಾಲಿ ಕೊಡಿಯುತ್ತೆ ತಾನೆ. ಮಾಡ್ತೀನಿ ಮಗಳು. ಸೆಕೆಂಡ್ ಸೆಮ್ ಅಲ್ಲಿ ನಾನು ಫಸ್ಟ್ ಬರ್ಲಿಲ್ಲ ಅಂದ್ರೆ ಐತಿ ನಿಮಗೆ. ಹೋಗೋ ನೋಡ್ಕೊಂತೀನಿ. ಇವಾಗ ಇರ್ಲಿ, ಬೆಳಿಗ್ಗೆ ನೋಡ್ಕೊಂತೀನಿ. ಅಪ್ಪ ಬರ್ಲಿ ಅವಾಗ ಹೇಳ್ತೀನಿ. ನೀ ಏನೇ ಗುಣಗುಣ ಅಂದ್ರೂ ಗೊತ್ತಾಗಲ್ಲ. ಹೋಗು ಸಾಕು. ಅದೇ ಅಲ್ಲೇ ಮಾಮ ಬಂದ್ರೆ ನಿನ್ ಕಡೆ ಅಂತೂ ಆಗೋದಿಲ್ಲ. ಸರಿ ಅತ್ತೆ, ನಾನು ಮಲ್ಕೊಂತೀನಿ. ಅಯ್ಯೋ ನಿಮ್ಮ ಕತ್ತೆಗಳ, ನಾನು ನಿದ್ರೆ ಹಾಳು ಮಾಡಿದ್ರಲ್ಲ. ನಿದ್ದೆ ಬರಾಗತ್ತಿಲ್ಲ, ಮಕ್ಕಳನ್ನ